ನಿನ್ನಲ್ಲಿ ಪಾಪ ಇದೆ ಅಂತ ಹೇಳುವಾಗ ನಿಮಗೆ ಎಷ್ಟು ಜನಕ್ಕೆ ಭಯ ಆಗತ್ತೆ? ನಮಗೆ ಯಾರಿಗೂ ಏನೂ ಅನ್ಸೋದೇ ಇಲ್ಲ, ಏನೂ ಅನ್ಸೋದಿಲ್ಲ. ಏನು ಅನಿಸ್ಬಿಡುತ್ತೆ? ನೀವು ಆಸ್ಪತ್ರೆಗೆ ಹೋಗ್ತೀರಿ, ಏನೋ ಒಂದು ಗುಳ್ಳೆ ಬಂತು ಮೈ ಮೇಲೆ, ಡಾಕ್ಟ್ರು ಚೆಕ್ ಮಾಡಿ ಏನು ಹೇಳ್ತಾರೆ? ಕ್ಯಾನ್ಸರ್ ಪರೀಕ್ಷೆ ಕಳಿಸ್ಕೊಟ್ಟಿದ್ದೀವಿ, ಬಂದ ಮೇಲೆ ಹೇಳ್ತೀವಿ ಏನು ಕಾಯಿಲೆ ಅಂತ. ಅಂದರೆ ನೀವು ನಿದ್ದೆ ಮಾಡ್ತೀರಾ? ರಾತ್ರಿ ಮಾಡ್ತೀರಾ? ಮಾಡಲ್ಲ ಅಲ್ವಾ? ನೀವು ಸಭೆಗೆ ಬರ್ತೀರಿ, ಇಲ್ಲಿ ಬೋಧನೆ ಮಾಡೋ ಬೋಧಕರು ಹೇಳ್ತಾರೆ ನಿನ್ನಲ್ಲಿ ಪಾಪ ಇದೆ ಅಂತ. ನೀನು ಆಮೇಲೆ ಅಂದ್ಕೊಂಡು ಮನೆಗೆ ಹೋಗ್ತೀಯ. ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿಕೊಂಡು ಬಿರಿಯಾನಿ ತಿನ್ಕೊಂಡು ಮಲ್ಕೊಳ್ತೀರಿ. ನಿಮಗೇನಾದರೂ ಟೆನ್ಷನ್ ಆಗುತ್ತಾ? ಅಯ್ಯೋ ಇವತ್ತು ಅವ್ರು ಹೇಳಿಬಿಟ್ಟಿದ್ದಾರೆ ನನ್ನಲ್ಲಿ ಪಾಪ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ನಮಗೇನು ಅನಿಸೋದಿಲ್ಲ. ಏನೋ ಸ್ವಲ್ಪ ವಾಕ್ಯವನ್ನು ಬೋಧನೆಯನ್ನು ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀರಾ, ಹೌದಾ? ಅದು ಆಗಬಾರ್ದು. ಏನೋ ಕೇಳಿಸ್ಕೊಂಡು ಹೋಗೋರು ಆಗಬಾರ್ದು, ಏನೋ ನೋಡ್ಕೊಂಡು ಹೋಗೋರು ಆಗಬಾರ್ದು. ನಾವು ಏನಾದರೂ ಪಡ್ಕೊಂಡು ಹೋಗೋರು ಆಗಬೇಕು, ಏನಾದರೂ ಪಡೆದುಕೊಂಡು ಹೊಂದಿಕೊಂಡು ಹೋಗೋರಾಗಬೇಕು. ಯಾವ ರೀತಿಯಲ್ಲಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ವಾ, 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ನರಳುತ್ತಾ ಇದ್ದಂಥ ಆ ಒಂದು ಮಹಿಳೆ. ರಕ್ತಕುಸುಮ ರೋಗ ಅಂದರೆ ಗೊತ್ತಾ? ರಕ್ತಸ್ರಾವ ಅಂತಾರೆ. ರಕ್ತಸ್ರಾವ, ರಕ್ತಕುಸುಮ ಅಥವಾ ಬ್ಲೀಡಿಂಗ್ ಅಂತಾರೆ. ಸ್ರಾವ ಆಗಿ ಹೋಗ್ತಾ ಇದೆ ರಕ್ತ ಸ್ತ್ರೀಯಿಂದ. ಎಷ್ಟು ವರ್ಷಗಳಿಂದ? ನಿಮ್ಮಲ್ಲಿ ಯಾರಿಗಾದರೂ ಇರ್ಬೋದು, ನೀವಿವತ್ತು ಪಡ್ಕೊಂಡು ಹೋಗ್ಬೇಕಾಯ್ತಾ? 12 ವರ್ಷಗಳಿಂದ. ಒಂದು ವಾರ ರಕ್ತಸ್ರಾವ ಆಗಿಬಿಟ್ರೆ ಬದುಕೋದು ಕಷ್ಟ. 12 ವರ್ಷಗಳಿಂದ ರಕ್ತ ಹೋಗ್ತಾ ಇದೆ ಶರೀರದಿಂದ. ನಮಗೆ ಗೊತ್ತು, ಬೈಬಲ್ ಹೇಳುತ್ತೆ ರಕ್ತದಲ್ಲಿ ಜೀವ ಇದೆ. ರಕ್ತದಲ್ಲಿ ಏನಿದೆ? ಜೀವ ಇದೆ. 12 ವರ್ಷಗಳಿಂದ ಅವಳು ಜೀವ ಕಳ್ಕೊಳ್ತಾ ಇದ್ದಾಳೆ. ಹಾಗಾದರೆ 12 ವರ್ಷದಿಂದ ಆ ಮಹಿಳೆ ಮರಣವನ್ನು ಅನುಭವಿಸ್ತಾ ಇದ್ದಾಳೆ. 12 ವರ್ಷಗಳು. ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವೊಂದು ನೋವುಗಳು ಬಂದಾಗ, ರೋಗಗಳು ಬಂದಾಗ ನಾವು ಹೇಳ್ತೀವಿ ಪ್ರಾಣ ಹೋದಂಗೆ ಆಗ್ತಾ ಇದೆ, ಜೀವ ಹೋದಾಗೆ ಆಗ್ತಾ ಇದೆ, ದೇವರೇ ನನ್ನ ಕರ್ಕೊಬಿಡಪ್ಪ, ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಆ ರೀತಿಯೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ಆಕೆಗೆ 12 ವರ್ಷಗಳಿಂದ ರಕ್ತಕುಸುಮ ರೋಗ, ರಕ್ತಸ್ರಾವ ಆಗಿ ಹೋಗ್ತಾ ಇದೆ. ಅಂದರೆ ಆಕೆಯಿಂದ ಜೀವ ಹರಿದು ಹೋಗ್ತಾ ಇದೆ. ಆಕೆ 12 ವರ್ಷಗಳಿಂದ ಮರಣವನ್ನು ಅನುಭವಿಸ್ತಾ ಇದ್ದಾಳೆ. ಆಕೆ ಒಂದು ತೀರ್ಮಾನ ಮಾಡಿದ್ಲು, ಎಲ್ಲೋ ಕೇಳಿಸ್ಕೊಂಡ್ಲು. ಯೇಸುವಿನ ಬಗ್ಗೆ ಯಾರು ಹೇಳಿದ್ದನ್ನು ಆಕೆ ಕೇಳಿಸ್ಕೊಂಡು ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿದ್ಲು. ಏನು ತೀರ್ಮಾನ ಮಾಡಿದ್ಲು ಅಂದರೆ, ನಾನು ಇಂದು ಯೇಸುವನ್ನು ಮುಟ್ತೀನಿ. ಏನು ತೀರ್ಮಾನ ಮಾಡಿದ್ಲು? ಯೇಸುವೆ ನೀನು ನನ್ನ ಮುಟ್ಟುವುದಿಲ್ಲ, ನನ್ನನ್ನು ಮುಟ್ರಪ್ಪ ಅಂತ ಕೇಳೋದಲ್ಲ, ನಾನೇ ಈ ದಿನ ಯೇಸುವನ್ನು ಮುಟ್ಟೋದು ಕಷ್ಟ. ಯೇಸುವಿನ ಉಡುಪಿನ ಅಂಚು, ಸೆರಗು ಅಂತಾರಲ್ಲ, ಅಂಚು ಮುಟ್ಟಿದ್ರೆ ಸಾಕು. ಇದು ಎಡ್ಜ್, ಅವ್ರು ಹಾಕೊಂಡಿರೋ ಬಟ್ಟೆಯ ಒಂದು ಅಂಚನ್ನು ನಾನು ಮುಟ್ಟಿದ್ರೆ ಸಾಕು, ನಾನು ಸರಿಯಾಗ್ಬಿಡ್ತೀನಿ ಅಂತ ಒಂದು ಗ್ಯಾರಂಟಿಲಿ ಹೋದ್ಲು. ಆ ಗ್ಯಾರಂಟಿನೇ ವಿಶ್ವಾಸ. ಆ ಒಂದು ವಿಶ್ವಾಸದಲ್ಲಿ ಹೋಗಿ ಜನರ ಗುಂಪಲ್ಲಿ ಸೇರಿಕೊಂಡು ಯೇಸುವಿನ ಹಿಂದೆ ಹೋಗ್ತಾ ಇದ್ದಾಳೆ. ಮುಂದಿಂದ ಬಂದಿಲ್ಲ, ಹಿಂಬದಿಯಿಂದ ಬಂದು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ್ಲು. ಆ ಕ್ಷಣದಲ್ಲಿ ವಾಕ್ಯ ಹೇಳುತ್ತೆ, ಯೇಸುವಿನಿಂದ ಶಕ್ತಿ ಹರಿದು ಬಂತಂತೆ. ಯೇಸುವಿನಿಂದ ಶಕ್ತಿ ಹರಿದು ಬಂತಂತೆ. ಆಗ ಯೇಸು ಕೇಳ್ತಾರೆ, ಯಾರು ನನ್ನ ಮುಟ್ಟಿದ್ದು ಅಂತ. ಜೊತೆಲಿದ್ದಂಥ ಶಿಷ್ಯರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಶಿಷ್ಯರೆಲ್ಲ ನಗಾಡ್ಕೊಂಡು ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾ ಇದೆಯಾ? ನಾವೆಲ್ಲ ಮುಟ್ಕೊಂಡೇ ಇದ್ದೀವಲ್ಲ, ನೀವೆಲ್ಲ ಮುಟ್ಕೊಂಡಿದ್ದೀರಿ, ಆದರೆ ಯಾರೋ ವಿಶೇಷವಾಗಿ ನನ್ನನ್ನು ಮುಟ್ಟಿದ್ದಾರೆ. ನೀವೆಲ್ಲ ಹೆಗಲ ಮೇಲೆ ಕೈ ಹಾಕ್ಕೊಂಡೇ ಇದ್ದೀರಿ, ಅಲ್ಲೆಲ್ಲೂ ಹೇಳ್ತಾ ಇದ್ದೀರಿ, ಯೇಸುವೆ ಯೇಸುವೆ ಅಂತೆಲ್ಲ ಹೇಳ್ತಾ ಇದ್ದೀರಿ, ಆದರೆ ನನ್ನಿಂದ ಶಕ್ತಿ ಏನು ಹೋಗ್ತಾ ಇಲ್ಲ. ಆದರೆ ಹಲ್ಲೇಲೂಯ ಇಲ್ಲ, ಪ್ರೈಸ್ ದಿ ಲಾರ್ಡ್ ಇಲ್ಲ, ಹೆಗಲ ಮೇಲೆ ಕೈ ಇಲ್ಲ, ಚಪ್ಪಾಳೆ ಇಲ್ಲ, ಆಮೇನಿಲ್ಲ, ಬೈಬಲ್ ಇಲ್ಲ, ನೋಟ್ ಪುಸ್ತಕ ಇಲ್ಲ, ಪೆನ್ ಇಲ್ಲ, ಏನೂ ಇಲ್ಲ. ಮರಣ ಹೊಂದ್ಕೊಂಡು, ಮರಣ ಅನುಭವಿಸ್ತಾ 12 ವರ್ಷದಿಂದ ತನ್ನ ಶರೀರದಲ್ಲೂ ತನ್ನ ಪ್ರಾಣದಲ್ಲೂ ಅನುಭವಿಸುತ್ತಾ ಬಂದಂಥ ಯಾರೋ ಒಬ್ಬರು ವಿಶ್ವಾಸದಿಂದ ನನ್ನನ್ನು ಮುಟ್ಟಿದ್ದಾರೆ. ಸುಮ್ಮನೆ ಕೈಯಲ್ಲಿ ಮುಟ್ಟಿಲ್ಲ, ವಿಶ್ವಾಸದಿಂದ ನನ್ನನ್ನು ಮುಟ್ಟಿದ್ದಾರೆ.
ಅದಕ್ಕೆ ನನ್ನ ಒಳಗಡೆಯಿಂದ ಶಕ್ತಿನ ಯಾರೋ ಎಳ್ಕೊಂಡು ಬಿಟ್ಟಿದ್ದಾರೆ. ಒಂದು ರೀತಿ ಕಳ್ತನ ಮಾಡ್ದಂಗೆ. ಯೇಸು ಕ್ರಿಸ್ತರು ಅಂದು ಇದ್ದ ಹಾಗೆ ಇವತ್ತು ಇದ್ದಾರೆ. ಯೇಸು ಕ್ರಿಸ್ತರು ಅಂದು ಇದ್ದ ಹಾಗೆ ಈಗಲೂ ಇದ್ದಾರೆ. ನಾವು ಸತ್ತೋದ ಮೇಲೂ ಇರ್ತಾರೆ, ಪ್ರಪಂಚ ಅಂತ್ಯ ಆದ್ಮೇಲೂ ಇರ್ತಾರೆ. ಯೇಸು ಬದಲಾಗೋದಿಲ್ಲ. ಇಬ್ರಿಯ 13:8 ವಾಕ್ಯ ಹೇಳುತ್ತೆ. ಓದೋಣ ವಾಕ್ಯ, ಅಲ್ಲಿಂದಾನೆ ಪ್ರಾರಂಭ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13, ಇಬ್ರಿಯ 13:8. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಲೂಯ್ಯ, ಹಾಲೆಲೂಯ್ಯ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ. ಎಲ್ಲರೂ ಒಂದ್ಸರಿ ಕೈ ಮೇಲೆತ್ತಿ ಜೋರಾಗಿ ಹೇಳಿ ನೋಡೋಣ. ಹಾಲೆಲೂಯ್ಯ ಬೇಡ, ವಾಕ್ಯ ಹೇಳಬೇಕು. ಯೇಸು ಕ್ರಿಸ್ತನು, ಹೇಳಿ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದಿಗೂ ಎಂದೆಂದಿಗೂ ಇದ್ದಾನೆ. ಈಗ ಹಾಲೆಲೂಯ್ಯ ಹೇಳಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದಿಗೂ, ನಾಳೆನೂ, ಮುಂದಿನ ವಾರನೂ, ಮುಂದಿನ ತಿಂಗಳು, ಮುಂದಿನ ವರ್ಷನೂ ಹಾಗೇ ಇದ್ದಾರೆ. ಯೇಸು ಚೇಂಜ್ ಆಗಲ್ಲ. ನಾನು ಚೇಂಜ್ ಆಗ್ತಾ ಇರ್ತೀನಿ, ನೀವು ಚೇಂಜ್ ಆಗ್ತಾ ಇರ್ತೀರಿ. ಸಭೆಗಳು ಚೇಂಜ್ ಆಗ್ತಾ ಇರುತ್ತೆ, ಭೂಮಿ ಆಕಾಶಗಳು ಚೇಂಜ್ ಆಗ್ತಾ ಇರುತ್ತೆ. ಏನೇ ಚೇಂಜ್ ಆದರೂ ಯೇಸು ಮಾತ್ರ ಹಾಗೆ ಇರ್ತಾರೆ. ದೇವರ ವಾಕ್ಯ ಹಾಗೇ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಆದ್ದರಿಂದ ನಾವು ನಂಬೋದು. ನನ್ನನ್ನು ನೀವು ನಂಬೋಕ್ಕಾಗಲ್ಲ. ಯಾಕಂದರೆ ಇವತ್ತಿಲ್ಲಿ ಹಿಂಗಿದ್ದೀನಿ, ನಾಳೆ ಇನ್ನು ಹೆಂಗೋ ಆಗ್ಬಿಡ್ತೀನಿ. ಅರ್ಥ ಆಗ್ತಿದೆ ನಿಮಗೆ? ನಿಮ್ಮನ್ನು ಯಾರೂ ನಂಬಂಗಿಲ್ಲ. ನಿಮ್ಮನ್ನು ನಂಬಿಟ್ರೆ ಕೆರೆಗೆ ಬಿದ್ದುಬಿಡ್ತಾರೆ ಯಾರಾದರೂ. ಅದಕ್ಕೆ ಕೆಲವು ಸಮಯ ನಾವು ಹೇಳ್ತೀವಿ, ನಾವು ಅವ್ರನ್ನ ನಂಬಿಟ್ವಿ, ಆ ಬ್ರದರ್ನ ನಂಬಿ ಹಾಳಾಗಿ ಹೋಗ್ಬಿಟ್ವಿ. ಯಾಕೆ ನಂಬಿದ್ರಿ? ಅವ್ರು ಇದ್ದಂಗೆ ಇರಲ್ಲ, ಚೇಂಜ್ ಆಗ್ತಾರೆ. ಬೈಬಲ್ ಹೇಳೋದು ಒಬ್ಬರು ಮಾತ್ರ ಇದ್ದಂಗೆ ಇರೋದು. ಅದು ಯಾರು ಕೇಳಿದರೆ ದೇವರು ಮಾತ್ರನೇ, ಯೇಸು ಮಾತ್ರನೇ, ವಾಕ್ಯ ಮಾತ್ರನೇ. ಯಾಕೆಂದರೆ ಯೇಸು, ವಾಕ್ಯ, ದೇವರು ಮೂರು ಒಂದೇ. ವಾಕ್ಯ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಣ್ಣು ಮುಚ್ಕೊಂಡು ಎಲ್ಲ ಸಮಯದಲ್ಲೂ ನಂಬಲಿಕ್ಕಾಗೋರು ಯಾರಾದರೂ ಇದ್ದಾರ ಕೇಳಿದರೆ ಒಬ್ಬರಿದ್ದಾರೆ, ಅವ್ರ ಹೆಸರೇ ಯೇಸು ಕ್ರಿಸ್ತರು. ಯಾವ ಸಮಯದಲ್ಲಿ ಬೇಕಾದರೂ ನಂಬೋದು. ಕೈ ಕೊಡಲ್ಲ. ನಾನಿವತ್ತಿಲ್ಲಿ ಪ್ರಬೋಧನೆ ಮಾಡ್ತಾಯಿದ್ದೀನಿ, ನಾಳೆ ನೀವು ಫೋನ್ ಮಾಡಿಬಿಟ್ಟು ಸ್ವಲ್ಪ ಕಷ್ಟ ಇದೆ, ನಮಗೊಂದು ಸ್ವಲ್ಪ ಸಹಾಯ ಮಾಡ್ತೀರಾ ಕೇಳಿದರೆ ನಾನೇ ಹೇಳಿಬಿಡ್ತೀನಿ ನಾಟ್ ರೀಚಬಲ್ ಅಂತ. ಎಲ್ಲಿಂದ ದೂರ ಇದ್ದೀವಿ? ನಾವು ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಇದ್ದೀವಿ, ಸ್ವಲ್ಪ ಸಮಯದ ನಂತರ ಕರೆ ಮಾಡಿ, ಮತ್ತೆ ಪ್ರಯತ್ನ ಮಾಡಿ ಅಂತ. ಅಥವಾ ಬೇರೆ ನಂಬರ್ ಕೊಡ್ತೀವಿ, ಬೇರೆ ಯಾವುದಾದ್ರೂ ನಂಬರ್ ಕೊಟ್ಬಿಟ್ಟು ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಸಹಾಯ ಸಿಗಬಹುದು ಅಂತ ಹೇಳ್ತೀವಿ. ಆದರೆ ಎಲ್ಲೂ ಸಹಾಯ ಸಿಗೋದಿಲ್ಲ. ಸಹಾಯ ಸಿಗೋದು ಯೆರೆಮೀಯ 33:3 ಮಾತ್ರನೇ ನಮಗೆ ಸಹಾಯ ಸಿಗೋದು. ಅಲ್ಲಿ ಕರೆ ಮಾಡಿ ನಾನು ನಿಮಗೆ ಸದುತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಅಲ್ವಾ? ಏನಂತ ಇದೆ ಓದೋಣ ಒಂದು ಸರಿ. ನನ್ನನ್ನು ಕೇಳಿಕೊ ಅಂದರೆ ನನಗೆ ಕರೆ ಮಾಡಿ. ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಕಾಲ್ ಟು ಮೀ. ನನಗೆ ಕರೆ ಮಾಡು, ನನ್ನನ್ನು ಕೇಳಿಕೊ. ಸುಮ್ಮನೆ ಯಾರ್ಯಾರಿಗೋ ಪಾಸ್ಟರ್ಗಳಿಗೆ, ಫಾದರ್ಗಳಿಗೆ, ಬ್ರದರ್ಗಳಿಗೆ, ಪ್ರೇಯರ್ಲಿದ್ದವರಿಗೆ ಫೋನ್ ಹೊಡೆದು ಕರೆನ್ಸಿನೂ ಹಾಳು ಮಾಡ್ಕೊಳ್ತೀಯ, ಸಮಾಧಾನನೂ ಹಾಳು ಮಾಡ್ಕೊಳ್ತೀಯ. ಅವ್ರು ಸಿಗೋದು ಇಲ್ಲ, ಎತ್ತೋದು ಇಲ್ಲ. ಎತ್ತಿದರೆ ಕೆಲವೊಮ್ಮೆ ಅವ್ರ ಕೈಲಿ ಆಗೋದು ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ. ದೇವರು ಯಾರು? ಬಲಹೀನನಾದ ದೇವರು ಹೇಳ್ತಾ ಇದ್ದಾರೆ. ಹಲೋ ಅಮ್ಮಂದ್ರ, ಅಕ್ಕಂದ್ರ, ಬಲಹೀನನಾದ ದೇವರು ಹೇಳ್ತಾ ಇದ್ದಾರೆ, ಬಲ ಇಲ್ಲದೆ ಇರುವ ದೇವರು ಹೇಳ್ತಾ ಇದ್ದಾರೆ ವಾಕ್ಯದಲ್ಲಿ. ಈಗ ಜ್ಞಾನ ಬಂತೇನೋ. ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೇನು ಸಿಗಲ್ಲ, ಆಯಿತಾ? ಸರಿಯಾಗಿ ಕೇಳಿಸ್ಕೋಬೇಕು. ಇಲ್ಲಿ ಬೋಧನೆ ಮಾಡೋನು ಸರಿಯಾಗಿ ಹೇಳ್ತಾ ಇದ್ದಾನೋ ಇಲ್ಲೊಂದು ಕೇಳಿಸ್ಕೋಬೇಕು. ಸುಮ್ಮನೆ ಈ ಕುರಿಗಳ ಥರ ಹಿಂಗೆ ಮೇಯ್ಕೊಂಡು ಹೋಗ್ಬೇಡ್ರಿ, ತೋಳುಗಳು ಬಂದು ಎತ್ಕೊಂಡು ಹೋಗ್ಬಿಡ್ತದೆ. ಅರ್ಥ ಆಯ್ತಾ?
ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ ಏನಂತ? ಯಾರನ್ನ ಕೇಳಿಕೋ? ಅವರನ್ನು ಕೇಳಿಕೋ ಅಲ್ಲ, ಇವರನ್ನು ಕೇಳಿಕೋ ಅಲ್ಲ, ನನ್ನನ್ನು ಕೇಳಿಕೋ. ಅಂದರೆ ಯಾರನ್ನ? ದೇವರನ್ನ, ಯೇಸುವನ್ನು ಕೇಳಿಕೋ, ಬೇಡಿಕೋ. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಾಲೆಲೂಯಾ. ಯಾರನ್ನ ಬೇಡ್ಕೋಬೇಕಂತೆ? ಯಾರು ಉತ್ತರ ಕೊಡ್ತಾರಂತೆ? ಅದರಿಂದ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ ಯೇಸುವನ್ನು ಕೇಳಲಿಕ್ಕೆ. ಮನುಷ್ಯರನ್ನ ಕೇಳೋದು ಬಿಟ್ಬಿಡಿ, ಮನುಷ್ಯರನ್ನ ಕೇಳೋದು ಬಿಟ್ಬಿಡಿ, ಏನು ಕೇಳಬೇಡಿ. ಕೇಳೋದಾದ್ರೆ ಯಾರನ್ನ ಕೇಳಿ? ಅಪ್ಪನ್ನ ಕೇಳ್ರಿ, ಯೇಸು ಅಪ್ಪನ್ನ ಕೇಳ್ರಿ. ಅವ್ರ ಕೈಲಿ ಆಗಲ್ಲ ಅಂದರೆ ಆಮೇಲೆ ನೋಡೋಣ. ಅವ್ರು ಹೇಳಿದ್ದೇನು ಗೊತ್ತಾ? ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೇ? ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟಾ? ನಿಮಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟಾ? ನೀವು ಯಾಕೆ ಅವ್ರಿಗೆ ಹೇಳ್ಕೊಡ್ತೀರಾ? ಅವ್ರ ಬಾಯಲ್ಲಿ ಬರಬೇಕಲ್ಲ. ಇಲ್ಲಾಂದ್ರೆ ಇವ್ರು ಹಿಂಗೆ ಬಂದು ಕುಂತು ವಯಸ್ಸಾಗಿ ಸತ್ತೋಗ್ಬಿಡ್ತಾರೆ. ಇವ್ರು ಯಾವತ್ತು ಸುವಾರ್ತೆ ಸಾರೋದು? ಇವ್ರು ಯಾವತ್ತು ಯೇಸುವಿಗಾಗಿ ನಿಂತ್ಕೊಳ್ಳೋದು? ಇವ್ರು ಒಬ್ಬೊಬ್ಬರ ಮುಖಾಂತರ ಒಂದೊಂದು ಸಭೆ ಆಗಬೇಕು. ಅರ್ಥ ಆಗ್ತಿದೆಯಾ? ನೀವೆಲ್ಲರೂ ಒಂದೇ ಪಾಸ್ಟ್ರು ನಮ್ಮನ್ನ ನೋಡ್ಕೊಳ್ತಾರೆ, ಪಾಸ್ಟ್ರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ದೆವ್ವ ಹೋಗ್ತದೆ, ಕಾಯಿಲೆ ವಾಸಿ ಆಗುತ್ತೆ, ಬಂದು ಕೈ ತಟ್ಟಿದ್ರೆ ಸಾಕು ಅಂದ್ಕೊಂಡು ಹಿಂಗೆ ಬರ್ತಾ ಹೋಗ್ತಾ ಇರ್ತಾರೆ. ಅದಾಗಬಾರ್ದು. ನಿಮ್ಮೊಬ್ಬೊಬ್ಬರ ಮುಖಾಂತರನೂ ಒಂದೊಂದು ಸಭೆಗಳು ಎದ್ದೇಳಬೇಕು. ದೇವರ ರಾಜ್ಯ ಹಬ್ಬಿ ಹರಡಬೇಕು. ಎಲ್ಲ ಜನರು ಯೇಸುವನ್ನು ಅರಿತುಕೊಳ್ಳಬೇಕು, ರಕ್ಷಣೆ ಪಡೆದುಕೊಳ್ಳಬೇಕು, ನಿತ್ಯ ಜೀವ ಪಡ್ಕೊಳ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು. ನಾವು ಅಲ್ಲೆಲ್ಲಿವೇ ಹೇಳಲಿಕ್ಕಲ್ಲ, ನಾವು ಕಾಯಿಲೆ ವಾಸಿ ಮಾಡ್ಕೊಂಡು ಮನೆಗೆ ಹೋಗ್ಲಿಕ್ಕಲ್ಲ. ಎಲ್ಲರೂ ರಕ್ಷಣೆ ಹೊಂದಬೇಕು. ಯಾರೊಬ್ಬನೂ ನಾಶವಾಗದೆ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ ಎಲ್ಲ ಮಾನವರು ನಿತ್ಯ ಜೀವ ಪಡೆದುಕೊಳ್ಳಬೇಕು ಎಂಬುದೇ ದೇವರ ಉದ್ದೇಶ. ಈಗ ಎಲ್ಲ ಮಾನವರು ನಿತ್ಯ ಜೀವ ಪಡ್ಕೋಬೇಕಾದ್ರೆ ನಾವು ಹೋಗಬೇಕೋ ಬೇಡವೋ? ಮನೇಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ತಾರಾ? ಆದ್ದರಿಂದ ನಾವೇನು ಮಾಡಬೇಕು? ಸ್ವಲ್ಪ ವಾಕ್ಯ ಕಲಿಬೇಕು. ವಾಕ್ಯ ಏನು ಮಾಡಬೇಕು? ಕೇಳಿಸ್ಕೊಳ್ಳೋದು ಬೇರೆ, ಕಲಿಯೋದು ಬೇರೆ. ನೀವು ಬರೀ ಕೇಳಿಸ್ಕೊಳ್ತೀರಾ, ಕಲಿತೀರಾ? ಕಲಿತ್ರೆ ಬೇರೆಯವರಿಗೆ ಕಲಿಸ್ಬೋದು, ಕೇಳಿಸ್ಕೊಂಡ್ರೆ ಆಮೇಲೆ ಹೇಳಿ ಕೈ ತಟ್ಟಿ ಮನೆಗೆ ಹೋಗ್ಬೋದು. ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಜೊತೆಗೆ ಸುಮಾರು ಜನ ಇದ್ರಲ್ವಾ? ಸುಮಾರು ಜನ ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೈ ಹಿಡ್ಕೊಂಡು ಅಲ್ಲೇಲುಯ್ಯ ಅಂದ್ಕೊಂಡು ಹೋದರು. ಯಾರಿಗೂ ಶಕ್ತಿ ಎಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಒಬ್ಬಳು ಮಹಿಳೆ ಮಾತ್ರ ಬಂದುಬಿಟ್ಟು ಯೇಸುವಿನಿಂದ ಶಕ್ತಿಯನ್ನು ಎಳ್ಕೊಂಡ್ರು. ಆ ಒಬ್ಬರು ಯಾರು ನೋಡೋಣ ಇವತ್ತು? ಆ ಒಬ್ಬರು ಯಾರಾಗ್ತೀರಾ? ಒಬ್ಬರೇನಾ? 2 ಜನ. ಅವ್ರು ಅರ್ಧಂಬರ್ಧ ಎತ್ತಿದ್ದಾರೆ, ನಾನು ಟ್ರೈ ಮಾಡ್ತೀನಿ ಅಂತ. ಆ ಒಬ್ಬಳು ನಾನು ಅಂತ ಒಬ್ಬೊಬ್ಬರು ನಿಮ್ಮ ಹೃದಯದಲ್ಲಿ ನೀವು ಕೈ ಎತ್ಕೊಳ್ಳಿ, ಆಯಿತಾ? ಕೆಲವರು ಆಲೋಚನೆ ಏನು ಗೊತ್ತಾ? ಇಲ್ಲಿ ಏನೋ ಜಾದು ನಡೀತದೆ, ಏನೋ ಜಾದು ಮಾಡ್ತಾರೆ, 3 ದಿನ ಬಂದು ಕೂತ್ಕೊಂಡು ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ. ಆ ಥರ ಏನೂ ಆಗಲ್ಲ. ಒಂದು ವೇಳೆ ಆ ಥರ ಏನಾದರೂ ಆದರೂ ಪ್ರಯೋಜನ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ಆದರೂ ನಿನ್ನ ಆತ್ಮಕ್ಕೇನು ಲಾಭ ಇಲ್ಲ. ಆದ್ದರಿಂದ ಪ್ರಯೋಜನ ಆಗಬೇಕಾದ್ರೆ ಬೋಧನೆ ಆಲಿಸಬೇಕು. ವಾಕ್ಯ ಮಾತ್ರ ಉಪಯೋಗಕ್ಕೆ ಬರೋದು. ಎಲ್ಲ ಅಳಿದು ಹೋಗುತ್ತೆ ಪ್ರಿಯರೇ, ಎಲ್ಲ ನಾಶವಾಗಿ ಹೋಗುತ್ತೆ. ನಾಶವಾಗದೆ ಉಳಿಯುವುದು ಒಂದೇ ಒಂದು, ಅದು ದೇವರ ವಚನಗಳು ಮಾತ್ರನೇ. ಆ ವಚನಗಳನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ನಾವು. ಆ ವಚನನೇ ಯೇಸು, ಆ ವಚನನೇ ದೇವರು. ಆ ವಚನವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ವಚನದಲ್ಲಿರ್ತಕ್ಕಂಥ ಶಕ್ತಿ ನಮ್ಮನ್ನು ಹಿಡ್ಕೊಳ್ಳುತ್ತೆ, ಬಿದ್ದು ಹೋಗದಾಗೆ. ನೀನು ವಾಕ್ಯನ ಹಿಡ್ಕೊಂಡ್ರೆ ವಾಕ್ಯ ನಿನ್ನನ್ನು ಹಿಡ್ಕೊಳ್ಳುತ್ತೆ. ನೀನು ಬ್ರದರ್ಗಳನ್ನ ಹಿಡ್ಕೊಂಡ್ರೆ ಎಲ್ಲೋ ಹೋಗಿ ಬಿದ್ದಾಗ ಯಾವ ಬ್ರದರ್ ಇರ್ತಾರೆ ನೀನು ಹಿಡ್ಕೊಳ್ಳೋಕ್ಕೆ? ನೀವು ಸುಮ್ಮನೆ ಹೇಳ್ಕೊಬೋದು, ನಮ್ಮ ಬ್ರದರ್ ಇದ್ದಾರೆ, ನಮ್ಮ ಪಾಸ್ಟ್ರ್ ಇದ್ದಾರೆ, ನಮ್ಮ ಫಾದರ್ ಇದ್ದಾರೆ, ಅವ್ರು ಹಿಡ್ಕೊಳ್ತಾರೆ ನಮಗೆ. ಅವರಿಗೆ ನೆಟ್ಟಿಗೆ ನಿಲ್ಲಕ್ಕಾಗ್ತಾ ಇಲ್ಲ. ಅವರೇ ಯೇಸು ಹಿಡ್ಕೊಂಡಿದ್ದಕ್ಕೆ ನಿಂತ್ಕೊಂಡಿದ್ದಾರೆ. ಅರ್ಥ ಆಗ್ತಿದೆಯಾ? ನೀವು ಅವ್ರನ್ನ ಹಿಡ್ಕೊಂಡ್ರೆ ಏನಾಗ್ತೀರಾ? ಎಲ್ಲಿ ಉದುರೋಗ್ತಿರೋ ಗೊತ್ತಿಲ್ಲ, ಯಾವಾಗ ಉದುರೋಗ್ತಿರೋ ಗೊತ್ತಿಲ್ಲ. ಯಾರನ್ನೂ ಹಿಡ್ಕೋಬೇಡಿ. ನಾನು ಹೇಳ್ತೀನಿ, ಬೋಧನೆ ಮಾಡೋ ನನ್ನನ್ನಂತೂ ನೀವು ಹಿಡ್ಕೊಂಡ್ರೆ ಯಾವಾಗ ಉದುರ್ತೀರೋ ಎಲ್ಲಿ ಉದುರ್ತಿರೋ ಗೊತ್ತಿಲ್ಲ. ಆದರೆ ಏನು ಹಿಡ್ಕೋಬೇಕು? ಯಾರನ್ನು ಬೋಧಿಸ್ತಾ ಇದ್ದೀನಲ್ಲ ಆತನನ್ನು ಹಿಡ್ಕೊಳ್ಳಿ. ಏನನ್ನು ಬೋಧಿಸ್ತಾ ಇದ್ದೀನಲ್ಲ ಅದನ್ನು ಹಿಡ್ಕೊಳ್ಳಿ.
ವಾಕ್ಯ ಬೋಧಿಸ್ತಾ ಇದ್ದೀನಲ್ಲ, ವಾಕ್ಯನ, ಆ ಶುಭ ಸಂದೇಶನ ಹಿಡ್ಕೊಳ್ಳಿ, ಸುವಾರ್ತೆಯನ್ನು ಹಿಡ್ಕೊಳ್ಳಿ. ಆ ಸುವಾರ್ತೆಯ ಮೂಲ ದೇವರು ಯೇಸು, ಆ ಯೇಸು ಕ್ರಿಸ್ತನನ್ನು ಹಿಡ್ಕೊಳ್ಳಿ. ಆಗ ಮೇಲೆ ಬರ್ತೀರಾ. ಆಗ ಮಾತ್ರನೇ ನಾವು ಮೇಲೆ ಬರಲಿಕ್ಕಾಗೋದು. ನಾವು ಬೇರೆ ಯಾರು ಹಿಡ್ಕೊಂಡ್ರು ಕೆಳಗೆ ಬೀಳ್ತೀವಿ. ಕೆಲವೊಮ್ಮೆ ನಾವು ಹೇಳ್ತೀವಲ್ವ, ಅವ್ರನ್ನ ನಂಬಿದ್ವಿ, ಅವ್ರು ನಮಗೆ ತುಳಿದು ಕೆಳಗೆ ಹಾಕ್ಬಿಟ್ರು, ಅಷ್ಟೇ ಆಗೋದು. ಯೇಸು ಯಾವತ್ತೂ ಯಾರನ್ನು ತುಳಿಯಲ್ಲ. ಯೇಸು ಕೆಳಗೆ ಬಿದ್ದವನನ್ನು ಮೇಲಕ್ಕೆ ಎತ್ಕೊಳ್ತಾರೆ. ಮನುಷ್ಯರೆಲ್ಲ ತುಳಿದು ಮೂಲೆಗೆ ಬಿಸಾಡಿದವನ್ನ ಯೇಸು ಏನು ಮಾಡ್ತಾರೆ? ಮೇಲಕ್ಕೆ ಎತ್ಕೊಳ್ತಾರೆ. ಇದೇ ಮಾರ್ಕನ ಶುಭ ಸಂದೇಶದಲ್ಲಿ ನಾವು ಓದಿದ್ವಿ, ಈಗ ಕೇಳಿಸ್ಕೊಂಡ್ವಿ. ಅನೇಕ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟರು, ಡಾಕ್ಟ್ರು ಎಷ್ಟು ಟ್ರೀಟ್ಮೆಂಟ್ ಆದರೂ ಕೂಡ ಮೇಲೆತ್ತಲಿಕ್ಕಾಗಿಲ್ಲ ಯಾರಿಗೂ. ಅವಳ ಕಾಯಿಲೆ, ಅವಳ ರೋಗ ಹೆಚ್ಚಾಗ್ತಾ ಇತ್ತೇ ವಿನಃ ಕಡಿಮೆ ಆಗಲಿಲ್ಲ. ಯಾವಾಗ ಯೇಸುವನ್ನು ಮುಟ್ಟಿದ್ಲೋ ಕಂಪ್ಲೀಟಾಗಿ ಸ್ವಸ್ಥಳಾದ್ಲು. ಯೇಸು ಮೇಲಕ್ಕೆ ಎಬ್ಬಿಸಿದ್ರು. ಎದ್ದು ಹೋಗು ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು, ನಿನ್ನ ಪ್ರಾರ್ಥನೆ ನಿನ್ನನ್ನು ಗುಣ ಮಾಡಿದೆ ಅಂತ ಹೇಳಲಿಲ್ಲ, ನಿನ್ನ ಹಲ್ಲೆಲೂಯ ನಿನ್ನನ್ನು ಗುಣ ಮಾಡಿದೆ ಅಂತ ಹೇಳಲಿಲ್ಲ, ನಿನ್ನ ಕಾಣಿಕೆ ನಿನ್ನನ್ನು ಗುಣ ಮಾಡಿದೆ ಅಂತ ಹೇಳಲಿಲ್ಲ. ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ. ಈ ನಂಬಿಕೆ ಎಲ್ಲಿಂದ ಬರುತ್ತೆ? ಆಕಾಶದಿಂದ ಉದುರುತ್ತೆ ನಂಬಿಕೆ? ಎಲ್ಲಿಂದ ಬರುತ್ತೆ? ಯಾರು ಹೇಳ್ತೀರಾ ನೋಡಿ, ನೋಡೋಣ. ಕರೆಕ್ಟ್ ಉತ್ತರ ಕೊಟ್ಟವರಿಗೆ ಬ್ರೇಕ್ ಟೈಮಲ್ಲಿ ಟೀ ಇದೆ. ಯಾರು ಹೇಳ್ತೀರಾ? ನಂಬಿಕೆ ಎಲ್ಲಿಂದ ಬರುತ್ತೆ? ಅದಕ್ಕೆ ನಾನೇ ಹೇಳಲಿ ಅಂತ ಕಾಯ್ತಾ ಇರ್ತಾರಲ್ಲ. ಎಲ್ಲಿಂದ ಬರುತ್ತೆ ನಂಬಿಕೆ? ಹೃದಯದಿಂದನಾ? ಅಲ್ಲಿ ಯಾರು ಸರಿ ಹೇಳಿದ್ರಲ್ಲ, ಯಾರು? ಎಲ್ಲಿಂದ ಬರುತ್ತೆ ನಂಬಿಕೆ? ಎಲ್ಲಿಂದ? 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 ಬಾಯಿ ಬಿಟ್ಟು ಜೋರಾಗಿ ಹೇಳ್ರಿ. ನೀವು ಹೊರಗಡೆ ಹೋದಾಗ ಬಾಯಿ ಇಷ್ಟು ದೊಡ್ಡಕ್ಕೆ ಓಪನ್ ಮಾಡ್ಕೊಳ್ತೀರಾ? ಇಲ್ಲಿಗೆ ಓಪನ್ ಮಾಡಬೇಕು, ಅಲ್ಲಿ ಮುಚ್ಕೋಬೇಕು. ಆ್ಯಕ್ಚುಲಿ ಅಲ್ಲಿ ನಿಮ್ದೇನು ಗೊತ್ತಾ ಪ್ರಾಬ್ಲಮ್ಮು? ನೀವು ಎಲ್ಲಿ ಬಾಯಿ ಓಪನ್ ಮಾಡಬೇಕು ಅಲ್ಲಿ ಓಪನ್ ಮಾಡಲ್ಲ, ಎಲ್ಲಿ ಬಾಯಿ ಮುಚ್ಕೋಬೇಕೋ ಅಲ್ಲಿ ಮುಚ್ಕೊಳ್ಳೋದು ಇಲ್ಲ. ಮನೆಗೆ ಹೋಗಿ ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡಬಾರ್ದು ಯಾರು. ಸಭೆ ಒಳಗಡೆ ಬಂದು ಪ್ರೇಯರ್ ಟೈಮಲ್ಲಿ ಚೆನ್ನಾಗಿ ಯಾವಾಗೆಲ್ಲ ಬಾಯಿ ಬಿಡೋಕೆ ಹೇಳ್ತಾರೋ ಅವಾಗೆಲ್ಲ ಚೆನ್ನಾಗಿ ಬಾಯಿ ಬಿಟ್ಟು ಜೋರಾಗಿ ಹೇಳಬೇಕು. ಆವಾಗ ನಮ್ಮ ಜೀವನ ಶುದ್ಧಿ ಆಗುತ್ತೆ, ನಮ್ಮ ಜೀವನ ಶುದ್ಧಿ ಆಗುತ್ತೆ. ಯಾಕಂದರೆ ಬಾಯಲ್ಲಿ ಶಕ್ತಿ ಇಟ್ಟಿದ್ದಾರೆ ದೇವರು. ಜ್ಞಾನೋಕ್ತಿ 18:21 ಒಂದು ವಾಕ್ಯ ಇದೆ, ಓದೋಣ. ನಮ್ಮ ವಿಷಯಕ್ಕೆ ಬರೋಣ ಆಮೇಲೆ. ದೇವ್ರು ಹೆಂಗೆ ಕರ್ಕೊಂಡು ಬರ್ತಾರೋ ಹಂಗೆ ಬಂದ್ಬಿಡೋಣ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು. ಬೇರೆ ಅದ್ರ ಮೇಲಿನ ವಾಕ್ಯ ಏನಾದರೂ ಇದೆಯಾ? ಜನನ ಮರಣದ ಶಕ್ತಿ. ಅದು ಬೇಕು. 18:21 ಅಲ್ವಾ? 21. ಜ್ಞಾನೋಕ್ತಿ 18:21. ಜನನ ಮರಣ ಅಥವಾ ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ, ಒಳ್ಳೆಯದು ಮತ್ತು ಕೆಟ್ಟದ್ದು ಯಾರ ವಶ? ಯಾರ ನಾಲಿಗೆ ವಶ? ಈ ಕಡೆ ಇದ್ದರೂ ನಾಲಿಗೆ ಇಲ್ಲ ಅನ್ಸುತ್ತಲ್ಲವ. ಜನನ ಮರಣ ಯಾರ ವಶ? ಇನ್ನೊಂದ್ಸರಿ ಓದಿ ಬ್ರದರ್ ಜೋರಾಗಿ, ಇವ್ರಿಗೆ ಕೇಳಿಸ್ಕೊಂಡಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ಜೀವನ ಮರಣಗಳು ಯಾವುದ್ರ ವಶ? ಈಗ ಸ್ವಲ್ಪ ಜೀವ ಬರ್ತಾ ಇದೆ. ನೀವು ಉದ್ಧಾರ ಆಗಬೇಕಂದ್ರೆ ನಿಮ್ಮ ನಾಲಿಗೆನ ಸರಿಯಾಗಿ ಉಪಯೋಗಿಸ್ಬೇಕು. ತಪ್ಪಾಗಿ ಉಪಯೋಗಿಸಿದ್ರೆ ಜೀವನ ಹಾಳಾಗೋಗುತ್ತೆ. ನೋಡಿ, ನಾವು ಚರ್ಚ್ ಒಳಗಡೆ ಬಂದು ಅಲ್ಲೆಲುಯ್ಯ 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 ಯೇಸುವೆ ಸ್ತೋತ್ರ ಎಲ್ಲ ಹೇಳಿ ಹೊರಗಡೆ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಅವರಿಗೆ ಬೈತಾ ಇದ್ದರೆ ಏನು ಪ್ರಯೋಜನ ಇಲ್ಲ, ಜೀವನ ಹಾಳಾಗೋಗುತ್ತೆ. ಜೀವನ ಚೆನ್ನಾಗಾಗಬೇಕಾದ್ರೆ ಇಲ್ಲ ಹಲ್ಲೇಲುಯ್ಯ ಹೇಳಿದ ನಾಲ್ಗೆ ಇದು ದೇವ್ರಿಗೆ ಕೊಟ್ಟಿರೋ ನಾಲ್ಗೆ, ಆದ್ದರಿಂದ ಇದನ್ನು ಸೈತಾನಿಗೆ ಅಲ್ಲಿ ಕೊಡಬಾರ್ದು ಅಂತ ನಾವು ಭಾಳ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲಿ ಏನೋ ನೋಡಿದ್ವಿ ಏನೋ ಹೇಳೋದಲ್ಲ, ಅವ್ರು ಏನೋ ಮಾಡಿದ್ರು ಅದಕ್ಕೆ ನಾನೇನೋ ಹೇಳೋದು ಮಾಡೋದು ಅಲ್ಲ. ನಾನು ಏನು ಹೇಳಬೇಕು ಅಂದ್ರೆ ಯೋಚನೆ ಮಾಡಿ ಹೇಳಬೇಕು. ಸುಮ್ಮನೆ ಬಾಯಲ್ಲಿ ಹೇಳಿದರೆ ಏನಾಗುತ್ತೆ? ಮರಣ ಅನುಭವಿಸ್ಬೇಕಾಗತ್ತೆ. ಕೆಲವೊಮ್ಮೆ ನೀವು ಹೇಳ್ತಿರಲ್ವ ನಿಮ್ಮ ಮಕ್ಕಳಿಗೆ, ನೀನು ಉದ್ಧಾರ ಆಗಲ್ಲ ಹಾಳಾಗಿ ಹೋಗ್ತೀಯ ಅಂತ. ಅವನು ಹಾಳಾಗಿ ಹೋಗ್ತಾನೆ.
ಆಮೇಲೆ ಇಲ್ಲಿ ಬಂದುಬಿಟ್ಟು ದೇವರೇ ನನ್ನ ಮಗನ್ನ ಕಾಪಾಡಪ್ಪ, ಉದ್ಧಾರ ಮಾಡಪ್ಪ ಅಂದರೆ ದೇವ್ರು ಹೇಳ್ತಾರೆ ನೀನೇ ಶಾಪ ಹಾಕಿ ಬಂದಿದ್ಯಾ, ಈಗ ನೀನೇ ಸರಿ ಮಾಡು ಅಂತ. ಗಂಡಂದ್ರಿಗೆ ಬೈತೀರಾ? ಮದುವೆ ಆಗಿದೆಯಾ? ಎಲ್ಲರೂ ಗಂಡಂದ್ರು ಇದ್ದಾರಾ? ಕಳಿಸ್ಬಿಟ್ರು ಅವ್ರನ್ನೇ ಇದ್ದಾರಾ? ಅದೇ ಕೇಳಿ, ಬೈಯಲ್ವಾ? ಬೈತೀರಿ. ಶಾಪ ಹಾಕ್ತೀರಾ? ಹಾಕಲ್ಲ. ಶಾಪ ಹಾಕಬೇಡಿ ಆಯಿತಾ. ಬೈಯೋದು ಓಕೆ, ಕೆಲವೊಮ್ಮೆ ಬೈಬೇಕಾಗುತ್ತೆ. ಕೆಲವೊಮ್ಮೆ ಬೈಬೇಕಾದ್ರೆ ನೀವು ನೆಟ್ಟಿಗಿರಬೇಕು. ನೀವು ನೆಟ್ಟಿಗಿಲ್ಲದೆ ಸುಮ್ಮನೆ ಬೈದ್ಬಿಟ್ರೆ ಅದು ಸರಿಯಾಗಲ್ಲ. ಆದ್ದರಿಂದ ಶಾಪ ಹಾಕಬೇಡಿ. ಈ ಶಾಪದ ಮಾತುಗಳು ಬಾಯಲ್ಲಿ ಬಂದರೆ ಅದು ಮರಣವನ್ನು ತರ್ತದೆ, ನಾಶವನ್ನು ತರ್ತದೆ. ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯಾ ಇಂಥ ಮಾತು ಹೇಳಲೇಬೇಡಿ ಬಾಯಲ್ಲಿ, ಆಯಿತಾ? ಎಷ್ಟೋ ಜನ ನಿಮ್ಮ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಏನು ಗೊತ್ತಾ? ನೀವು ಬಾಯಲ್ಲಿ ಮಾತಾಡಿದ ಮಾತು ಮರಣವನ್ನು ತಂದಿದೆ. ಮರಣ ಮತ್ತು ಜೀವ ನಾಲಿಗೆ ವಶ. ಇದು ದೇವರಿಟ್ಟಿರೋದು, ಇದು ಮನುಷ್ಯ ಮಾಡಿಟ್ಟಿರೋ ಶಕ್ತಿ ಅಲ್ಲ. ದೇವರೊಂದು ನಿಯಮವನ್ನು ಇಟ್ಟಿದ್ದಾರೆ, ಚೇಂಜ್ ಮಾಡಲ್ಲ ದೇವರು. ಈ ನಿಯಮವನ್ನು ದೇವರಿಟ್ಟಿದ್ದಾರೆ. ಉದಾಹರಣೆ, ಒಂದು ಕಲ್ಲು ನೀವು ಹೀಗೆ ಮೇಲಕ್ಕೆ ಹಾಕಿದರೆ ಅದು ಎಲ್ಲಿಗೆ ಹೋಗುತ್ತೆ? ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ? ಕೆಳಗೆ ಬರುತ್ತೆ. ನಿಮಗೇನೋ ಡೌಟ್ ಇದ್ದರೆ ಆ ಕಡೆ ಹೊರಗೆ ಹೋಗ್ತೀರಲ್ವಾ, ಒಂದು ಕಲ್ಲು ಮೇಲೆ ಹಾಕಿ ಹಿಂಗೆ ನಿಂತ್ಕೊಳ್ಳಿ, ತಲೆ ಹಿಂಗೆ ಕೊಟ್ಟು ನಂಬಿಕೆಯಿಂದ ನಿಂತ್ಕೊಳ್ಳಿ, ಮೇಲೆ ಹೋಗುತ್ತೆ, ತಲೆ ಮೇಲೆ ಬೀಳಲ್ಲ ಅಂತ. ಟೆಸ್ಟ್ ಮಾಡ್ತೀರಾ? ಪರೀಕ್ಷೆ ಮಾಡಿ ನೋಡ್ತೀರಾ? ನೋಡಿರಿ, ಬೇಕಾದರೆ ಪರೀಕ್ಷೆ ಮಾಡಿ. ಅದು ಕೆಳಗೆ ಬರುತ್ತೆ, ತಲೆ ಏನಾದರೂ ಈಗ ಕೊಟ್ಟರೆ ತಲೆ ಮೇಲೆ ಬೀಳುತ್ತೆ. ಆ ನಿಯಮ ಯಾರು ಮಾಡಿದ್ದು? ಯಾವ ಸೈಂಟಿಸ್ಟ್ ಮಾಡಿದ್ದು? ಯಾರೋ ಒಬ್ಬ ಕಂಡುಹಿಡಿದ್ಬಿಟ್ಟು ಹೇಳ್ದ ನಿಮಗೆ, ನೀವು ನಂಬಿಟ್ರಿ ಅಲ್ವಾ? ಅವನಿಗೆ ಆವಾಗ ಗೊತ್ತಾಯಿತು, ಮೇಲೆ ಹೋಗಿದ್ದು ಯಾಕೆ ಕೆಳಗೆ ಬರ್ತಾ ಇಲ್ಲ? ಓ, ಭೂಮಿಗೆ ಏನೋ ಒಂದು ಶಕ್ತಿ ಇದೆ. ಏನು ಶಕ್ತಿ ಇದೆ? ಗುರುತ್ವಾಕರ್ಷಣ ಶಕ್ತಿ ಇದೆ, ಆಕರ್ಷಣೆ ಮಾಡೋ ಶಕ್ತಿ ಇದೆ. ಈಗ ಹುಡುಗರನ್ನ ಆಕರ್ಷಣೆ ಮಾಡೋ ಶಕ್ತಿ ಇದೆಯಲ್ವಾ? ಇದೆಯಾ? ಇಲ್ವಾ? ದೇವರು ಇಟ್ಬಿಟ್ಟಿದ್ದಾರೆ, ಏನು ಮಾಡೋಣ? ಅದಕ್ಕೆ ನಮ್ಮ ಹುಡುಗರೆಲ್ಲ ಪಾಪ ಟೆನ್ಷನ್ ಮಾಡ್ಕೊಂಡು, ಹುಡುಗಿ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಏನೇನೋ ಮಾಡಿ ಡ್ರಗ್ಸ್ಗೆಲ್ಲ ಅಡಿಕ್ಟ್ ಆಗಿ ಎಣ್ಣೆ ಹೊಡೆದು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ರು. ಅಲ್ಲ, ಅದಕ್ಕಿಂತ ಹುಡುಗಿಗಿಂತ ಆಕರ್ಷಣೆ ಬೇರೆ ಒಂದಿದೆ, ಅದೇ ಯೇಸು ಸ್ವಾಮಿ. ಯೇಸು ಸ್ವಾಮಿಯಿಂದ ನೀವು ಆಕರ್ಷಿತರಾಗಿಬಿಟ್ರೆ ನೀವು ಬೇರೆ ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಈ ಯೇಸುವಿನ ಆಕರ್ಷಣೆಗೆ ಸಿಕ್ಕಾಕೊಳ್ಳೋದೇ ಇದ್ದರೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಏನೇನೋ ಆಕರ್ಷಣೆ ಮಾಡುತ್ತೆ, ಸಿಕ್ಕಾಕೊಂಡು ಒದ್ದಾಡಿ ಬದುಕಬೇಕಾಗುತ್ತೆ. ಯೇಸುವಿನ ಆಕರ್ಷಣೆಗೆ ಸಿಕ್ಕಾಕೊಳ್ಳೋದು ಹೇಗೆ ಗೊತ್ತಾ? ವಾಕ್ಯದ ಮುಖಾಂತರ. ವಾಕ್ಯ ಕೇಳಿಸ್ಕೊಂಡು ಪರಿಶುದ್ಧಾತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಪರಿಶುದ್ಧಾತ್ಮರು ನಿಮ್ಮಲ್ಲಿ ಕಾರ್ಯ ಮಾಡಿ ಎಳ್ಕೊಳ್ತಾರೆ ಮೆತ್ತಿಗೆ. ಯಾವ್ಯಾವುದಕ್ಕೆಲ್ಲ ನೀವು ಅಡಿಕ್ಟ್ ಆಗಿದ್ದೀರೋ, ಸಿಕ್ಕಾಕೊಂಡಿದ್ದೀರೋ, ಎಲ್ಲೆಲ್ಲಿ ಮುಳುಗೋಗಿದ್ದೀರೋ ಅಲ್ಲಿಂದ ಎಲ್ಲ ದೇವರು ನಿಮ್ಮನ್ನು ಎಳಿತಾರೆ, ಸೆಳ್ಕೊಳ್ತಾರೆ. ವಾಕ್ಯಕ್ಕಷ್ಟು ಶಕ್ತಿ ಇದೆ. ಅದಕ್ಕೆ ನೋಡಿ, ಕೆಲವರು ಬನ್ನಿ ಇವತ್ತು ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇದೆ, ಧ್ಯಾನಕೂಟ ಇದೆ, ಬೋಧನೆ ಇದೆ, ಆರಾಧನೆ ಇದೆ ಅಂದರೆ ಬರಲ್ಲ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಅಲ್ಲಿ ಬಂದುಬಿಟ್ರೆ ನೀವೆಲ್ಲ ನಮಗೆ ಬ್ರೈನ್ ವಾಶ್ ಮಾಡಿ ನಮ್ಮನ್ನ ಹೇಳ್ಕೊಬಿಡ್ತೀರಿ. ಇಲ್ಲಿ ಯಾರನ್ನೂ ಬ್ರೈನ್ ವಾಶ್ ಮಾಡೋದಿಲ್ಲ, ಬ್ರೈನ್ ವಾಶ್ ಮಾಡೋಕ್ಕಾಗೋದೂ ಇಲ್ಲ. ದೇವರ ವಾಕ್ಯ ನಮ್ಮ ಹೃದಯದ ಒಳಗಡೆ ಕಾರ್ಯ ಮಾಡುತ್ತೆ. ದೇವರ ವಾಕ್ಯ ಮನುಷ್ಯನ ಒಳಗಡೆ ಹೋಗಿ ಕಾರ್ಯ ಮಾಡುವಾಗ ದೇವರ ವಾಕ್ಯಕ್ಕೆ ಜೀವ ಇದೆ, ಅದು ಕ್ರಿಯೆ ಮಾಡುತ್ತೆ. ಏನು ಮಾಡೋಣ ನಾವು ಅಲ್ವಾ? ಅದು ಒಬ್ಬನ ಒಳಗಡೆ ಕಾರ್ಯ ಮಾಡುವಾಗ ಅವನೇನಾಗ್ತಾನೆ? ಅವನು ಪರಿವರ್ತನೆ ಹೊಂದ್ತಾನೆ, ಅವನು ರೂಪಾಂತರ ಹೊಂದ್ತಾನೆ. ಅವನು ಯಾವುದಕ್ಕೆಲ್ಲ ಕಚ್ಕೊಂಡಿದ್ನೋ, ಅಡಿಕ್ಟ್ ಆಗಿದ್ನೋ ಅದರಿಂದೆಲ್ಲ ಹೊರಗಡೆ ಬರ್ತಾನೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾವು ಬರಲ್ಲ, ನಾವು ಅಲ್ಲಿ ಬಂದುಬಿಟ್ರೆ ಕುಡಿಯೋದು ಬಿಡಬೇಕಾಗುತ್ತೆ, ಅದು ಬಿಡಬೇಕಾಗುತ್ತೆ, ಇದು ಬಿಡಬೇಕಾಗುತ್ತೆ. ಇಲ್ಲಿ ಯಾರು ಹೇಳಲ್ಲ ಅದು ಬಿಡಿ ಇದು ಬಿಡಿ ಅಂತ. ಆದರೆ ವಾಕ್ಯ ನಿಮ್ಮ ಒಳಗಡೆ ಬಂದಾಗ ಇದು ನಿಮ್ಮನ್ನು ಕಟ್ ಮಾಡುತ್ತೆ. ದೇವರ ವಾಕ್ಯ ಕತ್ತಿಗೆ ಸಮಾನ. ದೇವರ ವಾಕ್ಯ ಏನು ಮಾಡುತ್ತೆ? ಕಟ್ ಮಾಡುತ್ತೆ. ಬೇಡದೇವರ ಕನೆಕ್ಷನ್ ಎಲ್ಲ ಕಟ್ ಮಾಡುತ್ತೆ. ಏನೆಲ್ಲ ಕೆಟ್ಟ ಕನೆಕ್ಷನ್ಸ್ ಇದೆಯೋ ಎಲ್ಲವನ್ನ ಏನು ಮಾಡುತ್ತೆ? ಕಟ್ ಮಾಡುತ್ತೆ. ಕಟ್ ಮಾಡಿ ಹಾಗೆ ಬಿಡಲ್ಲ, ಕಟ್ ಮಾಡಿ ಜೋಡಿಸುತ್ತೆ ನಿಮ್ಮನ್ನು. ಎಲ್ಲಿಗೆ ಜೋಡಿಸುತ್ತೆ ಕೇಳಿದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಿಮ್ಮನ್ನು ಸೇರಿಸುತ್ತೆ, ದೇವರ ಕಡೆಗೆ ನಿಮ್ಮನ್ನು ಸೇರಿಸುತ್ತೆ, ಯೇಸು ಕ್ರಿಸ್ತನಿಗೆ ನಿಮ್ಮನ್ನು ಸೇರಿಸ್ತದೆ ದೇವರ ವಾಕ್ಯ. ಈ ಕೆಲಸ ಮಾಡೋದು ಇಲ್ಲಿ ನಾವು ಯಾರೂ ಅಲ್ಲ, ನಾವು ಬೋಧನೆ ಮಾಡುವ ದೇವರ ವಾಕ್ಯ. ಅರ್ಥ ಆಗ್ತಿದೆಯಾ ನಿಮಗೆ? ನೋಡಿ, ನೀವಿಲ್ಲಿ ಕೂತ್ಕೊಂಡ್ರಿ, ವಾಕ್ಯ ಕೇಳ್ತಾ ಕೂತ್ಕೊಳ್ಳಿ 2-3 ದಿನ.
ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೇನೆಲ್ಲ ಪಾಪಗಳಿದೆಯೋ ಬಿಡಲಿಕ್ಕಾಗದೇ ಇರೋದು ದೇವರೇ ಎಲ್ಲವನ್ನು ಬಿಡುಗಡೆ ಮಾಡ್ತಾರೆ. ಏನೆಲ್ಲ ರೋಗಗಳಿದೆಯೋ ಸೌಖ್ಯವನ್ನು ಕೊಡ್ತಾರೆ. ನಿಮ್ಮ ತಲೆ ಮೇಲೆ ನಾವು ಯಾರು ಕೈ ಇಡೋದೇ ಬೇಡ. ನಿಮ್ಗೆ ಯಾರು ರೋಗ ಸೌಖ್ಯ ಆಗ್ತಾಯಿದೆ ಅಂತ ಬಾಯಲ್ಲಿ ಹೇಳೋದು ಬೇಡ. ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ವಾಕ್ಯದಲ್ಲಿ ಏನಿದೆ? ಶಕ್ತಿ ಇದೆ. ಅದಕ್ಕೆ ನಿಮ್ಗೆ ಆವಾಗ ಬಡ್ದು ಎಬ್ಸ್ತಾ ಇರೋದು, ಕೇಳಿಸ್ಕೊಳ್ಳಿ ಅಂತ. ಕೆಲವ್ರು ಏನು ಗೊತ್ತಾ, ಈ ರೀತಿ ಕೂಟಗಳಿದ್ದಾಗ 3 ದಿನ ಕೂಟ ಇದ್ದರೆ ಕೊನೆಯ ದಿನ ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಾ? ಕೊನೆಯ ದಿನ ಬಿಡುಗಡೆ ದಿನ, ಕೊನೆಯ ದಿನ ಅಭಿಷೇಕದ ದಿನ, ತಲೆ ಮೇಲೆ ಕೈ ಇಡುವ ದಿನ ಅಂತ. ಇದೆಲ್ಲ ಒಂಥರ ಜಾದು ಥರ. ಅರ್ಥ ಆಗ್ತಿದೆಯಾ? ಇದರಲ್ಲೆಲ್ಲ ಕೆಲಸ ಆಗಲ್ಲ. ಅದಲ್ಲ ಆಗಬೇಕಾಗಿರೋದು. ಕೆಲಸ ಆಗಬೇಕಾಗಿರೋದು ವಾಕ್ಯದಿಂದ. ಕೆಲಸ ಆಗೋದೇ ವಾಕ್ಯದಲ್ಲಿ. ಆದ್ದರಿಂದ ನಮ್ಮ ನಂಬಿಕೆ ಕೊನೆಯ ದಿನದಲ್ಲಿ ಅಲ್ಲ, ದೇವರ ವಾಕ್ಯದಲ್ಲಿರಬೇಕು. ನಮ್ಮ ನಂಬಿಕೆ ಯಾರೋ ತಲೆ ಮೇಲೆ ಕೈ ಇಟ್ಟರೇನೋ ಆಗುತ್ತೆ ಅಂತಲ್ಲ. ನೋಡಿ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಕಾರ್ಯ ಮಾಡಿ ಅದ್ಭುತಗಳಾಗ್ತದೆ, ರೋಗ ಸೌಖ್ಯಗಳಾಗ್ತದೆ. ಅದೆಲ್ಲ ನಾನು ಹೇಳ್ತದ್ದು, ಅದು ದೇವರು ಕಾರ್ಯ ಮಾಡ್ತಾರೆ ದೇವರ ಮಹಿಮೆಗಾಗಿ. ಆದರೆ ನಿನ್ನ ಆತ್ಮದಲ್ಲಿ ಕಾರ್ಯ ಆದರೆ, ದೇಹದಲ್ಲಿ ಮಾತ್ರ ಕಾರ್ಯ ಆದರೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ನೋಡಿ ನಮ್ಮ ಸಾಕು ಪ್ರಾಣಿಗಳು, ನಿಮ್ಮ ಮನೆಯಲ್ಲಿ ಯಾರಾದರೂ ಹಸುಗಳನ್ನ ಸಾಕ್ತೀರಾ? ಹಸುಗಳು ಕುರಿಗಳು ಎಲ್ಲ ಸಾಕ್ತಿರಲ್ವಾ? ಅವುಗಳಿಗೆ ನೀವು ಪ್ರಾರ್ಥನೆ ಮಾಡ್ತೀರಿ, ಏನೋ ಒಂದು ಕಾಯಿಲೆ ಬಂತು ಅಂತ, ವಾಸಿ ಆಗುತ್ತಾ? ವಾಸಿ ಆಗುತ್ತೆ. ತಲೆ ಮೇಲೆ ಕೈ ಇಟ್ಟು ಅಭಿಷೇಕ ತೈಲ ಎಲ್ಲ ಹಚ್ಚಿ ಆಶೀರ್ವಾದಿಸಿದ ಎಣ್ಣೆ ನೀರು ಎಲ್ಲ ಹಾಕಿ, ಏನೆಲ್ಲ ಹಾಕ್ತಿರೋ ಹಾಕಿ ಪ್ರಾರ್ಥನೆ ಮಾಡ್ತೀರಿ, ವಾಸಿ ಆಗುತ್ತಾ? ಅದೇನಾದರೂ ನಾಳೆಯಿಂದ ದೇವ್ರನ್ನ ಆರಾಧನೆ ಮಾಡುತ್ತಾ? ಯಾಕೆ ಮಾಡಲ್ಲ? ವಾಸಿ ಆಯ್ತಲ್ವಾ? ಮಾಡಬೇಕಲ್ವಾ? ಹಲೋ, ಅದಕ್ಕೆ ಗೊತ್ತಿಲ್ಲ. ಈ ಲಾಸ್ಟ್ ದಿವಸ ಬಂದು ಆಶೀರ್ವಾದ ತಗೊಂಡು ಕಾಯಿಲೆ ವಾಸಿ ಆಯ್ತು ಅಂತ ಹೋಗ್ತಾರಲ್ಲ, ಅವ್ರು ಮಾಡ್ತಾರ? ಅವರು ಮಾಡಲ್ಲ. ಯಾಕೆ ಮಾಡಲ್ಲ? ಅವರಿಗೂ ಈ ಪ್ರಾಣಿಗಳಿಗೆ ಏನು ವ್ಯತ್ಯಾಸ? ವ್ಯತ್ಯಾಸ ದೊಡ್ಡದೇನಿಲ್ಲ. ಅವ್ರು ಪ್ಯಾಂಟ್ ಶರ್ಟ್ ಹಾಕೊಳ್ಳಲ್ಲ, ನಾವು ಹಾಕೊಳ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಮಕ್ಕಳು ಸಂಸಾರ ಎಲ್ಲ ಅದಕ್ಕೂ ಇದಕ್ಕೂ ಎಲ್ಲ ಸೇಮೆ ಆಗುತ್ತೆ. ಏನು ವ್ಯತ್ಯಾಸ ಕೇಳಿದ್ರೆ, ಅದಕ್ಕೂ ಸೌಖ್ಯ ಸಿಗುತ್ತೆ, ನಮಗೂ ಸೌಖ್ಯ ಸಿಗುತ್ತೆ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ, ಎಣ್ಣೆ ಹಚ್ಚಿದ್ರೆ ಎಲ್ಲ ಅದು ದೇವರ ಶಕ್ತಿಯಿಂದ ಆಗುತ್ತೆ. ಆದರೆ ಅದರ ಒಳಗಡೆ, ಹೃದಯದ ಒಳಗಡೆ ಪರಿವರ್ತನೆ ಆಗಲ್ಲ. ಒಳಗಡೆ ಪರಿವರ್ತನೆ ಆಗಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟರೆ ಒಳಗಡೆ ಪರಿವರ್ತನೆ ಆಗಲ್ಲ. ತಲೆ ಮೇಲೆ ಎಣ್ಣೆ ಹಚ್ಚೋದ್ರಿಂದ ಆತ್ಮದಲ್ಲಿ ಪರಿವರ್ತನೆ ಆಗೋದಿಲ್ಲ. ಒಳಗಡೆ ಪರಿವರ್ತನೆ ಆಗಬೇಕಾದ್ರೆ ಒಳಗಡೆ ಒಂದು ಕೈ ಹೋಗಬೇಕು, ಒಳಗಡೆ ಒಂದು ಎಣ್ಣೆ ಹೋಗಬೇಕು. ಈ ಒಳಗಡೆ ಒಂದು ಕೈ ಎಣ್ಣೆ ಹೋಗಬೇಕಾದ್ರೆ ಅದು ದೇವರ ಕೈ ಹೋಗಬೇಕು. ಪರಿಶುದ್ಧಾತ್ಮನಾಗಿರ್ತಕ್ಕಂಥ ಎಣ್ಣೆ ಅಲ್ಲಿ ಚಲಿಸಬೇಕು. ಅಲ್ಲಿ ಚಲಿಸೋದು ಹೇಗೆ ಅಂದರೆ ವಾಕ್ಯದ ಮುಖಾಂತರ. ದೇವರ ವಾಕ್ಯ, ಶುಭ ಸಂದೇಶ ದೇವರ ಕೈಯನ್ನು ನಿಮ್ಮ ಹೃದಯದ ಒಳಗಡೆ ಕರ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ದೇವರ ಆತ್ಮನ ಚಲಿಸುವಿಕೆ ನಮ್ಮ ಹೃದಯದಲ್ಲಿ ಉಂಟಾಗ್ತದೆ. ಆಗ ಒಬ್ಬನಲ್ಲಿ ಪರಿವರ್ತನೆ ಉಂಟಾಗ್ತದೆ. ನಿನ್ನ ಒಳಗಡೆಯಿಂದ ಶುರುವಾಗಬೇಕು ಸೌಖ್ಯ, ಹೊರಗಡೆಯಿಂದ ಅಲ್ಲ. ಹೊರಗಡೆಯಿಂದ ಸೌಖ್ಯ ಶುರುವಾದರೆ ಪ್ರಯೋಜನ ಇಲ್ಲ. ಒಳಗಡೆಯಿಂದ ಶುರುವಾದರೆ ನಿನಗೆ ದೊಡ್ಡ ಲಾಭ ಇದೆ, ನಿತ್ಯ ಜೀವ ಸಿಗುತ್ತೆ. ಇಲ್ಲೇ ಇದ್ರೆ ಹೊರಗಡೆ ಮಾತ್ರ ಸೌಖ್ಯ, ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ. ಒಳಗಡೆ ಸೌಖ್ಯ ಸಿಗಬೇಕು, ಆತ್ಮಕ್ಕೆ ಸೌಖ್ಯ ಸಿಗಬೇಕು. ಈ ಸೌಖ್ಯ ಸಿಗೋದು ಎಲ್ಲಿಂದ ಕೇಳಿದ್ರೆ, ಇದು ಮನುಷ್ಯನಿಂದ ಆಗಲ್ಲ, ಇದು ಯಾವುದೇ ದೇವ ಸೇವಕನಿಂದ ಆಗಲ್ಲ. ಒಳಗಡೆ ಸೌಖ್ಯ ಯಾವ ದೇವ ಸೇವಕನಿಂದನೋ ಆಗಲ್ಲ. ಇದಾಗೋದು ಯಾರಿಗೆ? ಅಲ್ಲೇನೋ ಮಾಡ್ತಾ ಇದಾರಲ್ಲ ಇವ್ರು 3 ಜನ. ಇಲ್ಬಾ ನೀನು ಬಾ, ಪರವಾಗಿಲ್ಲ, ಇಲ್ವಾ? ನೀನು ಒಳ್ಳೆ ಹುಡುಗ ಬಾ. ನಿನಗೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ, ಆಯ್ತಾ? ನಿನಗೋಸ್ಕರ ಮಾತ್ರ ಅಲ್ಲ, ಎಲ್ಲ ಮನುಷ್ಯನಿಗಾಗಿನೂ ಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತೀ ಕೆಟ್ಟವನು ಅಂತ ಯಾರು ಹೇಳ್ತಿರೋ ಅವನಿಗೋಸ್ಕರನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ, ಆಯ್ತಾ? ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಒಳ್ಳೆಯವ್ರನ್ನ ಹುಡುಕಿಕೊಂಡಲ್ಲ, ಒಳ್ಳೆಯವರಿಗೋಸ್ಕರ ಅಲ್ಲ ಬಂದಿರೋದು. ನಾನು ತುಂಬ ಒಳ್ಳೆಯವನು ಅಂಥವನು ಹುಡ್ಕೊಂಡಲ್ಲ ಯೇಸು ಬಂದಿರೋದು. ತುಂಬ ಕೆಟ್ಟವನು, ಯಾರಿಗೂ ಬೇಡದೇ ಇರೋವನು, ಅಸಹ್ಯವಾಗಿರೋವನು. ಕೆಲವ್ರನ್ನ ನೋಡಿದಾಗ ನಾವು ಹೇಳ್ತೀವಲ್ಲ, ಇವನೊಂದು ಜನ್ಮನ ಅಸಹ್ಯ, ಇವನ ಹತ್ರ ಸೇರಬೇಡಿ ಯಾರು,
ಇವನು ಸರಿ ಇಲ್ಲ, ಇವನು ಕುಡುಕ, ಇವನು ಕೆಟ್ಟವನು, ಯಾರಿಗೂ ಮರ್ಯಾದೆ ಕೊಡೋದಿಲ್ಲ, ಇವನ ಹತ್ರ ಸೇರಿಸ್ಬೇಡಿ ನಾವು ಹೇಳ್ತೀವಲ್ವಾ. ಯೇಸು ಬಂದಿದ್ದು ಅವನಿಗೋಸ್ಕರ. ಅದರಿಂದ ಯೇಸು ಬಂದಿದ್ದು ನಿನಗೋಸ್ಕರ, ಆಯ್ತಾ? ನಿಜ. ಇಲ್ಲಿ ಬಂದಿದ್ದು, ಇಲ್ಲಿ ಯಾರೆಲ್ಲ ಇದ್ದೀರೋ, ನಾನು ತುಂಬ ಕೆಟ್ಟವನು, ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ನನ್ನನ್ನೆಲ್ಲರೂ ತಳ್ಳಿಬಿಟ್ಟಿದ್ದಾರೆ, ನನ್ನ ಕೆಲಸಕ್ಕೆ ಬಾರದವನು ಅಂತ ಯಾರಿದ್ದೀರೋ, ನಿನಗೋಸ್ಕರ ಯೇಸು ಬಂದಿದ್ದಾರೆ. ನಿನಗೋಸ್ಕರ ಯೇಸು ಸತ್ತಿದ್ದಾರೆ. ನಿನಗೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾರೆ. ಅದು ನಿನಗೆ ಅರ್ಥ ಆಗಲಿಲ್ಲ ಅಷ್ಟೇ. ಈ ಬೋಧನೆಗಳು, ಈ ಸಭೆಗಳು, ಈ ಪ್ರಾರ್ಥನಾ ಕೂಟಗಳ ಉದ್ದೇಶ ಏನು ಗೊತ್ತಾ? ಇದೇ ಮುಖ್ಯ ಉದ್ದೇಶ. ಯೇಸು ಯಾರು ಅಂತ ಅರ್ಥ ಆಗಬೇಕು. ಯೇಸು ಯಾಕೆ ಅಂತ ಅರ್ಥ ಆಗಬೇಕು. ಯೇಸು ಯಾತಕ್ಕೋಸ್ಕರ ಶಿಲುಬೆ ಮೇಲೆ, ದೇವರು ಮನುಷ್ಯನಾಗಿ ಬಂದು ಪಾಪಿಯಾದ ನನ್ನಂತವನಿಗೋಸ್ಕರ ಶಿಲುಬೆ ಮೇಲೆ ಯಾಕೆ ಸತ್ರು ಅಂತ ನಮಗೆ ಅರ್ಥ ಆಗಬೇಕು, ನಮ್ಮ ಮನವರಿಕೆ ಆಗಬೇಕು. ಬೈಬಲ್ ಹೇಳುತ್ತೆ ಯಾಕೆ ಯೇಸು ಬಂದರು ಈ ಲೋಕಕ್ಕೆ ಅಂದರೆ, ನಿನ್ನೆ ದಿವಸ ನಾನು ಪ್ರಾರಂಭ ಮಾಡಿದ್ದೆ, ಎಂಡ್ ಮಾಡಿದ ಒಂದು ವಾಕ್ಯ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪ್ರಾರಂಭ ಆಗಿದೆ, ಕಂಟಿನ್ಯೂ ಮಾಡೋಣ, ಮುಂದುವರಿಸೋಣ, ಆಯಿತಾ? ನಿನ್ನೆ ಯಾವ ವಾಕ್ಯದಿಂದ ಕೊನೆ ಮಾಡಿದ್ವಿ ಬೋಧನೆಯನ್ನು? ಯಾರಾದರೂ ಹೇಳ್ತೀರಾ ಇಲ್ಲಿರೋರು? ನಿನ್ನೆ ಬೋಧನೆ ಆಲಿಸಿದವರು? ಇಲ್ಲ ಅವ್ರು ಕರೆಕ್ಟ್ ಹೇಳಿದ್ದಾರೆ. ನೀವು ಹೇಳಿ, ಜೋರಾಗಿ ಹೇಳಿ ನೋಡೋಣ. ವೆರಿ ಗುಡ್. ಚಪ್ಪಾಳೆ ತಟ್ಟಿ ನೋಡೋಣ ಅವರಿಗೋಸ್ಕರ. ಚಪ್ಪಾಳೆ ತಟ್ಟಿದವ್ರು ನೀವೆಲ್ಲ ಏನು ಕೇಳಿಸ್ಕೊಂಡು ಚಪ್ಪಾಳೆ ತಟ್ಟಿದ್ರಿ? ಹೇಳಿ, ಏನು ಕೇಳಿಸಿದ್ದು ಚಪ್ಪಾಳೆ ತಟ್ಟಿದ್ರಿ? ಅಲ್ಲ, ಅವ್ರು ಏನು ಹೇಳಿದ್ದಕ್ಕೆ ನೀವು ಚಪ್ಪಾಳೆ ತಟ್ಟಿದ್ರಿ? ಯಾವ ವಾಕ್ಯ ಹೇಳಿ ನೋಡೋಣ. ಈಗ ಕೇಳಿಸ್ಕೊಂಡ್ರಾ? ಪರವಾಗಿಲ್ಲ, ಪಾಸ್ ಆಗ್ತಾ ಇದ್ದೀರಾ, ಗುಡ್. ಹಾಗೆ ಬರಲಿ, ಆಯಿತಾ? ಹಾಗೆ ಬರ್ತಾ ಇರ್ಬೇಕು, ಮುಂದೆ ನೀವು ಮುಂದೆ ಹೋಗ್ಬೇಕು, ಸ್ತ್ರೀ ಶಕ್ತಿ ತೋರಿಸ್ಬೇಕು ನೀವು. ಹಾಂ, ಮತ್ತಾಯ 1:21 ಅಲ್ಲಿ ನಿಲ್ಲಿಸಿದ್ವಿ, ಅಲ್ಲಿಂದ ಶುರು ಮಾಡೋಣ. ಓದಿ ನೋಡೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ಆಕೆ ಅಂದ್ರೆ ಯಾರು? ಮರಿಯಳು. ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ದೇವದೂತರು ಜೋಸೆಫ್ಗೆ ಹೇಳ್ತಾ ಇದ್ದಾರೆ. ಜೋಸೆಫ್ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ? ಈ ಸಾವಾಸನೆ ಬೇಡ, ಯಾಕೋ ಮಾನ ಮರ್ಯಾದೆ ಹೋಗ್ತದೆ ನಮ್ದು, ಬಿಟ್ಟು ಬಿಡೋಣ ಮೆತ್ತಗೆ ಅಂತ ಹೇಳ್ಬಿಟ್ಟು ಒಳ್ಳೆ ರೀತಿಲಿ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ರೀತಿ ಬಿಡ್ಬೋದು ಅಂತ. ಆಗ ದೇವದೂತ ಜೋಸೆಫಿಗೆ ಹೇಳ್ತಾರೆ, ಅದೆಲ್ಲ ಯೋಚನೆ ಮಾಡಬೇಡಪ್ಪ, ನಿನ್ನ ಯೋಚನೆ ಬೇರೆ, ನನ್ನ ಯೋಚನೆ ಬೇರೆ. ನನ್ನ ಆಲೋಚನೆಗಳು ನಿನ್ನ ಆಲೋಚನೆ ಥರ ಅಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಂತೆ ಅಲ್ಲ. ನನ್ನ ಆಲೋಚನೆನೇ ಬೇರೆ, ನಿನ್ನ ಆಲೋಚನೆನೇ ಬೇರೆ. ಭೂಮಿಯಿಂದ ಆಕಾಶ ಎಷ್ಟು ಎತ್ತರದಲ್ಲಿದೆಯೋ ನನ್ನ ಆಲೋಚನೆ ಅಷ್ಟು ಎತ್ತರದಲ್ಲಿದೆ. ದೊಡ್ಡ ಆಲೋಚನೆ ಇಟ್ಕೊಂಡಿದ್ದೀನಿ ನಿನ್ನ ಬಗ್ಗೆ. ನೀನು ಯಾವುದೋ ಗ್ರೌಂಡ್ ಲೆವೆಲ್ ಚಿಕ್ಕ ಆಲೋಚನೆ ಮಾಡ್ತಾ ಇದೀಯಾ ಅಲ್ವಾ? ನೀವು ಯೋಚನೆ ಮಾಡ್ಬೋದು, ನಾನು ಒಂದು ಆತ್ಮನಾದರೂ ಗೆಲ್ಲಬೇಕು ದೇವರೇ ಅಂತ. ದೇವ್ರು ಯೋಚನೆ ಮಾಡಿರ್ತಾರೆ ನಿನ್ನ ಮುಖಾಂತರ 10,000 ಆತ್ಮ ಗೆಲ್ಲಬೇಕು ಅಂತ. ಎಷ್ಟು ಸಾವಿರ? ನೀವು ಯೋಚನೆ ಮಾಡಿದ್ದು ಎಷ್ಟು ಆತ್ಮ ಗೆಲ್ಲಬೇಕು ಅಂತ? ಲಕ್ಷ. ದೇವ್ರಿಗಿಂತ ದಾಟಿಬಿಟ್ಟಿದ್ದೀರಾ. ಇರಲಿ, ಪರವಾಗಿಲ್ಲ. ಆಸೆ ಪಡ್ತಾ ಇದ್ದೀರಾ? ದೇವರು ಆ ಥರ ಆಸೆ ಪಡ್ತಾ ಇದ್ದಾರೆ. ದೇವರು 10 ಲಕ್ಷ ಆಸೆ ಪಡ್ತಾ ಇದ್ದಾರೆ ಅಲ್ವಾ? ಲಕ್ಷಾಂತರ, ಕೋಟ್ಯಾಂತರ, ಕೋಟಿ ಆಗಲಿ. ಅಂದರೆ ನಮ್ಮ ಆಲೋಚನೆ ಪ್ರಕಾರ ಅಲ್ಲ ದೇವರು ಕಾರ್ಯ ಮಾಡೋದು. ನಾವು ಕೆಲವೊಮ್ಮೆ ಆಲೋಚನೆ ಮಾಡ್ತೀವಿ, ಈ ಸಭೆಯಲ್ಲಿ ಇವತ್ತು ಈ ಒಂದು ಪ್ರಾರ್ಥನೆಯಲ್ಲಿ ದೇವರು ಏನು ದೊಡ್ಡ ಕಾರ್ಯ ನಮ್ಮ ಜೀವನದಲ್ಲಿ ಮಾಡ್ತಾರೆ ಅಂತ. ಇಲ್ಲಿ ಏನು ಮಾಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ. ಯಾಕಿರ್ಬೋದು? ಮಾಡ್ತಾರೆ ಅಂತ ನೀವು ಬಂದಿರ್ತೀರಿ, ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ ಅಂದರೆ ದೇವ್ರಿಗೆ ಗೊತ್ತು, ಈಗ ಏನಾದರೂ ಮಾಡಿಬಿಟ್ರೆ ನಿನ್ನ ಹಿಡಿಯೋಕ್ಕಾಗಲ್ಲ ಅಂತ, ತಪ್ಪೋಗ್ಬಿಡ್ತೀಯ ಅಂತ, ಅದಕ್ಕೆ ಮಾಡಲ್ಲ. ನಿನ್ನ ಟೈಮಿಗೆ ಮಾಡಲ್ಲ, ಆದರೆ ದೇವರು ಮಾಡ್ತಾರೆ ದೇವ್ರ ಟೈಮಿಗೆ. ಪ್ರತಿಯೊಂದಕ್ಕೂ ಒಂದೊಂದು ಸಮಯವಿದೆ. ಪ್ರತಿಯೊಂದಕ್ಕೂ ಒಂದೊಂದು ಸಮಯವಿದೆ. ಆ ಸಮಯದಲ್ಲಿ ನೀನು ಏನು ಪ್ರಾರ್ಥನೆ ಮಾಡಬೇಡ, ಅವರೇ ಮಾಡ್ತಾರೆ. ಜೋಸೆಫ್ ಏನಾದರೂ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿದ್ರಾ? ಇಲ್ಲ ಅಲ್ವಾ? ಜೋಸೆಫ್ ಯೋಚನೆ ಮಾಡಿದ್ದೇ ಬೇರೆ, ಬಿಟ್ಟುಬಿಡೋ ಯೋಚನೆ ಮಾಡ್ದ. ಆದರೆ ದೇವರು ತಗಲಾಕೋ ಯೋಚನೆ ಮಾಡಿದ್ರು. ನೀವು ಯಾರನ್ನಾದರೂ ನಿಮ್ಮ ಗಂಡಂದ್ರನ್ನ ಬಿಟ್ಟುಬಿಡೋ ಯೋಚನೆಯಲ್ಲಿದ್ದರೆ ದೇವ್ರ ಯೋಚನೆ ಏನು ಗೊತ್ತಾ?
ತಗಲು ಹಾಕಬೇಕು ಅಂತಾನೆ. ನೀವೇನು ಮಾಡಿದರೂ ಅವ್ರನ್ನ ಬಿಡು, ಅವ್ರು ಡೈವರ್ಸ್ ಮಾಡೋಕ್ಕಾಗಲ್ಲ. ದೇವ್ರ ಯೋಜನೆನ ಮುರಿದು ಹಾಕೋಕ್ಕೆ ಮನ್ಸಂಗೆ ಆಗಲ್ಲ. ಆದರೆ ದೇವ್ರ ಯೋಜನೆ ನಾವು ಕಂಡ್ಕೋಬೇಕು. ನಮ್ಮ ಜೀವನದಲ್ಲಿ ದೇವರ ಯೋಜನೆಯನ್ನು ಕಂಡ್ಕೋಬೇಕು. ಜೋಸೆಫ್ ಕಂಡುಕೊಂಡ. ದೇವರು ಮಾತಾಡಿದಾಗ ಆ ದೇವರ ಮಾತನ್ನು ಅವನು ನಂಬಿದ. ದೇವರು ದೂತನ ಮುಖಾಂತರ ಮಾತನಾಡಿದಾಗ ಅವನೇನು ಮಾಡ್ದ? ಅದನ್ನು ಒಪ್ಕೊಂಡ. ಆಯಿತು ದೇವರೇ, ನೀನು ಹೇಳ್ತಾ ಇದೆಯಲ್ಲ ದೂತನ ಮುಖಾಂತರವಾಗಿ, ನಾನು ಹಾಗೇ ಮಾಡ್ತೀನಿ ಅಂತ ಒಪ್ಕೊಂಡ. ದೇವರ ಮಹಿಮೆಯನ್ನು ಜೋಸೆಫ್ ನೋಡ್ದ. ದೇವರ ಮಹಿಮೆಯನ್ನು ಜೋಸೆಫ್ ಅನುಭವಿಸಿದ. ಇವತ್ತು ಕೂಡ ನಮ್ಮ ಬಾಯಲ್ಲಿ ಜೋಸೆಫ್ ಹೆಸರು ಹೇಳ್ತೀವಿ. ಎಷ್ಟೋ ಜನ ಜೋಸೆಫ್ ಅಂತ ಹೆಸರು ಇಟ್ಕೊಂಡಿದ್ದೀರಿ. ನೋಡಿ, ಆ ಜೋಸೆಫನನ್ನು ದೇವರು ಹೇಗೆ ಘನಪಡಿಸಿದರು? ಯಾಕೆ ಘನಪಡಿಸಿದರು? ಜೋಸೆಫ್ ಏನಾದರೂ ದೊಡ್ಡ ಚರ್ಚ್ ಕಟ್ಟಿದ್ರಾ? ಒಂದು ಪ್ರಶ್ನೆ, ಬೈಬಲ್ನಲ್ಲಿ ಜೋಸೆಫ್ ಎಷ್ಟು ಸರಿ ಮಾತಾಡಿದ್ದಾರೆ? ಬೇಗ ಹೇಳಬೇಕು, ಎಷ್ಟು ಮಾತುಗಳು ಮಾತಾಡಿದ್ದಾರೆ? ಯೇಸು ಸ್ವಾಮಿಯ ಸಾಕು ತಂದೆ ಜೋಸೆಫ್, ಹಳೆ ಒಡಂಬಡಿಕೆ ಜೋಸೆಫ್ ಅಲ್ಲ. ಬೈಬಲ್ನಲ್ಲಿ ಎಷ್ಟು ಸಾರಿ ಮಾತಾಡಿದ್ದಾರೆ? ಅಕ್ಕಂದ್ರ ನಿಮ್ಮ ಥರನೇ ನಮ್ಮ ಜೋಸೆಫಣ್ಣನು ಮಾತಾಡಿಲ್ಲ. ಒಂದೇ ಒಂದು ಮಾತಾಡಿಲ್ಲ ಬೈಬಲಲ್ಲಿ. ನೀವು ಹುಡುಕ್ರಿ ಬೇಕಾದ್ರೆ ಆಮೇಲೆ ಮನೆಗೆ ಹೋಗಿ. ಸೈಲೆಂಟ್ ಮನುಷ್ಯ. ನಾವು ಅದು ಎಷ್ಟು ಮಾತಾಡ್ತೀವಿ. ಈ ಥರ ಮೈಕಿಗೆ ಸಿಕ್ಬಿಟ್ರಂತೂ ಮಾತೋ ಮಾತು, ನಿಲ್ಲಿಸೋದೇ ಇಲ್ಲ. ಇವರು ಒಂದು ಟೈಮ್ ಕೊಟ್ಟಿರ್ತಾರೆ, ಇಷ್ಟು ಗಂಟೆ ನಿಲ್ಲಿಸ್ಬೇಕು ಅಂತ. ಆದರೂ ಮೈಕಿದ್ರೆ ಮಾತು ಹೋಗ್ತಾ ಇರುತ್ತೆ. ಕರೆಂಟ್ ಹೋಗ್ಬಿಟ್ರೆ 10 ನಿಮಿಷ ಮುಂಚೆನೇ ನಿಲ್ಲಿಸ್ಬಿಡ್ತೀವಿ. ನೋಡಿ, ನಮ್ಮ ಕತೆ ಜೋಸೆಫ್ ಕತೆ ನೋಡ್ರಿ. ಜೋಸೆಫ್ ಮಾತಾಡಿದ್ರಾ? ಒಂದು ಮಾತಾಡಿಲ್ಲ. ಸೈಲೆಂಟಾಗಿ ದೇವರ ಇಚ್ಛೆಗೆ ತನ್ನ ಜೀವನವನ್ನು ಬಿಟ್ಟುಕೊಟ್ರು. ದೇವರ ಆತನನ್ನು ಘನಪಡಿಸಿದರು. ನಾವು ಮಾಡಬೇಕಾಗಿರೋದು ಇಷ್ಟೇ, ದೇವ್ರು ಏನು ಹೇಳ್ತಾರೋ, ದೇವ್ರು ಏನು ಮಾತಾಡ್ತಾರೋ ಅದಕ್ಕೇನು ವಿರುದ್ಧ ಮಾತಾಡದೆ, ಕ್ವಶನ್ ಹಾಕದೆ, ಸಂಶಯ ಪಡದೆ, ಆಯ್ತು ದೇವ್ರೆ ನೀನೇನು ಹೇಳ್ತೀಯೋ ಹಾಗೆ, ಆಮೇನ್. ಹೇಳಿ ನೋಡೋಣ ಆಮೇನ್ ಅಂತ. ಆಮೇನ್, ಆಮೇನ್ ಅಂದ್ರೆ ಅರ್ಥ ಏನು? ಆಗೋಯ್ತು ಅಪ್ಪ, ಹಾಗೇ ಆಗಲಿ, ಆಮೇನ್. ಆಮೇನ್ ಅಂದರೆ ಏನರ್ಥ? ನೀವು ಹುಷಾರಾಗಿ ಹೇಳ್ಬೇಕು ಆಮೇನ್ ಅಂತ ಹೇಳಬೇಕಾದ್ರೆ, ಆಯಿತಾ? ಯೇಸು ಸ್ವಾಮಿ ಈಗಲೇ ಬರ್ತಾರೆ, ಇವತ್ತೇ ಬರ್ತಾರೆ. ನೀವು ಆಮೇಲೆ ಹೇಳಿದ್ಮೇಲೆ ಮನೆಗೆ ಹೋದ್ಮೇಲೆ ಏನು ಮಾಡ್ಬೇಕು? ಎಲ್ಲ ಮಾರಾಟ ಮಾಡಬೇಕೀಗ. ಇಲ್ಲ ಅಂದರೆ ನೀವು ಸುಳ್ಳು ಹೇಳ್ದಂಗೆ ಆಯಿತು, ನಂಬಿಕೆ ಅಲ್ಲ ಅದು. ನಾನು ಅದಕ್ಕೆ ಹೇಳಿದೆ ಈಗ ಪರವಾಗಿಲ್ಲ. ಆಮೇಲೆ ಹೇಳಬೇಕಾದ್ರೆ ಸುಮ್ಮನೆ ಬಾಯಲ್ಲಿ ಆಮೇಲೆ ಹೇಳೋದಲ್ಲ. ಕೆಲವು ಟೈಮ್ ನಮ್ಮ ಸಭೆಗಳಲ್ಲಿ ಪ್ರಾಕ್ಟೀಸ್ ಆಗಿರುತ್ತೆ ನಮಗೆ. ನಾವೇನೇ ಹೇಳಿದ್ರು ನೀವು ಅಲ್ಲಿಂದ ಏನು ಹೇಳಬೇಕು? ಆಮೇಲೆ ಹೇಳಿ ಅಂತ. ಯೇಸು ಈಗ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳುವಾಗ ನೀವೇನು ಹೇಳ್ತೀರಿ? ಜೋಶಲ್ಲಿ ಆಮೇನ್ ಅಂತ ಹೇಳ್ತೀರಿ. ಆವಾಗ ನೀವು ಇಲ್ಲಿಂದ ಬಿಟ್ಟು ಮನೆಗೆ ಹೋಗ್ತೀರಾ, ಇಲ್ಲೇ ಕಾಯ್ತಾ ಕೂತ್ಕೊಳ್ತೀರಾ? ಯೇಸು ಇಲ್ಲೇ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ, ನೀನು ಎಲ್ಲಿದೆಯೋ ಅಲ್ಲೇ ಬರ್ತಾರೆ, ಆಮೇನ್ ಹಲ್ಲೆಲೂಯಾ ಅಂತ ಹೇಳ್ತೀರಾ? ಹೇಳ್ತೀರಿ. ಆಮೇಲೆ ಪ್ರೇಯರ್ ಆದಮೇಲೆ ಮನೆಗೆ ಹೋಗ್ತೀರಾ? ಮತ್ತು ಆಮೇಲೆ ಹೇಳಿದ್ದು ನಾಟಕ ಮಾಡಿದ್ದಷ್ಟೇ. ಸುಮ್ಮನೆ ಏನೋ ಬಾಯಲ್ಲಿ ಕಲ್ತ್ಕೊಬಿಟ್ಟಿದ್ದೀವಿ ಆಮೇಲೆ ಹೇಳಲಿಕ್ಕೆ. ನಮಗೆ 2 ಕಲಿಸಿದ್ದಾರೆ, ಒಂದು ಆಮೇನು, ಒಂದು ಹಲ್ಲೆಲೂಯಾ. ಕರೆಕ್ಟಾ? ಹಲ್ಲೆಲೂಯಾ ಹೇಳ್ತೀರಾ? ಒಂದು ಜೋರಾಗಿ ಹಲ್ಲೆಲೂಯಾ ಹೇಳಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಾ. ಆಮೇಲೆ ಹೇಳಿ ನೋಡೋಣ, ಕೈ ತಟ್ಟಿ ನೋಡೋಣ. ಸೂಪರ್. ಇದಿಷ್ಟು ನಾವು ಕಲ್ತಿದ್ದೀವ ಕರೆಕ್ಟಾಗಿ? ನಾವು ತಿಳ್ಕೊಂಡ್ರೆ ಇದೇ ಪವರು ಅಂತ. ಆದರೆ ಇದು ಪವರ್ ಅಲ್ಲ, ಇದೇ ನಮ್ಮ ವಂಚನೆ. ಕೈ ಎಲ್ಲಿ ತಟ್ಟಬೇಕು ಅಲ್ಲಿ ತಟ್ಟಬೇಕು, ಎಲ್ಲದಕ್ಕೂ ತಟ್ಟೋದಲ್ಲ. ಆಮೇಲೆ ಎಲ್ಲಿ ಹೇಳಬೇಕೋ ಅದಕ್ಕೆ ಹೇಳಬೇಕು, ಅದಕ್ಕೊಂದು ಅರ್ಥ ಇದೆ. ಹಲ್ಲೆಲೂಯಾ ಯಾವಾಗ ಹೇಳಬೇಕೋ ಆವಾಗ ಹಲ್ಲೆಲೂಯಾ ಹೇಳಬೇಕು. ನಮ್ಮ ತಪ್ಪೇನು, ನಾವು ಹಲ್ಲೆಲೂಯಾ ಹೇಳಬೇಕಾದ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ, ಆಮೇಲೆ ಹೇಳಬೇಕಾದ ಟೈಮಲ್ಲಿ ಆಮೇಲೆ ಹೇಳಲ್ಲ. ಕೈಗೆ ತಟ್ಟಬೇಕಾದಾಗ ತಟ್ಟಲ್ಲ, ಯಾವಾಗಲೂ ಏನೇನೋ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಬೇಡ, ವಿಷಯಕ್ಕೆ ಬರೋಣ. ಜೋಸೆಫಿಗೆ ದೇವದೂತ ಹೇಳಿದಾಗ ಜೋಸೆಫ್ ಏನು ಹೇಳಿದ್ರು? ಆಮೇಲೆ ಹೇಳಿದರು, ಹಾಗೇ ಆಗಲಿ ಅಂತ ಹೇಳಿದರು. ಏನಂತ ಹೇಳಿದರು ನೋಡೋಣ. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆಕೆ ಗರ್ಭ ತಳೆದು ಒಬ್ಬ ಮಗನನ್ನು ಪ್ರಸವಿಸುತ್ತಾಳೆ, ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಯಾರು? ಮರಿಯಳು. ನೀನು ಆ ಗಂಡು ಮಗುವಿಗೆ ಏನೆಂದು ಹೆಸರಿಡಬೇಕು? ಯೇಸು. ಈಗ ಹೇಳಿ ನೋಡೋಣ ಜೋರಾಗಿ, ಏನೆಂದು ಹೆಸರಿಡಬೇಕು? ಏನೆಂದು ಹೆಸರಿಡಬೇಕು? ಏನೆಂದು ಹೆಸರಿಡಬೇಕು? ಹೆಸರಲ್ಲಿ ಶಕ್ತಿ ಇದೆ, ಆಯ್ತಾ?
ಅವಾಗ ಅವಾಗ ನೀವು ಏನು ಹೇಳ್ತಾಯಿರಿ ಬಾಯಲ್ಲಿ ಗೊತ್ತಾ? ಏಸು. ತುಂಬ ಸುಸ್ತಾದಾಗ ಏನು ಹೇಳಿ? ಏಸು. ಜೀಸಸ್. ಏಸು. ಯಾರಾದರೂ ಬೈದ್ರೆ ಏನು ಹೇಳಿ ಗೊತ್ತಾ? ಏಸು 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 ಅಂತ ಹೇಳಿ. ಆಗೇನು ಸಿಗುತ್ತೆ? ಏನು ಶಕ್ತಿ ಸಿಗುತ್ತೆ? ಬೈದವ್ರನ್ನ ಕ್ಷಮಿಸ್ಲಿಕ್ಕೆ ಶಕ್ತಿ ಸಿಗುತ್ತೆ. ಪಾಪ ಬೈದು ಬಿಟ್ಟಿದ್ದಾರೆ ಗೊತ್ತಿಲ್ಲದೆ, ದೇವರೇ ಅವನ್ನ ಆಶೀರ್ವಾದ ಮಾಡಪ್ಪ ಅಂತ ಹೇಳಲಿಕ್ಕೆ ಶಕ್ತಿ ಸಿಗುತ್ತೆ. ಯೇಸು ಹೆಸರಿಗೆ ತುಂಬ ಶಕ್ತಿ ಇದೆ, ಆಯಿತಾ? ಅದರಿಂದ ಎಲ್ಲ ಸಮಯದಲ್ಲೂ ನೀವು ಏನು ಹೇಳ್ಬೋದು? ಏಸು. ಆಕಾಶದ ಕೆಳಗೆ ಭೂಮಿಯ ಮೇಲೆ, ಮುಂದೆ ನೀವು ಹೇಳಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ. ಹಾಂ, ಅಷ್ಟೇನಾ? ಪೂರ್ತಿ ಹೇಳಿ ನೋಡೋಣ, ಪೂರ್ತಿ ಮಾಡಿ ನೋಡೋಣ. ಇದೆಲ್ಲ LKG ವಿಷಯಗಳು ನಾನೀಗ ಹೇಳ್ತಾ ಇರೋದು. ನಾನೆಲ್ಲೋ 10ನೇ ಕ್ಲಾಸಿಗೆ ಪಾಠ ಮಾಡೋಣ ಅಂತ ಬಂದೆ. ನೀವು ನೋಡಿದರೆ ನನ್ನನ್ನು ವಾಪಸ್ LKG ಕ್ಲಾಸಿಗೆ ಕರ್ಕೊಂಡ್ಬಂದು ಕೂರಿಸ್ಬಿಟ್ರಿ. ಈಗ ಏನು ಮಾಡೋಣ? ಆಕಾಶದ ಕೆಳಗೆ ಭೂಮಿ ಮೇಲೆ ನಮ್ಮ ರಕ್ಷಣೆಗಾಗಿ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಆ ನಾಮವೇ ಯೇಸುವಿನ ನಾಮ. ಆ ನಾಮದಿಂದ ಅಲ್ಲದೆ ಬೇರೆ ಯಾವ ಹೆಸರಿನಲ್ಲಿಯೂ ನಮಗೇನಿಲ್ಲ, ಊಟ ಇಲ್ಲ ಅಲ್ಲ, ಏನಿಲ್ಲ. ಮತ್ತೀಗ ರಕ್ಷಣೆ ಅಂದರೆ ಏನು ಕೇಳಿದರೆ? ರಕ್ಷಣೆ ಇಲ್ಲ ಅಂತ ಹೇಳಿದ್ರಲ್ಲ, ಏನದು? ಅಲ್ಲಿಗೆ ಹೋಗೋಣ, ಆಯಿತಾ? ಅಲ್ಲಿಗೆ ಹೋಗೋಣ. ಪಾಪ ಏನು ಮಾಡೋದು ನಿಮ್ಮನ್ನು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓದಿ ಬ್ರದರ್. ಆತನಿಗೆ ಏನೆಂದು ಹೆಸರಿಡಬೇಕು? ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ, ಅವರ, ನೆನ್ಪಿಟ್ಕೊಳ್ಳಿ, ರೋಗದಿಂದ ಅಲ್ಲ, ಸಾಲದಿಂದ ಅಲ್ಲ, ಬೇರೆ ಯಾವುದರಿಂದನೂ ಅಲ್ಲ, ಅವರ ಪಾಪಗಳಿಂದ ಬಿಡಿಸಿ, ಅವರ ಪಾಪದಿಂದ ಬಿಡಿಸಿ ಕಾಯುವನು ಅಂದನು. ಕಾಯುವಾತನು. ಪಾಪದಿಂದ ಬಿಡಿಸಿ ಸುಮ್ಮನೆ ಇರೋದಿಲ್ಲ, ಮತ್ತೆ ಪಾಪದಲ್ಲಿ ಬೀಳದ ಹಾಗೆ ನಮ್ಮನ್ನು ಕಾಯುವ ಒಳ್ಳೆಯ ಕುರುಬನಾಗಿ ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪಾಪದಿಂದ ಮೇಲೆ ಕರ್ಕೊಂಡು ಬಂದು ಹಾಗೆ ಬಿಟ್ಬಿಡೋದಿಲ್ಲ, ಇನ್ಮೇಲೆ ನೀನು ಬದುಕೋಪ್ಪ ಅಂತ ಬಿಡೋದಿಲ್ಲ. ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ಪಾಪದಿಂದ ಹೊರಗಡೆ ಕರ್ಕೊಂಡು ಬಂದು ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ, ನಮಗೆ ಕಾವಲಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾರು ಇರೋದಿಲ್ಲ, ಯೇಸು ಇರ್ತಾರೆ. ಯುಗದ ಸಮಾಪ್ತಿಯವರೆಗೂ ಸದಾಕಾಲ ನಮ್ಮ ಜೊತೆಯಲ್ಲಿ ನಮ್ಮನ್ನು ಕಾಯುವ ಕರ್ತನು ನಮ್ಮ ಜೊತೆಯಲ್ಲಿರ್ತಾನೆ. ನಾವು ಪಾಪದಲ್ಲಿ ಎಡವಿ ಬಿದ್ದು ಹೋಗದ ಹಾಗೆ, ಮತ್ತೆ ಬಿದ್ದು ಹೋಗದ ಹಾಗೆ ನಮ್ಮನ್ನು ಕಾಪಾಡಲಿಕ್ಕೋಸ್ಕರ ನಮ್ಮ ರಕ್ಷಕನಾದ ದೇವರು ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿರ್ತಾರೆ. ಈಗ ಆಮೇಲೆ ಹೇಳಬೇಕು ನೀವು ನೋಡಿ. ನಿಮಗೆ ಯಾವಾಗ ಆಮೇಲೆ ಹೇಳಬೇಕು ಅಂತ ನಾವು ಹೇಳಿ ಆಮೇಲೆ ನಿಮಗೆ ಹೇಳಿಸ್ಬೇಕು ಏನು ಮಾಡೋದು, ಆಯಿತಾ? ಗೊತ್ತಾಯ್ತು ಯಾವಾಗೆಲ್ಲ ಹೇಳಬೇಕು ಅಂತ? ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ರಕ್ಷಣೆ ಪಡ್ಕೊಂಡ ಮೇಲೆ ಗೊತ್ತಾಗುತ್ತೆ. ರಕ್ಷಣೆ ಪಡ್ಕೊಳ್ಳೋ ತನಕನೂ ನಮಗೆ ಆಮೇಲೆ ಯಾವಾಗ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ರಕ್ಷಣೆ ಬಂದಾದ ಮೇಲೆ ರಕ್ಷಕನ ಬಗ್ಗೆ ಯಾವಾಗೆಲ್ಲ ಬರುತ್ತೋ ಸಂದೇಶ ಆವಾಗೆಲ್ಲ ಆಮೇನ್, ಇದು ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಆಮೇನ್, ಇದು ನನ್ನ ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಆಮೇನ್, ಇದು ನನ್ನ ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಆಮೇನ್ ಅಂತ ಸಂತೋಷವಾಗಿ ನಮಗೆ ಹೇಳಲಿಕ್ಕೆ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಂಥ ಮುಖ್ಯವಾದ ಉದ್ದೇಶ ಏನಾಗಿದೆ? ಬಿಲ್ಡಿಂಗ್ ಇಲ್ಲಿದ್ದವರಿಗೆ ಬಿಲ್ಡಿಂಗ್ ಕಟ್ಕೊಡ್ಲಿಕ್ಕೆ ಅಲ್ಲ. ಯಾಕೆ? ಪಾಪದಲ್ಲಿ ಇದ್ದವರನ್ನು ಪಾಪದಿಂದ ಬಿಡಿಸಿ ಅವರನ್ನು ಉದ್ಧಾರ ಮಾಡಲಿಕ್ಕೆ, ಅವರನ್ನ ಕಾಯಲಿಕ್ಕೋಸ್ಕರ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ನೀವು ಯೋಚನೆ ಮಾಡ್ಬೋದು, ಇದೇನಿಷ್ಟು ದೊಡ್ಡ ಸಮಸ್ಯೆನಾ? ಪಾಪ 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 ಅಂತ ಹೇಳ್ತಾರಲ್ವಾ, ಇದೇನಂಥ ಮಹಾ ಸಮಸ್ಯೆನಾ? ನಮ್ಮ ಸಮಸ್ಯೆ ನಮಗೀಗ, ನಿಮಗೆ ಎಷ್ಟು ಜನಕ್ಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳ್ತೀನಿ, ಮತ್ತು ನೀವೆಲ್ಲ ಬುದ್ಧಿವಂತರಾಗಬೇಕೀಗ. ನಿಮಗೆ ಎಷ್ಟು ಜನಕ್ಕೆ, ಸುಳ್ಳು ಹೇಳೋದು ಬೇಡ, ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕ್ಯಾನ್ಸರ್ ಅಂದರೆ ಭಯ ಇದೆ? ಕ್ಯಾನ್ಸರ್ ಅಂತ ಕೇಳುವಾಗ ನಿಮ್ಮ ಮನೆಯಲ್ಲಿ ಯಾರಿಗೊಬ್ಬರಿಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅಂದರೆ ಎಷ್ಟು ಜನಕ್ಕೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ? ಯಾರಿಗೂ ಹೆದರಿಕೆ ಆಗಲ್ವಾ? ಕ್ಯಾನ್ಸರ್ ಅಂದರೆ ಹೆದರಿಕೆ ಇಲ್ವಾ ಯಾರಿಗೂ? ನಾನು ಕೇಳಿದ ಮತ್ತು ಬೇರೆ ಏನಾದರೂ ಕೇಳಿದ್ನಾ? ಇಲ್ಲ ತಾನೆ. ಸೊ ಕೈ ಹಿಂಗೆ ಎತ್ಬೋದು, ತೊಂದರೆ ಇಲ್ಲ.
ಕೈ ಎತ್ತದಾಗ ಏನಾಗುತ್ತೆ ಗೊತ್ತಾ, ಕ್ಯಾನ್ಸರ್ ಇದ್ರೆ ವಾಸಿ ಆಗಿಬಿಡುತ್ತೆ, ಹೆದರ್ಕೋಬೇಡಿ. ಹಾಂ, ಕ್ಯಾನ್ಸರ್ ಅಂದರೆ ಯಾರಿಗೆ ಭಯ ಇದೆ? ಭಯ ಇಲ್ವಾ? ಕ್ಯಾನ್ಸರ್ ಅಂದರೆ ಭಯ ಇಲ್ಲ, ತುಂಬ ಸಂತೋಷ. ಇಲ್ಲಿದ್ರೂ ಒಳ್ಳೆಯದು, ಏನು ಮಾಡೋಕ್ಕಾಗುತ್ತೆ ಈಗ ಅಲ್ವಾ? ಹಾಂ, ಎಷ್ಟು ಜನಕ್ಕೆ ಪಾಪ ಅಂದರೆ ಭಯ ಇದೆ? ಕೈ ಎತ್ತೋದು ಬೇಡ, ಕೈ ಎತ್ತದೇ ಬೇಡ. ಕೈ ಎತ್ತಿ ನೀವು ಫರಿಸಾಯರಾಗೋದು ಬೇಡ. ಫರಿಸಾಯರೇ ನಿಮಗೆ ಧಿಕ್ಕಾರ. ನಿನ್ನಲ್ಲಿ ಪಾಪ ಇದೆ ಅಂತ ಹೇಳುವಾಗ ನಿಮಗೆ ಎಷ್ಟು ಜನಕ್ಕೆ ಭಯ ಆಗುತ್ತೆ? ನಮಗೆ ಯಾರಿಗೂ ಏನೂ ಅನ್ಸೋದೇ ಇಲ್ಲ, ಏನೂ ಅನ್ಸೋದಿಲ್ಲ. ಏನು ಅನಿಸ್ಬಿಡುತ್ತೆ? ನೀವು ಆಸ್ಪತ್ರೆಗೆ ಹೋಗ್ತೀರಿ, ಏನೋ ಒಂದು ಗುಳ್ಳೆ ಬಂತು ಮೈ ಮೇಲೆ, ಡಾಕ್ಟ್ರು ಚೆಕ್ ಮಾಡಿ ಏನು ಹೇಳ್ತಾರೆ? ಕ್ಯಾನ್ಸರ್ ಪರೀಕ್ಷೆ ಕಳಿಸ್ಕೊಟ್ಟಿದ್ದೀವಿ, ಬಂದ ಮೇಲೆ ಹೇಳ್ತೀವಿ ಏನು ಕಾಯಿಲೆ ಅಂತ. ಅಂದರೆ ನೀವು ನಿದ್ದೆ ಮಾಡ್ತೀರಾ? ರಾತ್ರಿ ಮಾಡ್ತೀರಾ? ಮಾಡಲ್ಲ ಅಲ್ವಾ? ನೀವು ಸಭೆಗೆ ಬರ್ತೀರಿ, ಇಲ್ಲಿ ಬೋಧನೆ ಮಾಡೋ ಬೋಧಕರು ಹೇಳ್ತಾರೆ ನಿನ್ನಲ್ಲಿ ಪಾಪ ಇದೆ ಅಂತ. ನೀನು ಆಮೇಲೆ ಅಂದ್ಕೊಂಡು ಮನೆಗೆ ಹೋಗ್ತೀಯ. ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿಕೊಂಡು ಬಿರಿಯಾನಿ ತಿನ್ಕೊಂಡು ಮಲ್ಕೊಳ್ತೀರಿ. ನಿಮಗೇನಾದರೂ ಟೆನ್ಷನ್ ಆಗುತ್ತಾ? ಅಯ್ಯೋ ಇವತ್ತು ಅವ್ರು ಹೇಳಿಬಿಟ್ಟಿದ್ದಾರೆ ನನ್ನಲ್ಲಿ ಪಾಪ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ನಮಗೇನು ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂದರೆ ಕ್ಯಾನ್ಸರ್ ರೋಗ ನಮ್ಮನ್ನು ಏನು ಮಾಡುತ್ತೆ ಅನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ, ಕಿವಿಯಾರೆ ಕೇಳಿದ್ದೀವಿ. ಕರೆಕ್ಟಾ? ಕ್ಯಾನ್ಸರ್ ರೋಗಿಗಳನ್ನ ನೀವು ಯಾವತ್ತಾದರೂ ನೋಡಿದ್ದೀರಾ? ಅವ್ರ ಗೋಳಾಟ ನೋಡಿದ್ದೀರಾ? ಅವ್ರ ನರಳಾಟ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಕ್ಯಾನ್ಸರ್ ಆಸ್ಪತ್ರೆಗೆ ಯಾವತ್ತಾದರೂ ಒಂದು ಸುಮ್ಮನೆ ಒಂದು ಭೇಟಿ ಕೊಟ್ಟು ಬನ್ನಿರಿ. ಇದೆಲ್ಲ ನೋಡ್ಬೇಕು ನೀವು, ಆಯಿತಾ? ಬೆಂಗಳೂರಲ್ಲಿ ಕಿದ್ವಾಯಿ ಆಸ್ಪತ್ರೆ ಅಂತ ಇದೆ, ಅಲ್ಲಿ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೊಡ್ತಾರೆ. ಆದರೆ ಯಾರು ಉಳಿಯಲ್ಲ, ಸತ್ತೋಗ್ತಾರೆ. ಸುಮ್ಮನೆ ಮನುಷ್ಯನಿಗೆ ಏನೋ ಒಂದು ಹೋಪ್, ಉಳಿತೀವಿ ಸ್ವಲ್ಪ ದಿವಸ. ಏನೋ ಇವತ್ತು ಸಾಯೋನು ಒಂದು ವಾರ ಬಿಟ್ಟು ಸಾಯ್ತಾನೆ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿ ಉಳಿಸ್ಕೊಂಡ್ರು ಅಷ್ಟೇ, ಮೆಡಿಸಿನ್ ಕೊಟ್ಟು ಉಳಿಸ್ಕೊಂಡ್ರು ಅಷ್ಟೇ. ಇವತ್ತು ಸಾಯಲ್ಲ, ಒಂದು ವಾರ ಬಿಟ್ಟು, ಒಂದು ತಿಂಗಳು ಬಿಟ್ಟು, 5-10 ವರ್ಷ ಬಿಟ್ಟು ಗೊಟಕ್ಕಾಗಿ ಹೋಗ್ತಾನೆ. ಫ್ಲೆಕ್ಸಲ್ಲಿ ಬರುತ್ತೆ ಫೋಟೋ. ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ವಾ ಕೇಳಬೇಡಿ, ನಿಜವಾಗಲೂ ಉಳ್ಸೋಕ್ಕಂತೂ ಆಗಲ್ಲ. ಸಾಯವನಿಗೆ ಪ್ರಮೋಷನ್ ಕೊಡ್ಬೋದು ಅಷ್ಟೇ. ಇವತ್ತು ಸಾಯವನ್ನು ಒಂದು ವಾರ ಬಿಟ್ಟು ಸಾಯಂಗೆ ಮಾಡ್ಬೋದು ನಮ್ಮ ಪ್ರಾರ್ಥನೆಯಿಂದ, ಅಷ್ಟು ಮಾಡ್ಬೋದು. ಸಾಯ್ದೇನೆ ಪರ್ಮನೆಂಟಾಗಿ ಉಳಿಸ್ಕೊಳ್ಳೋಕೆ ಒಂದು ಪ್ರಾರ್ಥನೆ ಈ ಪ್ರಪಂಚದಲ್ಲಿ ಇವತ್ತಿನ ತನಕ ಇಲ್ಲ. ಇದೆಯಾ? ನೀವೇನೋ ಇದ್ದರೆ ಕಂಡುಹಿಡೀರಿ, ಕಂಡುಹಿಡಿದು ನನಗೆ ಹೇಳಿ, ಆಮೇಲೆ ನೋಡೋಣ. ಸದ್ಯಕ್ಕೆ ಆ ಥರ ಪ್ರಾರ್ಥನೆ ಯಾವುದೂ ಇಲ್ಲ. ಆದರೂ ನಮಗೊಂದು ಆಸೆ, ಉಳ್ಕೊಳ್ಳೋ ಆಸೆ ಅಲ್ವಾ? ಹಾಂ. ಸೊ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಕ್ಯಾನ್ಸರ್ ಇದೆ ಅಂದರೆ ನಮಗೆ ತುಂಬ ಭಯ ಆಗುತ್ತೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ನಾವು ತುಂಬ ಟೆನ್ಷನ್ ಮಾಡ್ಕೊಳ್ತೀವಿ, ಯಾರ ಹತ್ರನೂ ಸೇರ್ಲಿಕ್ಕೆ ಹೋಗೋದಿಲ್ಲ, ಯಾವುದು ಫಂಕ್ಷನ್ಗೆ ಹೋಗೋದಿಲ್ಲ. ಅಷ್ಟೊಂದು ಚಿಂತೆ, ಅಷ್ಟೊಂದು ಭಯ, ಅಷ್ಟೊಂದು ನೋವಲ್ಲಿ ನಾವು ನರಳಾಡ್ತೀವಿ. ಡಾಕ್ಟ್ರನ್ನ ಬಿಡೋದಿಲ್ಲ, ಟ್ರೀಟ್ಮೆಂಟ್ ಅಂತ ಹೋಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ಯಾನ್ಸರ್ಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ಗಿಂತನೂ 10,000 ಪಟ್ಟು, ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು ಇದು ಅಷ್ಟೇ. 10,000 ಪಟ್ಟು ಅಲ್ಲ, ಇನ್ನೂ 10,000ಕ್ಕೆ ಇನ್ನೂ 10,000 ಹಾಕಿದರೂ ಅದ್ರ ಹತ್ರನೂ ಬರೋದಿಲ್ಲ. ಅಷ್ಟು ಮಾರಕವಾದ ಕಾಯಿಲೆ ಪಾಪ, ಅಷ್ಟು ಡೇಂಜರ್ ಪಾಪ. ಕ್ಯಾನ್ಸರ್ಗಿಂತ 10,000 ಇನ್ನು ಅದು ಎಂಡಿಲ್ಲ. ಅಷ್ಟು ಮಾರಕವಾದದ್ದು, ಅಷ್ಟು ಡೇಂಜರ್, ಅಷ್ಟು ಕ್ರಿಟಿಕಲ್, ಅಷ್ಟು ಕೆಟ್ಟದ್ದು, ಅಷ್ಟು ಭಯಾನಕವಾದದ್ದು. ನಿನ್ನ ಒಳಗಡೆ ಇರತಕ್ಕಂಥ ಪಾಪ, ಮನುಷ್ಯನ ಒಳಗಡೆ ಇರತಕ್ಕಂಥ ಸಿನ್, SIN ಸಿನ್, ಪಾಪ ಅಂತ ಏನು ಹೇಳ್ತೀವಲ್ವಾ ಅದು. ಇದನ್ನು ಗುಣಪಡಿಸಲಿಕ್ಕೆ ವೈದ್ಯ ಇಲ್ಲ, ಇದನ್ನು ಗುಣಪಡಿಸಲಿಕ್ಕೆ ಪ್ರಾರ್ಥನೆ ಇಲ್ಲ, ಇದು ಗುಣ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಮದ್ದೂ ಇಲ್ಲ. ಯಾವುದೇ ಒಂದು ರೋಗ ಸೌಖ್ಯ ಇರುವ ವರಕ್ಕೂ ಸಾಧ್ಯ ಇಲ್ಲ. ಇದಕ್ಕೊಂದು ವರ ಅನ್ನೋದಿಲ್ಲ. ರೋಗ ಸೌಖ್ಯ ವರ ಇದೆ, ದೆವ್ವ ಓಡಿಸ್ಲಿಕ್ಕೆ ಒಂದು ವರ ಇದೆ, ಸತ್ತವ್ರನ್ನ ಎಬ್ಬಿಸ್ಲಿಕ್ಕೆ ಒಂದು ವರ ಇದೆ, ಪ್ರವಾದನೆ ಮಾಡಲಿಕ್ಕೆ ಒಂದು ವರ ಇದೆ, ಅನ್ಯ ಭಾಷೆ ಹೇಳೋದೊಂದು ವರ, ನಾನಿಲ್ಲಿ ನಿಂತ್ಕೊಂಡು ಬೋಧನೆ ಮಾಡ್ತಾ ಇರೋದೊಂದು ವರ. ಇದೆಲ್ಲ ವರಗಳಿದೆ. ಆದರೆ ಪಾಪ ಪರಿಹಾರ ಮಾಡಲಿಕ್ಕೆ,
ಪಾಪವನ್ನು ನಾಶ ಮಾಡಲಿಕ್ಕೆ, ಪಾಪ ಎಂಬ ಒಂದು ಕ್ಯಾನ್ಸರ್ ಮನುಷ್ಯನ ಒಳಗಡೆ ಇದೆಯಲ್ಲ ಆತ್ಮದಲ್ಲಿ, ಇದನ್ನು ಹಾಳು ಮಾಡಲಿಕ್ಕೆ, ಇದನ್ನು ಲಯ ಮಾಡಲಿಕ್ಕೆ, ಇದನ್ನು ನಾಶ ಮಾಡಲಿಕ್ಕೆ ಒಂದು ವರ ಇಲ್ಲ. ಯಾವ ಮನುಷ್ಯನಿಂದನೂ ಆಗೋದಿಲ್ಲ ಇದನ್ನು ಹಾಳು ಮಾಡಲಿಕ್ಕೆ. ಇದನ್ನು ನಾಶಪಡಿಸಲಿಕ್ಕೆ ಸಾಧ್ಯವಾಗುವುದು ಒಬ್ಬರಿಗೆ ಮಾತ್ರನೇ, ಪರಿಶುದ್ಧನಾದವನಿಗೆ ಮಾತ್ರನೇ. ಪಾಪ ಹಾಳು ಮಾಡಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ, ಪಾಪವನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವಾಗುವುದು ಪರಿಶುದ್ಧನಾದವನಿಗೆ ಮಾತ್ರವೇ. ಆ ಪರಿಶುದ್ಧನಾದವನು ಒಬ್ಬನು, ಆ ಪರಿಶುದ್ಧನು ದೇವರು ಮಾತ್ರವೇ. ಆದ್ದರಿಂದನೇ ಆ ಪರಿಶುದ್ಧನಾದ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಸೈತಾನನ ಕಾರ್ಯ ಆಗಿರ್ತಕ್ಕಂಥ ಈ ಪಾಪವನ್ನು ಲಯ ಮಾಡುವುದಕ್ಕಾಗಿ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 8ನೇ ವಚನ ಹೇಳ್ತದೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಯೋಹಾನನು ಬರೆದಂತಹ ಶುಭ ಸಂದೇಶ ಅಲ್ಲ, ಪತ್ರಿಕೆ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಪಡಿಸಿಕೊಳ್ಳುತ್ತೇವೆ. 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡುವವನು ಯಾರಾಗಿದ್ದಾರೆ? ನೋಡಲಿಕ್ಕೆ ಒಳ್ಳೆ ಮನುಷ್ಯ ಆಯ್ತಾ? ನೋಡಲಿಕ್ಕೆ ಒಳ್ಳೆ ಮನುಷ್ಯ, ಹುಟ್ಟು ಕ್ರಿಶ್ಚಿಯನ್ನೇ, ಒಳ್ಳೆ ಮನುಷ್ಯ. ಆದರೆ ಪಾಪ ಮಾಡ್ತಾ ಬದುಕುವಾಗ ಅವನು ಯಾರಿಂದ ಹುಟ್ಟಿದವನಾಗಿರ್ತಾನೆ? ಸೈತಾನನಿಂದ ಹುಟ್ಟಿದವನಾಗಿರ್ತಾನೆ. ಸಭೆಗೆ ಬಂದ ತಕ್ಷಣ ನೀನು ದೇವರಿಂದ ಹುಟ್ಟಿದವನಾಗೋದಿಲ್ಲ. ಸಭೆಗೆ ಬಂದ ತಕ್ಷಣ ಹಲ್ಲೆಲೂಯಾ ಹೇಳಿದ ತಕ್ಷಣ, ಆಮೇಲೆ ಹೇಳಿದ ತಕ್ಷಣ ಯಾರು ದೇವ್ರ ಮಕ್ಕಳು ಆಗೋದಿಲ್ಲ. ಈ ಪಾಪ ಹೋದರೆ ಮಾತ್ರನೇ ದೇವ್ರ ಮಗಳಾಗೋದು. ಒಳಗಡೆ ಇರ್ತಕ್ಕಂಥ ಪಾಪ ಎಂಬ ವಿಷ ಹೋದರೆ ಮಾತ್ರವೇ ಅವನು ಪರಿಶುದ್ಧನಾದ ದೇವರ ಮಗಳು ಆಗಲಿಕ್ಕೆ ಆಗ್ತದೆ. ಕಾಯಿಲೆ ವಾಸಿ ಆಗಲಿಕ್ಕೆ ಪಾಪ ಪರಿಹಾರ ಬೇಕಾಗಿಲ್ಲ. ಡಾಕ್ಟ್ರ್ ಹತ್ರ ಹೋದರೂ ಆಗ್ತದೆ. ರೋಗ ಸೌಖ್ಯದ ವರ ಇರುವವನು ಪ್ರಾರ್ಥನೆ ಮಾಡಿದರೂ ಕಾಯಿಲೆ ವಾಸಿ ಆಗ್ಬೋದು. ಆದರೆ ಒಳಗಡೆ ಇರ್ತಕ್ಕಂಥ ಈ ಮಾರಕವಾದ ಪಾಪ ಎಂಬ ಕ್ಯಾನ್ಸರ್ ಹೋಗಬೇಕಾದ್ರೆ ಒಳಗಡೆ ಪರಿಶುದ್ಧನಾದವನು ಹೋಗಿ ಕೆಲಸ ಮಾಡಬೇಕು. ಪರಿಶುದ್ಧ ಆತ್ಮನ ಒಳಗಡೆ ಬರಬೇಕು. ಪರಿಶುದ್ಧವಾದವನ ರಕ್ತ ಒಳಗಡೆ ಬರಬೇಕು. ಯೇಸುವಿನ ರಕ್ತದಿಂದ ತೊಳೆಯಬೇಕು ನನ್ನ ಒಳಗಡೆ ಅಂತರಂಗವನ್ನು, ಆತ್ಮವನ್ನು. ಆಗ ಮಾತ್ರವೇ ಪಾಪ ಎಂಬ ಕ್ಯಾನ್ಸರ್ ವಾಸಿ ಆಗ್ತದೆ. ಓದಿ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನ ಕೆಲಸ ಅಂದರೆ ಪಾಪ ಮಾಡೋದು. ಪಾಪ ಮಾಡೋದು ಯಾರ ಕೆಲಸ? ಮನುಷ್ಯನ ಕೆಲಸ ಅಲ್ಲ. ಆದರೆ ಇವತ್ತು ಮನುಷ್ಯರು ಪಾಪ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸೈತಾನನ ಒಂದು ಬೀಜ ಒಳಗಡೆ ಇರೋದ್ರಿಂದ. ಇದು ಎಲ್ಲಿಂದ ಬಂತು ಅಂತ ನಾನು ನಿನ್ನೆ ಹೇಳಿದೆ. ಎಲ್ಲಿಂದ ಬಂತು? ಒಬ್ಬ ಮನುಷ್ಯನಿಂದ. ಗಂಡನಿಂದ ಅಲ್ಲ, ಹೆಂಡತಿಯಿಂದ ಅಲ್ಲ, ಅಪ್ಪ ಅಮ್ಮನಿಂದನೂ ಅಲ್ಲ, ಅಜ್ಜ ತಾತನಿಂದನೂ ಅಲ್ಲ, ಒಬ್ಬ ಮನುಷ್ಯನಿಂದ ಪಾಪ. ಆ ಒಬ್ಬ ಮನುಷ್ಯನ ಹೆಸರೇನು? ಆದಾಮ. ಇದು ಅರ್ಥ ಆಗಿದೆಯಾ ನಿನ್ನೆ ಹೇಳಿದ್ದು? ಅದರಿಂದ ಯಾರನ್ನೂ ಬೈಕೋಬೇಡಿ, ಅವರಿಂದ ಬಂತು ಇವರಿಂದ ಬಂತು ಅಲ್ಲ. ಆದಾಮನಿಂದ ಬಂದಿದ್ದು, ಏದೇನು ತೋಟದಿಂದ ಪ್ರಾರಂಭ ಆಗಿದ್ದಿದ್ದು. ಅಲ್ಲಿಂದ ಪ್ರಾರಂಭ ಆಗಿದ್ದು ಈ ಪ್ರಾಬ್ಲಮ್, ಈ ಒಳಗಡೆ ಪ್ರಾಬ್ಲಮ್. ನಾವು ಹೊರಗಡೆ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ತೀವಿ, ಮೇಕಪ್ ಮಾಡ್ಕೊಳ್ತೀವಿ. ಹೊರಗಡೆ ಮಾಡಿಕೊಂಡು ಒಳಗಡೆ ಸರಿ ಆಗದಿದ್ರೆ ಏನು ಪ್ರಯೋಜನ? ಇಲ್ಲಿ ಒಳಗಡೆ ಸರಿ ಆಗಬೇಕು. ಒಳಗಡೆ ಸರಿ ಮಾಡಲಿಕ್ಕೆ ಆಗಬೇಕಾದ್ರೆ ಒಳಗಡೆ ಹೋಗ್ಲಿಕ್ಕಾಗೋನಿಗೆ ಮಾತ್ರ ಒಳಗಡೆ ಸರಿ ಮಾಡಲಿಕ್ಕಾಗುತ್ತೆ. ಈಗ ಯಾವ ಬೋಧಕಂಗೆ ನಿಮ್ಮ ಹೃದಯದ ಒಳಗಡೆ ಹೋಗೋಕ್ಕಾಗುತ್ತೆ? ಕೈ ಎತ್ತಿ ನೋಡೋಣ. ಆಗುತ್ತಾ? ಆಗಲ್ಲ. ಯಾವ ಬೋಧಕನಿಗೂ ಆಗಲ್ಲ, ಯಾವ ಪ್ರವಾದಿಗೂ ಆಗಲ್ಲ, ಯಾವ ಪವಾಡ ಮಾಡೋನಿಗೂ ಆಗೋದಿಲ್ಲ. ಒಳಗಡೆ ನಿನ್ನ ಹೃದಯದ ಒಳಗಡೆ, ಆತ್ಮದ ಒಳಗಡೆ ಹೋಗಲಿಕ್ಕೆ ಆಗುವಾತನು ಒಬ್ಬನೇ. ಅದು ಯಾರು ಕೇಳಿದರೆ ಪರಿಶುದ್ಧಾತ್ಮ, ದೇವರು. ದೇವರಿಗೆ ಮಾತ್ರ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ದೇವರಿಗೆ ಕಂಡೀಷನ್ ಇಲ್ಲ, ದೇವರಿಗೆ ಲಿಮಿಟೇಷನ್ ಇಲ್ಲ. ದೇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ದೇವರು ಎಲ್ಲಿ ಬೇಕಾದರೂ ಹೋಗ್ಬೋದು. ಬೈಬಲ್ ಹೇಳುತ್ತೆ, ಒಬ್ಬ ದೇವರ ಮಗನ ಆಗೋದು, ಒಬ್ಬನು ಹೊಸದಾಗೋದು ದೇವರ ಕಾರ್ಯ, ಮನುಷ್ಯನ ಕಾರ್ಯ ಅಲ್ಲ. ನಾವು ಹೇಳ್ತೀವಿ ನನ್ನಿಂದ ಅವನು ರಕ್ಷಣೆಗೆ ಬಂದ ಅಂತ. ನನ್ನಿಂದ ಬರಲ್ಲ ಯಾರು ರಕ್ಷಣೆಗೆ. ನಾನು ಬೋಧನೆ ಮಾಡಿರ್ಬೋದು, ನನ್ನಿಂದ ರಕ್ಷಣೆ ಬರಲ್ಲ. ರಕ್ಷಣೆ ಬರೋದು ರಕ್ಷಕನಿಂದ ಮಾತ್ರನೇ. ರಕ್ಷಣೆ ಬರೋದು ರಕ್ಷಕನಿಂದ ಮಾತ್ರನೇ.
ಆತನ ಮುಖಾಂತರ ಮಾತ್ರನೇ ಒಬ್ಬನಿಗೆ ರಕ್ಷಣೆ ಸಿಗೋದು. ನನ್ನಿಂದ ರಕ್ಷಣೆ ಬರಲ್ಲ ಯಾರಿಗೂ. ರಕ್ಷಕನ ಬಗ್ಗೆ ನಾನು ಹೇಳ್ಬೋದಷ್ಟೇ, ಬೋಧನೆ ಮಾಡ್ಬೋದಷ್ಟೇ, ಸುವಾರ್ತೆಯನ್ನು ಸಾರ್ಬೋದಷ್ಟೇ. ರಕ್ಷಣೆ ಬರುವುದು ಯೇಸುವಿನಿಂದ, ರಕ್ಷಕನಿಂದ. ಬೈಬಲ್ ಹೇಳೋದು ಒಬ್ಬರನ್ನ ಮಾತ್ರ ರಕ್ಷಕ ಅಂತ ಹೇಳೋದು. ಒಬ್ಬರೇ ರಕ್ಷಕರು. ಮನುಷ್ಯ ಕುಲಕ್ಕೆ ಒಬ್ಬರೇ ರಕ್ಷಕರು, ಏಕೈಕ ರಕ್ಷಕರು. ಅವರ ಹೆಸರು, ಇಷ್ಟು ನಿಧಾನ ಹೇಳ್ತಾ ಇದ್ದೀರಲ್ಲ, ಯಾವ ಕ್ಯಾನ್ಸರ್ ಇದೆ? ಮನುಷ್ಯ ಕುಲಕ್ಕೆ ಒಬ್ಬರೇ ರಕ್ಷಕರು. ಅವರ ಹೆಸರೇನು? ಅವರ ಹೆಸರೇನು? ಅವರ ಹೆಸರೇನು? ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನೇ. ಕಾಯುವಾತನೇ. ನಿಮ್ಮ ಹೆಸರು ಹೇಳಿ ಆಯ್ತಾ? ಯಾವುದು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಏನೋ ಮಾಡ್ತಾರೆ ಇವ್ರು. ಲಾಸ್ಟ್ ಹೋಗ್ಬೇಕಾದ್ರೆ ನಮ್ಮನ್ನು ಒಂದು ಸರಿ ಮುಟ್ಬಿಡಿ ಬ್ರದರ್, ಸರಿಯಾಗ್ಬಿಡ್ತೀವಿ. ನಿನ್ನನ್ನು ಮುಟ್ಟಿದ್ರು ತಳ್ಳಿ ಬೀಳಿಸಿದ್ರು ನೀನು ನೆಟ್ಟಗಾಗಲ್ಲ. ಆ ಥರ ಎಲ್ಲ ತಿಳ್ಕೊಬೇಡಿ. ಇವತ್ತು ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಸಭೆಗಳಲ್ಲೆಲ್ಲ ತಳ್ಳೋದು, ಬೀಳ್ಸೋದು, ಹಾರಿಸೋದು, ಊದೋದು ಎಲ್ಲ ಇದೆ. ಇದೆಲ್ಲ ನಡೀತದೆ. ಇದೊಂದು ಆತ್ಮ. ಯಾವ ಆತ್ಮ ನನಗೆ ಗೊತ್ತಿಲ್ಲ, ಕಂಡಿಡಿದ್ಬಿಟ್ಟು ಹೇಳ್ತೀನಿ ಆಮೇಲೆ, ಆಯಿತಾ? ಇದು ಒಂದು ಆತ್ಮನೇ. ಇದು ಏನು ನಡೀತಾ ಇದೆ? ಯೇಸು ಬರೋ ತನಕ ಈ ಥರ ಹಾರಾಟಗಳೆಲ್ಲ ನಡೀತಾ ಇರುತ್ತೆ. ನೀನು ಎಲ್ಲಿ ಬಿದ್ದು ಎದ್ದು ಉರುಳಿ ಹಾರಾಡಿ ಏನು ಪ್ರಯೋಜನ ಇಲ್ಲ. ಒಳಗಡೆ ಹೋಗಬೇಕು. ಒಳಗಡೆ ಇರ್ತಕ್ಕಂಥ ಧೂಳು ಹೋಗಬೇಕು. ಇಲ್ಲಿರ್ತಕ್ಕಂಥ ಕ್ಯಾನ್ಸರ್ ಹೋಗಬೇಕು. ಈ ಕ್ಯಾನ್ಸರ್ ಹೋಗಬೇಕಾದ್ರೆ ನೀನು ಹೃದಯ ಕೊಟ್ಟು ವಾಕ್ಯ ಆಲಿಸ್ಬೇಕಷ್ಟೇ, ಬೇರೆ ಏನು ಮಾಡೋದು ಬೇಡ. ರಕ್ಷಕನು ಒಳಗಡೆ ಹೋಗ್ತಾನೆ. ಹೇಗೆ ಹೋಗ್ತಾನೆ? ವಾಕ್ಯದ ಮುಖಾಂತರ. ಯೇಸುಸ್ವಾಮಿ ನೋಡಿ, ಪುನರುತ್ಥಾನರಾದ್ಮೇಲೆ ಶಿಷ್ಯರೆಲ್ಲ ಒಂದು ಕಡೆ ಭಯದಿಂದ ಬಾಗಿಲು ಹಾಕ್ಕೊಂಡು ಒಳಗಡೆ ಕೂತ್ಕೊಂಡಿರ್ತಾರೆ. ಯೇಸುಸ್ವಾಮಿ ಬಾಗಿಲು ಮುರಿದಿಲ್ಲ, ಡೋರ್ ನಾಕ್ ಮಾಡಿಲ್ಲ, ತಟ್ಟಿಲ್ಲ, ಬಾಗಿಲು ತಟ್ಟಿಲ್ಲ. ಪ್ರತ್ಯಕ್ಷನಾಗಿ ಅವ್ರ ಮಧ್ಯದಲ್ಲಿ ನಿಂತ್ಕೊಂಡ್ರು. ಅವರೆಲ್ಲ ಭೂತ ಭೂತ ಅಂತ ಭಯ ಬಿದ್ದುಬಿಟ್ರು. ಮನುಷ್ಯರು ಬಾಗಿಲು ತಟ್ಕೊಂಡು ಬರ್ತಾರೆ, ಬಾಗಿಲಲ್ಲಿ ಬರ್ತಾರೆ. ಭೂತ ಹೆಂಗೆ ಬೇಕು ಹಂಗೆ ಬರುತ್ತೆ ಅಲ್ವಾ? ಅದಕ್ಕೆ ಅವರು ಯೇಸು ಹೇಳ್ತಾರೆ, ಭೂತ ಅಲ್ಲಪ್ಪ ನಾನೇ ನೋಡಿ ಅಂತ ಹೇಳಿದ್ರು. ಅದರ ಅರ್ಥ, ನೀನು ಏನೇ ಬಾಗಿಲು ಹಾಕ್ಕೊಂಡ್ರು, ಎಷ್ಟೇ ಬಾಗಿಲು ಹಾಕ್ಕೊಂಡ್ರು, ಎಷ್ಟೇ ನೀನು ಯಾರೂ ಇಲ್ಲ ಅಂದರು, ಯೇಸು ಸ್ವಾಮಿ ನಿನ್ನ ಒಳಗಡೆ ಬರ್ತಾರೆ. ನೀನು ಎಷ್ಟೇ ಟೈಟಾಗಿ ಹಾಕ್ಕೊಂಡ್ರು ಯೇಸು ಸ್ವಾಮಿ ಒಳಗಡೆ ಬರಲಿಕ್ಕೆ ಆಗುತ್ತೆ. ಅವ್ರ ದೇವರು, ಅವರು ನಮ್ಮ ಒಳಗಡೆ ಬರ್ತಾರೆ. ಅದರಿಂದ ವಾಕ್ಯ ಆಲಿಸ್ತಾ ಇರಿ. ಯಾವ ಸಮಯದಲ್ಲಿ ನಿಮ್ಮ ಒಳಗಡೆ ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಒಳಗಡೆ ಅವರು ಬಂದುಬಿಟ್ರೆ ನೀವು ಹೇಳ್ತೀರಿ ಮೇಲೆ, ಇಲ್ಲಾಂದರೆ ಮಲ್ಗೇ ಇರ್ತೀರಿ. ನೀವು ಮೇಲೆ ಹೇಳ್ಬೇಕಾದ್ರೆ ಯಾರು ಬರಬೇಕು ಒಳಗಡೆ? ಯೇಸು ಒಳಗಡೆ ಬರ್ತಾರೆ. ಯೇಸು ಒಳಗಡೆ ಬಂದಾಗ ಆ ಪರಿಶುದ್ಧಾತ್ಮರು ಒಳಗಡೆ ಬರ್ತಾರೆ. ಪರಿಶುದ್ಧಾತ್ಮರು ಒಳಗಡೆ ಬಂದಾಗ ಏನಾಗ್ತಾನೆ? ಅವನ ಮೇಲೆ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓದಿ ಬ್ರದರ್. ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಈಗ ಕೇಳಿಸ್ಕೊಳ್ಳಿ, ನಾವು ಎಲ್ಲಿಂದ ಬಂದ್ವಿ? ಯೇಸು ಯಾಕೆ ಬಂದಿದ್ದು ಅಲ್ಲ? ಯೇಸು ಈ ಭೂಮಿಗೆ ಯಾತಕ್ಕೋಸ್ಕರ ಬಂದರು? ನಮ್ಮದೆಲ್ಲ ಕಷ್ಟ ಸಂಕಟ ಎಲ್ಲ ಪರಿಹಾರ ಮಾಡಲಿಕ್ಕಲ್ಲ ಬಂದಿದ್ದು. ಯಾಕೆ ಬಂದಿದ್ದು ಅಂದರೆ ಈ ಕಾರ್ಯಕ್ಕೆ. ಓದೀಗ, ಸೈತಾನನ ಕೆಲಸವನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಒಂದು ಸರಿ ಎಲ್ಲರೂ ಕೈ ಮೇಲೆತ್ತಿ ಜೋರಾಗಿ ಇದನ್ನು ಹೇಳಿ ನೋಡೋಣ. ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿಯೇ ದೇವರ ಪುತ್ರನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ದಿನವೂ ಈ ಕ್ಷಣವೂ ಜೀವಿಸುತ್ತಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನು ಯಾಕೆ ಈ ಭೂಮಿಗೆ ಬಂದಿದ್ದು? ಊಟ ಇಲ್ಲಿದ್ದವರಿಗೆ ಊಟ ಕೊಟ್ಟು, ಬಟ್ಟೆ ಇಲ್ಲಿದ್ದವರಿಗೆ ಬಟ್ಟೆ ಕೊಟ್ಟು,
ಮನೆಯಲ್ಲಿದ್ದವರಿಗೆ ಮನೆ ಕೊಟ್ಟು, ಮದುವೆ ಆಗದಿದ್ದವರಿಗೆ ಮದುವೆ ಮಾಡಿಸಿ, ಮಕ್ಕಳಾಗದಿದ್ದವರಿಗೆ ಮಕ್ಕಳನ್ನ ಕೊಟ್ಟು, ಕಿಡ್ನಿಲಿ ಕಲ್ಲಿದ್ದವ್ರದ್ದು ಕಲ್ಲು ತೆಗೆದು ಹಾಕಿ, ಕ್ಯಾನ್ಸರ್ ಇದ್ದವರಿಗೆ ಕ್ಯಾನ್ಸರ್ ವಾಸಿ ಮಾಡಿ, ಟಾಟಾ ಹೇಳಿ ತಲೆ ಮೇಲೆ ಕೈ ಇಟ್ಟು ಎಣ್ಣೆ ಹಚ್ಚಿ ಹೋಗ್ಲಿಕ್ಕೆ ಯೇಸು ಬಂದಿದ್ದು? ಹೌದಾ? ಹೌದಮ್ಮ? ಅಲ್ಲ. ಯಾಕೆ ಬಂದರು ಯೇಸು? ನಮಗೆಲ್ರಿಗೂ ಪ್ರಾರ್ಥನೆ ಮಾಡೋದು ಕಲಿಸೋದಕ್ಕೆ ಬಂದಿದ್ದು ಅಲ್ಲ. ಈಗೇನು ಕೇಳಿಸ್ಕೊಂಡ್ರಿ ನೀವು? ನೀವು ನಿಧಾನವಾಗಿ ಬಂದರೆ ನಾನು ನಿಧಾನ ನಿಮ್ಮ ಜೊತೆಗೆ ನಿಮ್ಮನ್ನು ಬಿಟ್ಟು ನಾನು ಹೋಗಿ ಪ್ರಯೋಜನ ಇಲ್ಲ ಅಲ್ವಾ? ನಿಮ್ಮ ಜೊತೆಗೆ ಹೋಗೋದು. ಅದರಿಂದ ನೀವು ಬೇಗ ಬೇಗ ಕ್ಯಾಚ್ ಮಾಡಿಕೊಂಡ್ರೆ ನಾವು ಬೇಗ ಬೇಗ ಇನ್ನೂ ಮೇಲೆ ಹೋಗ್ಬೋದು. ಓಕೆ, ದೇವರ ಪುತ್ರ ಯೇಸು ಕಾಣಿಸ್ಕೊಂಡಿದ್ದು ಯಾಕಂತೆ? ಸೈತಾನನ ಕಾರ್ಯ ಯಾವುದು? ಕೆಲವರು ಹೇಳ್ತಾರೆ ರೋಗ ಸೈತಾನನ ಕಾರ್ಯ. ರೋಗ ಯಾರ ಕಾರ್ಯ? ಸೈತಾನನ ಕಾರ್ಯ. ಕ್ಯಾನ್ಸರ್ ಯಾರ ಕಾರ್ಯ? ಸೈತಾನನ ಕಾರ್ಯ. ಈ ಕ್ಯಾನ್ಸರ್ ಇರ್ಬೋದು, ಬೇರೆ ರೋಗಗಳಿರ್ಬೋದು, ಬೇರೆ ಕಷ್ಟಗಳಿರ್ಬೋದು, ಇದು ಯಾವುದು ಸೈತಾನನ ಕಾರ್ಯಗಳಲ್ಲ. ಸೈತಾನನ ಕಾರ್ಯ ಪಾಪ. ಮತ್ತು ಈ ರೋಗ ಅದು ಪಾಪದಿಂದ ಬಂದ ಪಾಪದ ಪರಿಣಾಮ. ಅರ್ಥ ಆಗ್ತಿದೆಯಾ ನಿಮಗೆ? ಮೂಲ ಸೈತಾನ. ಸೈತಾನನಿಂದ ಏನು ಬಂತು? ಒಳ್ಳೇದು ಯಾವುದು ಬರಲ್ಲ ಅವನಿಂದ, ಆಯಿತಾ? ಅವನಿಂದ ಬರೋದು ಪೂರ್ತಿ ಪಾಪ. ಈಗ ಪಾಪ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರಬೇಕೀಗ. ಪಾಪ 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 ಅಂತ ಕೇಳಿಸ್ಕೊಂಡಿದ್ದೀರಲ್ವಾ? ಪಾಪ ಅಂದರೆ ಏನು? ಏನು ಪಾಪ ಅಂದರೆ? ಹೇಳಿ, ಪರವಾಗಿಲ್ಲ. ಪಾಪ ಅಂದರೆ ಏನು ಅಮ್ಮಂದ್ರೆ ಹೇಳಿ ಬೇಗ. ಪಾಪ ಅಂದರೆ ಈ ಪಾಪು ಅಲ್ಲ, ಅಥವಾ ಪಾಪ ಬಿಡು, ಆ ಪಾಪನೂ ಅಲ್ಲ. ಸಿನ್, ಪಾಪ. ಬೈಬಲಲ್ಲಿ ಹೇಳುತ್ತಲ್ಲ ಪಾಪ. ಏನು ಪಾಪ ಅಂದರೆ? ವೆರಿ ಗುಡ್, ವೆರಿ ಗುಡ್. ದೇವರ ಆಜ್ಞೆಗಳನ್ನು ಮೀರುವಂಥದ್ದೇ ಪಾಪ. ಮೀರಿಸೋ ಕೆಲಸ ಯಾರು ಮಾಡ್ತಾರೆ? ಅವನು ಪಾಪಕ್ಕೆ ಪ್ರೇರಣೆ ಕೊಡೋದೇ ಅವನ ಕೆಲಸ. ಪಾಪ ಮಾಡಲಿಕ್ಕೆ ಪ್ರೇರಣೆ ಕೊಡೋದೇ ಸೈತಾನನ ಕೆಲಸ. ಸೈತಾನನ ಕೆಲಸ ಏನು ಕೇಳಿದರೆ ಪಾಪ ಮಾಡಲಿಕ್ಕೆ ಪ್ರೇರಣೆ ಕೊಡೋದು. ಏದೇನ್ ತೋಟದಲ್ಲಿ ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ ಮನುಷ್ಯರು ಆದಮ್ ಮತ್ತು ಹವ್ವಳು. ಅವರಿಗೆ ದೇವರೊಂದು ಆಜ್ಞೆ ಕೊಡ್ತಾರೆ. ಏನು ಆಜ್ಞೆ ಕೊಡ್ತಾರೆ? ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು, ಆದರೆ ಇದೊಂದು ಮರದ ಹಣ್ಣನ್ನು ನೀನೇನು ಮಾಡಬಾರ್ದು? ತಿನ್ನಬಾರ್ದು. ತಿಂದರೆ ಏನಾಗ್ತೀಯಾ? ತಿಂದರೆ ಏನಾಗ್ತೀಯಾ? ಸತ್ತು ಹೋಗ್ತೀಯಾ? ಸೈತಾನ ಏನು ಮಾಡ್ದ? ಹಾವಿನ ರೂಪದಲ್ಲಿ ಬಂದು ಅವರನ್ನು ವಂಚನೆ ಮಾಡ್ದ. ಇದು ತಿಂದರೆ ನಿನಗೇನಾಗುತ್ತೆ? ಒಳ್ಳೇದಾಗುತ್ತೆ, ನೀನು ದೇವ್ರ ಥರ ಆಗ್ಬಿಡ್ತೀಯಾ, ಸೂಪರ್ ಆಗ್ತೀಯಾ, ಟೇಸ್ಟ್ ಮಾಡಿ ನೋಡು. ಟೇಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ಅವಳೇನು ಮಾಡಿದ್ಲು? ಆದಾಮನ ಹತ್ರ ಬಂದಿಲ್ಲ ಸೈತಾನ. ಯಾರ ಹತ್ರ ಬಂದಿದ್ದು? ಯಾಕೆ ಹೇಳಿ? ಹೆಂಗಸರು ಏನು ಮಾಡಿದ್ರು ಬಿದ್ದೋಗ್ಬಿಡ್ತಾರೆ ಬೇಗ. ಅದಕ್ಕೆ ಗಂಡಸರು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ, ಹೆಂಗಸರು ಸ್ವಲ್ಪ ಕಣ್ಣು ಮುಚ್ಕೊಂಡು ಎಲ್ಲರನ್ನೂ ನಂಬಿಡ್ತೀವಿ ಅಲ್ವಾ? ಹಾಗೇನೆ. ಸೊ ವೀಕ್ನೆಸ್ ನೋಡ್ದ, ಗೊತ್ತಾಯಿತು ಇವಳು ಹಿಡ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ. ಅದಕ್ಕೆ ನೋಡಿ ಪರಿಶುದ್ಧಾತ್ಮರು ಈಗ ರಿವರ್ಸ್ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ಜಾಸ್ತಿ ಹೆಂಗಸರು ಹಿಡ್ಕೊಳ್ತಾರೆ ಈಗ. ಇವ್ರು ಹಿಡ್ಕೊಂಡ್ರೆ ತುಂಬ ಕೆಲಸ ಆಗುತ್ತೆ ಅಂತ ಗೊತ್ತು. ಗಂಡಸರು ಹಿಡ್ಕೊಂಡ್ರೆ ಹೆದರ್ಕೊಂಡು ಓಡೋಗ್ತಾರಂತ. ಹೆಂಗಸರು ಪ್ರಾಣ ಹೋದ್ರು ಮಾನ ಹೋದ್ರು ಏನೇ ಆದರೂ ಪರವಾಗಿಲ್ಲ ಅಂತ ಗಟ್ಟಿಯಾಗಿ ನಿಂತ್ಕೊಳ್ತಾರಂತ ಗೊತ್ತು. ಗಂಡಸರು ಆ ಕಡೆ ಈ ಕಡೆ ಎಲ್ಲ ನೋಡಿ ಸೇಫ್ಟಿ ನೋಡ್ಕೊಂಡು ಕೆಲಸ ಮಾಡ್ತಾರೆ. ಹೆಂಗಸರು ಏನು ನೋಡಲ್ಲ, ಗೂಳಿ ಥರ ನುಗ್ತಾ ಇರೋದೆ. ಅದಕ್ಕೆ ಪರಿಶುದ್ಧಾತ್ಮರು ಅವ್ರನ್ನೇ ಹಿಡ್ಕೊಳ್ತಾರೆ ಜಾಸ್ತಿ. ಹಿಡ್ಕೊಳ್ಳೋದು. ನಿನ್ನೆ ಯಾವುದೋ ಒಬ್ರು ಹೇಳ್ತಾ ಇದ್ರಲ್ಲ, ಅಕ್ಕ ಹೇಳ್ತಾ ಇದ್ರಲ್ಲ ಅಲ್ಲಕ್ಕ, ನಿನ್ನೆ ಸಂಜೆ ಹೇಳ್ತಾ ಇದ್ರಲ್ಲ, ನೀವು ಯೇಸು ನಂಬಿದ್ದಕ್ಕೆ ನಿಮಗೆ ತುಂಬ ಜನ ತೊಂದರೆ ಕೊಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಏನೇ ಆದರೂ ಬಿಟ್ಕೊಡಲ್ಲ, ನಾನು ಬಂಡೆ ಥರ ನಿಂತ್ಕೊಂಡು ಬಿಟ್ಟಿದ್ದೀನಿ ಅಂತ ಅಲ್ವಾ? ಪರಿಶುದ್ಧಾತ್ಮರು ಹಿಡಿದ್ಬಿಟ್ರೆ ಹಾಗೇನೆ. ಅದೇ ನಮ್ಮನ್ನು ಹಿಡ್ಕೊಬಿಟ್ರೆ, ಗಂಡಸನ್ನ ಹಿಡ್ಕೊಬಿಟ್ರೆ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ನೋಡ್ಕೊಂಡು ಮಾಡ್ತೀವಿ ನಾವು. ಹೆಂಗಸರು ಸೇಫ್ಟಿ ಎಲ್ಲ ನೋಡಲ್ಲ, ಯೇಸುನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವರು.
ಸೊ ಅವರ ವೀಕ್ನೆಸ್ಸನ್ನು ಸೈತಾನ ದುರುಪಯೋಗ ಪಡಿಸ್ಕೊಂಡ, ಆದರೆ ಪರಿಶುದ್ಧಾತ್ಮರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಈಗ ಆಮೇಲೆ ಹೇಳ್ಬೋದಲ್ಲ. ನಿಮ್ದು ಹೆಂಗಾಗಿದೆ ಗೊತ್ತಾ? ಈಗ ಮಗು ಬಾಯಲ್ಲಿ ಊಟ ಇಟ್ಬಿಟ್ಟು ಈಗ ಮಾಡು. ಬೇಬಿ ಸಿಟ್ಟಿಂಗ್ ಕ್ರಿಶ್ಚಿಯನ್ಸ್ ಅಂತ ನೋಡಿದ್ದೀರಾ? ಬೇಬಿ ಸಿಟ್ಟಿಂಗ್ ಇದೆಯಾ ನಿಮ್ಮೂರಲ್ಲೆಲ್ಲ? ಅಂಗನವಾಡಿಲಿ ಎಷ್ಟನೇ ಕ್ಲಾಸವ್ರನ್ನ ಹಾಕ್ತೀರಾ ನೀವು? ಅಂಗನವಾಡಿ ಕ್ರಿಶ್ಚಿಯನ್ಸ್ ನೋಡಿದ್ದೀರಾ ಎಲ್ಲಾದರೂ? ಮನೆಗೆ ಹೋಗಿ ಕನ್ನಡಿ ತೊಗೊಂಡು ಹಿಂಗೆ ಮುಖ ನೋಡ್ರಿ, ಒಂದು ಸ್ಮೈಲ್ ಕೊಡ್ರಿ, ಆವಾಗ ಅಂಗನವಾಡಿ ಕ್ರಿಶ್ಚಿಯನ್ ಯಾರು ಅಂತ ಕಾಣಿಸ್ಕೊತಾರೆ. ನೀವು ಅಂಗನವಾಡಿಲೇ ಇದ್ದರೆ ಅದೇ ಫುಡ್ ತಿನ್ಕೊಂಡಿರ್ಬೇಕಾಗತ್ತೆ, ಗಟ್ಟಿ ಯಾರು ತಿನ್ನೋಕ್ಕಾಗಲ್ಲ. ಈ ಲೋಕದಲ್ಲಿ ನಾವು ಜಯಿಸಬೇಕಾದ್ರೆ ಸೈತಾನ ನಿದ್ದೆ ಮಾಡ್ತಾ ಇದ್ದಾನಂತ ತಿಳ್ಕೊಬೇಡ್ರಿ. ಸೈತಾನ, ಆ ಸೌಂಡ್ ಏನದು ಹೊರಗಡೆ? ಸ್ವಲ್ಪ ಅಷ್ಟೇ ಸಾಕು. ಸೈತಾನ ನಿದ್ದೆ ಮಾಡ್ತಾ ಇಲ್ಲ. ಬೈಬಲ್ ಏನು ಹೇಳುತ್ತೆ? ಸೈತಾನ ಏನು ಮಾಡ್ತಿದ್ದಾನಂತೆ? ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದ ಥರ ಹುಡುಕ್ತಾ ಇದ್ದಾನಂತೆ. ಇವ್ರನ್ನ ನುಂಗದ, ಯಾರನ್ನ ಕಬಳಿಸುವುದು, ಯಾರನ್ನ ನುಂಗುವುದು, ಯಾರ ಕೈಲಿ ಪಾಪ ಮಾಡಿಸ್ಬೋದು, ಯಾರ ಕೈಲಿ ವ್ಯಭಿಚಾರ ಮಾಡಿಸ್ಬೋದು, ಯಾರ ಕೈಲಿ ಮಾಟ ಮಂತ್ರ ಮಾಡಿಸ್ಬೋದು, ಯಾರ ಕೈಲಿ ಎಣ್ಣೆ ಡ್ರಿಂಕ್ಸ್, ಯಾರ ಕೈಲಿ ಗುಟ್ಕಾ, ಯಾರ ಕೈಲಿ ಸುಳ್ಳು ಹೇಳಿಸ್ಬೋದು, ಯಾರಿಂದ ಹೊಡೆದಾಟ ಬಡದಾಟ ಮಾಡಿಸ್ಬೋದು, ಯಾರಿಂದ ಅನ್ಯಾಯ ಅಕ್ರಮ ಮಾಡಿಸ್ಬೋದು. ಈ ರೀತಿ ಕಬಳಿಸ್ಲಿಕ್ಕಾಗಿ ಸೈತಾನ ಏನು ಮಾಡ್ತಾ ಇದ್ದಾನೆ? ಹುಡುಕ್ತಾ ಇದ್ದಾನೆ. ನೀನು ಸಿಕ್ಕಾಕೋಬಾರ್ದಷ್ಟೇ. ನೀನು ಸಿಕ್ಕಾಕೋಬಾರ್ದು ಅಂದರೆ ನಿನ್ನ ಒಳಗಡೆ ಏನಿರಬಾರ್ದು? ಪಾಪ ಇರಬಾರ್ದು. ನಿನ್ನ ಒಳಗಡೆ ಈ ಪಾಪದಿಂದ ನೀನು ಬಿಡುಗಡೆ ಪಡ್ಕೊಂಡ್ರೆ ಸಹೋದರ ಸಹೋದರಿ, ಸೈತಾನಿಗೆ ನಿನ್ನನ್ನು ಹಿಡಿಯೋಕ್ಕಾಗಲ್ಲ. ನೀನು ಅವನ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ಅವನ ವಂಚನೆ, ಅವನ ಕುತಂತ್ರ ನಿನಗೆ ಅರ್ಥ ಆಗಿಬಿಡುತ್ತೆ. ಓ, ಇದು ಯಾಕೋ ಅವನೇ ಬರ್ತಾ ಇದ್ದಾನೆ, ನನ್ನನ್ನು ಬೀಳಿಸ್ಬಿಡ್ತಾನೆ, ಇವ್ರು ಸಾವಾಸ ಮಾಡಿದರೆ ನಾನು ಬಿದ್ದೋಗ್ತೀನಿ, ಇವರಿಂದ ದೂರ ಇರಬೇಕು. ಪರಿಶುದ್ಧಾತ್ಮರು ನಮಗೆ ಆಲೋಚನೆ ಕೊಡ್ತಾರೆ. ಆದರೆ ನಿನ್ನ ಒಳಗಡೆ ಪಾಪ ಇದ್ದರೆ ನೀನು ಸುಲಭದಲ್ಲಿ ಬಿದ್ದು 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 ನಿತ್ಯನಾಶಕ್ಕೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಯಾಕೆ ಅಂದರೆ ಮನುಷ್ಯನ ಒಳಗಡೆ ಇರ್ತಕ್ಕಂತಹ ಈ ಪಾಪ ಎಂಬಂಥ ಸೈತಾನನ ಕಾರ್ಯವನ್ನು ಲಯ ಮಾಡುವುದಕ್ಕಾಗಿ. ನೆನ್ಪಿಟ್ಕೊಳ್ಳಿ, ಯೇಸು ಬಂದಿದ್ದು ಯಾತಕ್ಕೋಸ್ಕರ? ಮುಂದೆ ಹೋಗ್ಬೋದಾ ನಾವು ಅಲ್ಲಿಂದ? ಮುಂದಕ್ಕೆ ಹೋಗೋಣವಾ? ಮುಂದಿನ ಪ್ರಶ್ನೆ ನಾವೇನು ಕೇಳಿದ್ವಿ? ಪಾಪ ಅಂದರೆ ಏನು? ನೀವು ಉತ್ತರ ಕೊಟ್ರಿ, ವಾಕ್ಯನೂ ಇದೆ. ಇದೇ ಅಧ್ಯಾಯದಲ್ಲೇ ಮೇಲೆ 4ನೇ ವಾಕ್ಯದಲ್ಲಿ ಉತ್ತರ ಸಿಗುತ್ತೆ ನಿಮಗೆ. ಒಂದ್ಸರಿ ಓದ್ಬಿಡೋಣ ಬೇಕಾದರೆ. ಪಾಪ ಮಾಡುವ ಪ್ರತಿಯೊಬ್ಬನು ಸರಿಯಾಗಿ ಕೇಳಿಸ್ಕೊಳ್ಳಿ ಆಯ್ತಾ? ಪಾಪ ಮಾಡುವ ಪ್ರತಿಯೊಬ್ಬನು ಏನು ಮಾಡುವವನಾಗಿದ್ದಾನೆ? ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಏನು ಅಧರ್ಮ ಅಂದರೆ? ಧರ್ಮ ಅಂದರೆ ಏನು? ಧರ್ಮ, ದಾನ ಧರ್ಮ, ಆ ಧರ್ಮ ಅಲ್ಲ ಆಯ್ತಾ. ಇಲ್ಲಿ ಧರ್ಮ ಅಂದರೆ ದೇವರ ನಿಯಮಗಳು. ಧರ್ಮ ಅಂದರೆ ದೇವರ ನಿಯಮಗಳು ಅಥವಾ ದೇವರ ಆಜ್ಞೆಗಳು ಅಂತ ಹೇಳ್ತೀವಿ. ಇಲ್ಲಿ ಧರ್ಮ ಅಂದರೆ, ಬೈಬಲ್ನಲ್ಲಿ ಧರ್ಮ ಅಂದರೆ ದಾನ ಧರ್ಮ ಅಲ್ಲ. ದಾನ ಧರ್ಮದ ಬಗ್ಗೆ ಬೇರೆ ಹೇಳಿದ್ದಾರೆ, ಅದಲ್ಲ. ಇಲ್ಲಿ ಧರ್ಮ ಅಂದರೆ ದೇವರ ನಿಯಮಗಳು ಅಥವಾ ಆಜ್ಞೆಗಳು. ದೇವರ ನಿಯಮ ಅಥವಾ ದೇವರ ಆಜ್ಞೆ. ಅಧರ್ಮ ಅಂದ್ರೆ ಏನು? ದೇವರ ನಿಯಮಗಳನ್ನು ಅಥವಾ ದೇವರ ಆಜ್ಞೆಗಳನ್ನು ಉಲ್ಲಂಘನೆ ಮಾಡುವುದು, ಅದಕ್ಕೆ ವಿರುದ್ಧವಾಗಿ ಮಾಡುವಂಥ ಕಾರ್ಯಗಳು ಅಧರ್ಮವಾಗಿದೆ. ಅರ್ಥ ಆಯ್ತಾ? ಅಧರ್ಮ ಅಂದರೆ ಏನು ಅಂತ ಗೊತ್ತಾಯ್ತಾ? ಉದಾಹರಣೆ, ದೇವರು ವ್ಯಭಿಚಾರ ಮಾಡಬೇಡ ಅಂತ ಹೇಳ್ತಾರೆ. ಏನು ಮಾಡಬೇಡ? ವ್ಯಭಿಚಾರ ಮಾಡೋದಂದ್ರೆ ಏನು? ಸ್ವಂತ ಗಂಡ ಇದ್ದು, ಸ್ವಂತ ಹೆಂಡತಿ ಇದ್ದು, ಇನ್ನೊಬ್ಬನ ಜೊತೆಗೆ ಸಂಬಂಧ ಮನಸ್ಸಲ್ಲಿ ಇಟ್ಕೊಂಡ್ರೆ, ಶರೀರದಲ್ಲಿ ಇಟ್ಕೊಂಡ್ರೆ ಅದು ವ್ಯಭಿಚಾರ. ಮದುವೆಗಿಂತ ಮುಂಚಿತವಾಗಿ ಒಂದು ಸ್ತ್ರೀ ಅಥವಾ ಪುರುಷ
ಇಲ್ಲಿಗಲ್ ಆಗಿ ಅನೈತಿಕವಾಗಿ ಮನಸ್ಸಲ್ಲಿ ಶರೀರದಲ್ಲಿ ಸಂಬಂಧ ಇಟ್ಕೊಂಡ್ರೆ, ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ಅದು ಅನೈತಿಕ ಸಂಬಂಧ, ಅದು ಕೂಡ ವ್ಯಭಿಚಾರನೇ. ಇನ್ನೊಂದು ವ್ಯಭಿಚಾರ ಇದೆ, ಇದು ಎರಡು ವ್ಯಭಿಚಾರಕ್ಕಿಂತನೂ ಮಾರಕವಾದ ವ್ಯಭಿಚಾರ ಯಾವುದು ಗೊತ್ತಾ? ವಿಶ್ವಾಸದ ವ್ಯಭಿಚಾರ. ಯೇಸು ಕ್ರಿಸ್ತನೊಂದಿಗೆ ಒಂದಾಗಿ ನಾವು ಮತ್ತೆ ಲೋಕದ ಹಿಂದೆ ಹೋಗ್ತೀವಲ್ಲ, ಲೋಕನ ಪ್ರೀತಿ ಮಾಡ್ತೀವಲ್ವಾ, ತಿನ್ನು ಕುಡಿ ಮಜಾ ಮಾಡೋ, ಅದು ಮಹಾ ವ್ಯಭಿಚಾರ, ವಿಶ್ವಾಸದ ವ್ಯಭಿಚಾರ. ಇದು ಮೂರು ವ್ಯಭಿಚಾರನೇ. ಇದನ್ನು ಮಾಡಿದ್ರೆ ಅಧರ್ಮ ಅಂತ ಹೇಳ್ತೀವಿ. ದೇವರ ಆಜ್ಞೆ ಹೇಳ್ತದೆ ವ್ಯಭಿಚಾರ ಮಾಡ್ಲಿಕ್ಕೆ ಮಾಡಬೇಡ ಅಂತನ, ವ್ಯಭಿಚಾರ ಮಾಡಬಾರ್ದು. ವ್ಯಭಿಚಾರ ಮಾಡಿದರೆ ಅಧರ್ಮ, ವ್ಯಭಿಚಾರ ಮಾಡಬಾರ್ದು ಅನ್ನೋದು ಧರ್ಮ. ಕೊಲೆ ಮಾಡಬೇಡ, ಕೊಲೆ ಮಾಡಬೇಡ ಅನ್ನೋದು ಧರ್ಮ. ಅರ್ಥ ಆಗ್ತಿದೆಯಾ ನಿಮಗೆ? ಹಾಂ, ನಾವು ಕೊಲೆ ಮಾಡ್ತೀವಾ? ನಾವು ಚಾಕು ತಗೊಂಡು ಕೊಲೆ ಮಾಡಲ್ಲ. ಅಬರ್ಷನ್ ಮಾಡ್ತೀವಾ? ಗರ್ಭಪಾತ ಮಾಡಿಸ್ಕೊಳ್ತೀವಾ? ಮಗು ಬೇಡ ಈಗ ಅಂತ ಹೇಳ್ಬಿಟ್ಟು ಹೇಗಾದರೂ ಮಾಡಿ ಅದು ಇದು ಗಿಡಮೂಲಿಕೆ ತಿಂದು ನಾಟಿ ಔಷಧಿನೋ ಏನೋ ತಿಂದುಬಿಟ್ಟು ಆ ಮಗುನ ಹಾಗೆ ಕರಗಿಸಿ ಕಳಿಸ್ಬಿಡ್ತೀವ? ಅದೇ ಕೊಲೆ. ಮದುವೆ ಆದಮೇಲೂ, ಮದುವೆಗಿಂತ ಮುಂಚಿತವಾಗಲೂ ಯಾರಿಗೂ ಗೊತ್ತಾಗೋದು ಬೇಡ, ಏನೋ ಒಂದು ಆಗೋಯ್ತು ಮುಚ್ಚಾಕ್ಬಿಡೋಣ ಅಂತ ಆ ಮಗುನ ಕತ್ತರಿಸಾಕ್ತೀವ? ಗರ್ಭಪಾತ ಅಂದರೆ ಏನು? ಮಗು ಒಳಗಡೆ ಬೆಳೀತಾ ಇರುತ್ತೆ, ಆ ಮಗುವನ್ನು ಕೊಲೆ ಮಾಡೋದು. ಒಂದು ಮನುಷ್ಯನ ಇಟ್ಕೊಂಡು ಚಿಕನ್ ಅಂಗಡಿಲಿ ಚಿಕನ್ ಕಟ್ ಮಾಡ್ತಾರಲ್ವಾ, ಆ ರೀತಿ ಚಿಕ್ಕ 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 ಪೀಸ್ 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 ಆಗಿ ಹೊಟ್ಟೆ ಒಳಗಡೆನೆ, ತಾಯಿಯ ಹೊಟ್ಟೆ ಒಳಗಡೆನೆ ಈ ಒಂದು ಮಗು ಜೀವ ಇರ್ತಕ್ಕಂಥ ಪಿಂಡ ಕಟ್ಟಾಗಿ ಪೀಸ್ 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 ಆಗಿ ಪುಡಿ ಪುಡಿ ಆಗಿ ಹೊರಗಡೆ ಹೋಗುತ್ತೆ ಹರ್ಕೊಂಡು. ನಮ್ಮ ಶರೀರ ಸುಖಕ್ಕೋಸ್ಕರ, ಕ್ಷಣಿಕ ಸುಖಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಷ್ಟೋ ಚಿಕ್ಕ ಮಕ್ಕಳನ್ನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಪ್ರಪಂಚದಲ್ಲಿ ಲಕ್ಷಾಂತರ ಮಕ್ಕಳನ್ನು ಪ್ರತಿದಿನ ಹತ್ಯೆ ಮಾಡುವ ಎಷ್ಟೋ ಕಟುಕರಿದ್ದಾರೆ. ಕ್ರೈಸ್ತರು ಇದರಲ್ಲಿ ಎಷ್ಟೋ ಜನರಿದ್ದಾರೆ. ಕೊಲೆ ಮಾಡಬೇಡ ಅಂತ ದೇವರ ವಾಕ್ಯ ಹೇಳುತ್ತೆ. ಕೊಲೆ ಅಂದರೆ ಚಾಕು ತಗೊಂಡು ಒಬ್ಬನಿಗೆ ಚುಚ್ಚೋದು ಮಾತ್ರ ಅಲ್ಲ, ಬಾಯಿ ಮಾತಿನಿಂದ ಕೊಲೆ ಮಾಡೋರಿದ್ದಾರೆ. ಸಹೋದರನ ಮೇಲೆ ದ್ವೇಷ ಇಟ್ಕೊಂಡು ಬದುಕೋದು ಕೊಲೆಗೆ ಸಮಾನ ಅಂತ ಬೈಬಲ್ ಹೇಳುತ್ತೆ. ಸಹೋದರಿಯನ್ನು ದ್ವೇಷ ಮಾಡ್ತಾ ಬದುಕೋದು ಕೊಲೆ ಅಂತ ವಾಕ್ಯ ಹೇಳುತ್ತೆ. ಈ ರೀತಿ ಹೃದಯದಲ್ಲಿ ದ್ವೇಷ ಇಟ್ಕೊಂಡು ಬದುಕುವ ಎಷ್ಟೋ ಕೊಲೆಗಾರರು ನಮ್ಮ ಮಧ್ಯದಲ್ಲಿದ್ದಾರೆ. ಕೊಲೆಗಾರರಿಗೆ ಸ್ವರ್ಗ ಇಲ್ಲ, ಕೊಲೆಗಾರರಿಗೆ ನಿತ್ಯ ಜೀವ ಇಲ್ಲ. ನಾವು ಕೊಲೆ ಮಾಡಿದೀವ? ಕೊಲೆ ಮಾಡಿದೀವ? ಯಾರು ಮಾತಾಡ್ತಾ ಇಲ್ಲಲ್ಲ. ಮಾಡದೇ ಇದ್ರೆ ಸಂತೋಷ, ಮಾಡಬೇಡಿ. ಧರ್ಮ ಅಂದರೆ ದೇವರ ಆಜ್ಞೆ, ಕೊಲೆ ಮಾಡಬೇಡ, ಅದು ಧರ್ಮ. ಅಧರ್ಮ ಕೊಲೆ ಮಾಡೋದು. ಈಗ ಓದಿ, ಪಾಪ ಮಾಡುವುದು ಅಂದರೆ, ಪಾಪ ಅಂದರೆ ಅಧರ್ಮವೇ. ಏನಂತ ಓದಿದ್ರಿ? ಪಾಪವು ಪಾಪವು ಧರ್ಮ, ಅಧರ್ಮವೇ ಪಾಪ. ಈ ಅಧರ್ಮವನ್ನು ನಮ್ಮಿಂದ ಮಾಡಿಸುವ ಕೆಲಸ ಯಾರು ಮಾಡ್ತಾರೆ? ಸೈತಾನ ಪ್ರೇರಣೆ ಕೊಡ್ತಾನೆ, ಸೈತಾನ ಪ್ರೇರಣೆ ಕೊಡ್ತಾನೆ. ಈ ಅಧರ್ಮ ನಾವು ಮಾಡುವಾಗ ನಾವು ಇದನ್ನು ಮಾಡ್ತಾ ಇರೋದು ಯಾರ ವಿರುದ್ಧ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಪ್ರತಿಯೊಂದು ಅಧರ್ಮವು ದೇವರಿಗೆ ವಿರುದ್ಧ. ನೆನ್ಪಿಟ್ಕೊಳ್ಳಿ, ನೀವು ದೇವರಿಗೆ ವಿರುದ್ಧವಾಗಿ ಅಧರ್ಮ ಮಾಡಿದವರಾಗಿದ್ದು ಇಲ್ಲಿ ಬಂದು ಸಭೆಯಲ್ಲಿ ಕುತ್ಕೊಂಡು ಯೇಸುವೇ ಸ್ತೋತ್ರ ಹಲ್ಲೇಲೂಯಾ ಅಂತ ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೇನು ಲಾಭ ಇಲ್ಲ. ನಿಮ್ಮ ಜೀವಿತದಲ್ಲಿ ಏನು ಒಳ್ಳೆಯದಾಗೋದು ಇಲ್ಲ. ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು? ನನ್ನ ಒಳಗಡೆ ಇರ್ತಕ್ಕಂಥ ಈ ಪಾಪ ಹೋಗಬೇಕು. ಈ ಪಾಪ ಹೋಗಬೇಕಾದ್ರೆ, ಈ ಪಾಪವನ್ನು ತೊಳಿಲಿಕ್ಕೆ ಸಾಧ್ಯವಾಗುವುದು ಯೇಸುವಿನ ರಕ್ತಕ್ಕೆ ಮಾತ್ರನೇ. ನೆನ್ಪಿಟ್ಕೊಂಡಿರಿ, ಈ ಪ್ರಪಂಚದಲ್ಲಿರುವ ಬೇರೆ ಯಾವ ಸೋಪಿಗೂ ಪಾಪ ಎಂಬ ಕೊಳೆಯನ್ನು ತೊಳಿಲಿಕ್ಕಾಗೋದಿಲ್ಲ. ಯಾವ ಜಾತಿ ಧರ್ಮಕ್ಕೂ, ಯಾವ ಧರ್ಮದ ಆಚಾರ ವಿಚಾರಗಳಿಗೂ, ಯಾವ ಪ್ರಾರ್ಥನೆಗೂ, ಭಕ್ತಿ ಕಾರ್ಯಗಳಿಗೂ ಮನುಷ್ಯನ ಒಳಗೆ ಅಂಟಿಕೊಂಡಿರ್ತಕ್ಕಂಥ ಪಾಪ ಎಂಬ ಕೊಳೆಯನ್ನು ತೊಳಿಲಿಕ್ಕಾಗೋದಿಲ್ಲ. ಈ ಪಾಪ ಎಂಬ ತೊಳೆಯನ್ನು ತೊಳೆ ಹೋಗದೇ ಇದ್ರೆ ಪರಿಶುದ್ಧನಾದ ದೇವರ ಮುಂದೆ ಬಂದು ನಿಂತ್ಕೊಂಡು ಅವ್ರನ್ನ ಆರಾಧನೆ ಮಾಡಲಿಕ್ಕೆ ನಮಗಾಗೋದಿಲ್ಲ. ಹಾಡ್ಬೋದು, ಕೈ ತಟ್ಬೋದು, ಇದೆಲ್ಲ ಮಾಡ್ಬೋದು. ಇದಕ್ಕೆ ನಿಮ್ಮ ಪಾಪ ಹೋಗಬೇಕಾಗಿಲ್ಲ. ಇದು ನಾವು ಮಾಡ್ತಾ ಇದ್ದೀವಿ. ಇದೊಂದು ರೀತಿ ನಾಟಕ ಮಾಡ್ದಂಗೆ ಆಗುತ್ತೆ.
ಇಲ್ಲಿ ಕುತ್ಕೊಂಡು ಕೈ ತಟ್ಟಲಿಕ್ಕೆ, ಹಲ್ಲೆಲೂಯಾ ಹೇಳಲಿಕ್ಕೆ, ಹಾಡಲಿಕ್ಕೆಲ್ಲ ಪಾಪ ಹೋಗಬೇಕಾಗಿಲ್ಲ, ಯಾರು ಮಾಡ್ತಾರೆ. ಆದರೆ ಪರಿಶುದ್ಧನಾದ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗಬೇಕಾದ್ರೆ, ದೇವರ ದರ್ಶನ ಸಿಗಬೇಕಾದ್ರೆ ನಮ್ಮ ಜೀವನದಲ್ಲಿ ಒಳಗಡೆ ಪಾಪ ಇಟ್ಕೊಂಡ್ರೆ ದೇವರ ದರ್ಶನ ಸಿಗೋದಿಲ್ಲ ಪ್ರಿಯರೇ. ಮನುಷ್ಯರನ್ನ ನೋಡ್ಬೋದಷ್ಟೇ, ಆದರೆ ಮನುಷ್ಯನನ್ನು ಉಂಟು ಮಾಡಿದ ದೇವರನ್ನ ನೋಡ್ಲಿಕ್ಕಾಗಬೇಕಾದ್ರೆ, ನಮ್ಮ ಅಂತರಂಗದಿಂದ ಪರಿಶುದ್ಧನಾದ ದೇವರನ್ನ ನೋಡಿ ಆರಾಧನೆ ಮಾಡಲಿಕ್ಕಾಗಬೇಕಾದ್ರೆ, ಆತನನ್ನು ಪ್ರೀತಿಸಲಿಕ್ಕಾಗಬೇಕಾದ್ರೆ ನನ್ನ ಒಳಗಡೆ ಪಾಪ ಇರಬಾರ್ದು. ಪಾಪಿಗೆ ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಪಾಪಿಗೆ ಹಲ್ಲೆಲೂಯಾ ಹೇಳಲಿಕ್ಕೆ ಆಗುತ್ತೆ, ಪಾಪ ಇರುವವನಿಗೆ ಹಲ್ಲೆಲೂಯಾ ಹೇಳಲಿಕ್ಕಾಗುತ್ತೆ, ಪಾಪ ಇರುವವನಿಗೆ ಕಾಣಿಕೆ ಹಾಕಲಿಕ್ಕಾಗ್ತದೆ, ಪಾಪ ಇರುವವನಿಗೆ ಬೋಧನೆ ಮಾಡಲಿಕ್ಕೂ ಆಗ್ತದೆ, ಪಾಪ ಇರುವವನಿಗೆ ಬೈಬಲ್ ಓದಲಿಕ್ಕೂ ಆಗ್ತದೆ, ಪಾಪ ಇರುವವನಿಗೆ ಪ್ರಾರ್ಥನೆ ಮಾಡಲಿಕ್ಕೂ ಆಗ್ತದೆ, ಪಾಪ ಇರುವವನಿಗೆ ಉಪವಾಸ ಮಾಡಲಿಕ್ಕೂ ಆಗ್ತದೆ. ಆದರೆ ಪಾಪ ಇರುವವನಿಗೆ, ಒಳಗಡೆ ಪಾಪ ಇದ್ದರೆ ದೇವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಬೈಬಲ್ ಹೇಳುತ್ತೆ, ಯೋವಾನನು ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ, ದೇವರನ್ನು ಪ್ರೀತಿ ಮಾಡುವುದು ಎಂದರೆ, ದೇವರನ್ನು ಪ್ರೀತಿಸುವುದು ಎಂದರೆ ಹಲ್ಲೆಲೂಯಾ ಹೇಳೋದಲ್ಲ, ಪ್ರೈಸ್ ದ ಲಾರ್ಡ್ ಹೇಳೋದಲ್ಲ, ಬನ್ನಿ ಊಟ ಮಾಡಿ ಅಂತ ಊಟ ಕೊಡೋದು ಅಲ್ಲ. ಮತ್ತೇನು? ದೇವರನ್ನು ಪ್ರೀತಿ ಮಾಡೋದಂದ್ರೆ ಏನು? ಓದೋಣ, ವಾಕ್ಯ ಓದೋಣ. ದೇವರ ಮೇಲಿನ ಪ್ರೀತಿ ಏನೆಂದರೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳನ್ನು ಕೈಕೊಂಡು. ಒಂದ್ಸರಿ ಜೋರಾಗಿ ಹೇಳಿ ನೋಡೋಣ, ಎಲ್ಲರೂ ಕೈ ಮೇಲೆತ್ತಿ ಇನ್ನೊಂದ್ಸರಿ ಹೇಳಿ ನೋಡೋಣ. ದೇವರನ್ನು ಪ್ರೀತಿಸುವುದು ಎಂದರೆ, ಯೇಸುವನ್ನು ಪ್ರೀತಿಸುವುದು ಎಂದರೆ ಅವರ ಆಜ್ಞೆಗಳನ್ನು, ದೇವರ ಆಜ್ಞೆಗಳನ್ನು ಅನುಸರಣೆ ಮಾಡಿ ನಡೆಯುವುದೇ. ಹಾಗಾದ್ರೆ ದೇವ್ರನ್ನ ಪ್ರೀತಿ ಮಾಡೋದಂದ್ರೆ ಏನು? ಹಾಗಾದ್ರೆ ಚೆನ್ನಾಗಿ ಹಾಡು ಹೇಳ್ಬಿಟ್ರೆ ದೇವ್ರನ್ನ ಪ್ರೀತಿ ಮಾಡ್ದಂಗೆನಾ? ನಿಮ್ಗೆ ಈ ಹಾಡು ಗೊತ್ತಾ? ಪ್ರೀತಿಸುವೆ, ಹಾಂ ಹಾಂ ಹಾಡ್ತೀರಾ? ಈಗ ಬೇಡ, ಈಗ ಹಾಡ್ಬಿಟ್ರೆ ಪ್ರೀತಿ ಮಾಡ್ದಂಗೆನಾ? ಹಾಂ, ಈಗ ಹಾಡ್ಬಿಟ್ರೆ ಪ್ರೀತಿ ಮಾಡ್ದಂಗೆ ಆಗತ್ತಾ? ಆಗಲ್ಲ. ಮತ್ತೆ ಪ್ರೀತಿ ಮಾಡೋದು ಹೇಗೆ ದೇವ್ರನ್ನ? ಎಲ್ರಿಗೂ ಒಂದೇ ನಿಯಮ. ಹಾಡು ಗೊತ್ತಿದ್ದವರಿಗೂ ಗೊತ್ತಿಲ್ಲದೆ ಇರೋರಿಗೂ ಒಂದೇ ಒಂದೇ ನಿಯಮ ದೇವರು ಕೊಟ್ಟಿದ್ದಾರೆ. ದೇವರನ್ನು ಪ್ರೀತಿ ಮಾಡೋದು ಎಂದರೆ ಅವನು ಕೊಟ್ಟ ಆಜ್ಞೆಗಳನ್ನು, ನಿಯಮಗಳನ್ನು, ವಚನಗಳನ್ನು ಅನುಸರಣೆ ಮಾಡ್ತಾ ಬದುಕುವುದೇ ದೇವರನ್ನು ಪ್ರೀತಿ ಮಾಡೋದು. ಅರ್ಥ ಆಯ್ತಾ? ಈ ದೇವರನ್ನ ಪ್ರೀತಿ ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ. ಯಾಕೆಂದರೆ ಪ್ರೀತಿ ಮಾಡಲಿಕ್ಕೆ ಪಾಪ ಇರುವವನಿಗಾಗಲ್ಲ. ಪಾಪದಿಂದ ಹೊರಗಡೆ ಬಂದವನಿಗೆ ದೇವ್ರನ್ನ ಪ್ರೀತಿ ಮಾಡು ಅಂತ ಯಾರು ಹೇಳೋದು ಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ ಪ್ರೀತಿ ಮಾಡಲಿಕ್ಕಾಗತ್ತೆ. ಆಗುತ್ತಾ? ನಿಮ್ಗೊಂದು ಮಗು ಹುಡ್ತು ಅಂತ ಇಟ್ಕೊಳ್ಳಿ. ನಿಮ್ಗೆ ಯಾರಾದರೂ ಹೇಳ್ಕೊಡ್ಬೇಕಾ ನಿನ್ನ ಮಗುನ ಪ್ರೀತಿ ಮಾಡು ಅಂತ? ಯಾವ್ದಾದ್ರು ಅಮ್ಮಂದ್ರಿಗೆ ಹೇಳ್ಕೊಡ್ತಾರಾ ಯಾರಾದರೂ? ಆಗುತ್ತೆ. ಮಗು ಹುಟ್ಟಿದ ಮೇಲೆ ಇದು ನನ್ನ ಮಗು, ಆದ್ದರಿಂದ ನನಗಿದನ್ನು ಪ್ರೀತಿ ಮಾಡಲಿಕ್ಕೆ ಆಗುತ್ತೆ. ಹಾಗೇನೆ ನೀನು ಹೊಸದಾಗಿ ಹುಟ್ಟಿದ ಮೇಲೆ, ನೀನು ದೇವರ ಮಗು ಆದಮೇಲೆ ಅಪ್ಪನನ್ನು ಪ್ರೀತಿ ಮಾಡಲಿಕ್ಕೆ ನಿನಗೆ ಯಾರು ಹೇಳೋದು ಬೇಕಾಗಿಲ್ಲ. ನಿನಗೆ ಪ್ರೀತಿ ಮಾಡಲಿಕ್ಕೆ ಆಗುತ್ತೆ. ಪ್ರೀತಿಸುವ ಸಾಮರ್ಥ್ಯ ನಮಗೆ ಸಿಗುತ್ತೆ. ಈಗ ನಾವಿಲ್ಲಿಂದ ಬಾಯಿ ಬಿಟ್ಟು ಬಡ್ಕೊಳ್ತೀವಿ, ಬಾಯಿ ಎಷ್ಟು ಹೊರ್ಕೊಂಡ್ರು ಶಬ್ದ ಮಾಡಿದ್ರು, ನೀವು ದೇವ್ರನ್ನ ಪ್ರೀತಿ ಮಾಡಬೇಕು, ನೀವು ದೇವ್ರನ್ನ ಪ್ರೀತಿ ಮಾಡಬೇಕು, ನೀವು ದೇವರ ಆಜ್ಞೆ ಅನುಸರಿಸಬೇಕು ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮ್ಮಿಂದ ಆಗಲ್ಲ. ನೀವು ಆಮೇಲೆ ಹೇಳಿದ್ರು ಆಗಲ್ಲ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಹಾಡಿದರೂ ಆಗಲ್ಲ, ಡ್ಯಾನ್ಸ್ ಮಾಡಿದರೂ ಆಗಲ್ಲ, ಪಲ್ಟಿ ಹೊಡೆದ್ರೂ ಆಗಲ್ಲ, ಏನು ಮಾಡಿದರೂ ಆಗಲ್ಲ. ಇದಾಗಬೇಕಾದ್ರೆ ನನ್ನ ಒಳಗಡೆ ಇರ್ತಕ್ಕಂಥ ಪಾಪ ಹೋಗಬೇಕು, ಒಳಗಡೆ ಇರ್ತಕ್ಕಂಥ ಸೈತಾನನ ಕಾರ್ಯ ಲಯವಾಗಬೇಕು. ನಿನ್ನ ಒಳಗಡೆ ಸೈತಾನನ ಕಾರ್ಯ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೂ ನೀನು ಸಭೆ ಒಳಗಡೆ ಬಂದು ಕುತ್ಕೋಬೋದು, ಕಟ್ಬೋದು, ಹಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಇಂದು ದೇವರನ್ನು ಪ್ರೀತಿಸುವ ಸಭೆಗಳು ಭಾಳ ಕಡಿಮೆ. ಈ ಸಭೆ ದೇವರನ್ನ ಪ್ರೀತಿಸುವ ಸಭೆ ಆಗಬೇಕು. ಈ ಒಂದು ಶುದ್ಧೀಕರಣ ಕಾರ್ಯಕ್ಕಾಗಿ ದೇವರು ಈ 3 ದಿನವನ್ನು ಇಟ್ಟಿದ್ದಾರೆ. ನೀವು ಸುಮ್ಮನೆ ಹಾಡುವ ಸಭೆ ಆಗಬಾರ್ದು, ಕುಣಿಯುವ ಸಭೆ ಆಗಬಾರ್ದು, ಡ್ಯಾನ್ಸ್ ಮಾಡುವ ಸಭೆ ಆಗಬಾರ್ದು, ಫರಿಸಾಯರ ಹಾಗೆ ಸಂಪ್ರದಾಯಗಳನ್ನು ಮಾಡುವ ಸಭೆ ಆಗಬಾರ್ದು. ದೇವರನ್ನು ಪ್ರೀತಿಸುವ ಸಭೆ ಆಗಬೇಕು. ಕ್ರೈಸ್ತ ಸಭೆ ದೇವರನ್ನು ಪ್ರೀತಿಸುವ, ಕ್ರಿಸ್ತನನ್ನು ಪ್ರೀತಿಸುವ ಸಭೆ ಆಗಿರ್ತದೆ. ಅರ್ಥ ಆಗ್ತಿದೆಯಾ? ದೇವರನ್ನ ಪ್ರೀತಿಸೋದು ಅಂದರೆ ಏನು?
ನೆನ್ಪಿಟ್ಕೊಳ್ಳಿ ಮೈಂಡಲ್ಲಿ, ದೇವರನ್ನು ಪ್ರೀತಿಸುವುದು ಅಂದರೆ ಆತನ ಆಜ್ಞೆಗಳನ್ನು ಓದುವುದಲ್ಲ, ಹೇಳುವುದಲ್ಲ. ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಆತನ ಆಜ್ಞೆಗಳು 10 ಆಜ್ಞೆಗಳನ್ನ ನೇತಾಕೊಂಡಿರ್ತೀವಿ. ನಿಮ್ಮ ಮನೇಲಿ ಇದೆಯಾ 10 ಆಜ್ಞೆಗಳು, 10 ಆಜ್ಞೆಗಳು ನೇತಾಕೊಂಡಿದ್ದೀರಾ? ಹಾಕ್ಕೊಂಡ್ರೂ ಪ್ರಯೋಜನ ಇಲ್ಲ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಹಾಕ್ಕೊಂಡ್ರೆ ಒಳ್ಳೇದು, ಆವಾಗ ಓದ್ಬೋದು ಅಷ್ಟೇ. ಮನೆಗೆ ಬಂದವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೋ ಕ್ರಿಶ್ಚಿಯನ್ ಮನೆ ಇರಬೇಕು ಅಂತ. ಆದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ಸುಣ್ಣ ಬಳಿದ ಸಮಾಧಿ ಅಂತ. ಅವ್ರಿಗೆ ಗೊತ್ತಾಗಲ್ಲ, ದೇವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಆಜ್ಞೆಗಳನ್ನು ನಿಮ್ಮ ಮನೆ ಗೋಡೆ ಮೇಲೆಲ್ಲ ಹಾಕೋಬೇಕಾಗಿರೋದು, ಹೃದಯದಲ್ಲಿ ಹಾಕೋಬೇಕು. ಇಲ್ಲಿ ಹೃದಯದೊಳಗಡೆ ಹಾಕೋಬೇಕಾದ್ರೆ ಹೃದಯ ಶುದ್ಧವಾಗಬೇಕು. ಪರಿಶುದ್ಧವಾದ ದೇವರ ಆಜ್ಞೆಗಳು ನಿಮ್ಮ ಮನೆ ಗೋಡೆ ಮೇಲೆ ಇರ್ಬೋದು, ಆದರೆ ನಿಮ್ಮ ಹೃದಯದಲ್ಲಿ ಬರಬೇಕಾದ್ರೆ ಪರಿಶುದ್ಧಾತ್ಮರು ಬರಿಬೇಕು. ಯಾರು ಬರಿಬೇಕು? ಗೋಡೆ ಮೇಲೆ ನೀವು ಪೇಂಟ್ರನ್ನ ಕರ್ಕೊಬಂದು ಬರೆಸ್ಬೋದು, ಆದರೆ ನಿನ್ನ ಹೃದಯದಲ್ಲಿ ಬರಿಬೇಕಾದ್ರೆ ಪರಿಶುದ್ಧಾತ್ಮನು ಬರಿಬೇಕು. ಪರಿಶುದ್ಧಾತ್ಮನ ಆಜ್ಞೆಗಳನ್ನು ಯಾರ ಹೃದಯದಲ್ಲಿ ಬರಿತಾನೆ ಗೊತ್ತಾ? ಯಾರೆಲ್ಲ ದೇವರಿಂದ ಹುಟ್ಟಿದ್ದಾನೋ, ದೇವರ ಆತ್ಮನಿಂದ ಹೊಸ ಜನ್ಮವನ್ನು ಪಡ್ಕೊಂಡಿದ್ದಾನೋ, ಪಾಪದಿಂದ ಮುಕ್ತಿ ಹೊಂದ್ಕೊಂಡಿದ್ದಾನೋ, ಆತನ ಹೃದಯದಲ್ಲಿ ಪರಿಶುದ್ಧಾತ್ಮರು ದೇವರ ಆಜ್ಞೆಗಳನ್ನು ಬರೀತಾರೆ. ಅದೇ ಹೊಸ ಒಡಂಬಡಿಕೆ ಶಕ್ತಿ. ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಕಲ್ಲಿನ ಮೇಲೆ ಬರೆಯಲ್ಲ, ಹೃದಯದ ಮೇಲೆ ಬರೀತಾರಂತೆ. ನಿಮ್ಮಲ್ಲಿ ಬರೆದಿದ್ದಾರಾ? ನಿಮ್ಮ ಹೃದಯದ ಮೇಲೆ ಬರೆದ್ರೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ನಡವಳಿಕೆಯಿಂದ ಗೊತ್ತಾಗುತ್ತೆ. ಬೇರೆ ನಾಟಕ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಜೀವನನೇ ತೋರಿಸುತ್ತೆ. ನನ್ನ ಒಳಗಡೆ ಆಜ್ಞೆಗಳು ದೇವರು ಬರೆದಿದ್ದಾರಾ ಇಲ್ವಾ ಅಂತ ನನ್ನ ಜೀವನದಿಂದನೇ ಗೊತ್ತಾಗುತ್ತೆ. ಏನು ನಾಟಕ ಕಂಪನಿ ನಡೆಯಲ್ಲ ಇಲ್ಲಿ, ಎಲ್ಲ ಮುಚ್ಚಾಕ್ಬಿಡ್ತಾರೆ. ನಾಟಕ ಕಂಪ್ನಿನೆಲ್ಲ ಪರಿಶುದ್ಧಾತ್ಮರು ಕ್ಲೋಸ್ ಮಾಡೋ ಟೈಮ್ ಬಂದಾಯಿತು. ಗಟ್ಟಿ ಕಾಳುಗಳನ್ನ ಕಣಜಕ್ಕೆ ತುಂಬಿಕೊಳ್ತಾರೆ, ಹೊಟ್ಟುಗಳನ್ನ ಬೆಂಕಿಗೆ ಹಾಕಿ ಸುಟ್ಟಾಕ್ತಾರೆ. ನೀವು ಹೊಟ್ಟಾಗಿರ್ತಿರೋ ಗಟ್ಟಿ ಕಾಳಾಗಿರ್ತಿರೋ ನಿಮ್ಮ ಕೈಯಲ್ಲಿದೆ. ಕ್ಯಾನ್ಸರ್ ಇಟ್ಕೊಂಡು ಬದುಕ್ತಿರೋ, ಕ್ಯಾನ್ಸರ್ ವಾಸಿ ಮಾಡ್ಕೊಳ್ತಿರೋ ನಿಮ್ಮ ಕೈಯಲ್ಲಿದೆ. ಯಾವ ಕ್ಯಾನ್ಸರ್? ಪಾಪ. ಯೇಸು ಕ್ರಿಸ್ತರು ಬಂದಿದ್ದಾರೆ. ಯೇಸು ಕ್ರಿಸ್ತರು ಬಂದಿದ್ದು ಯಾಕೆ ಅಂದರೆ ಸೈತಾನನ ಕಾರ್ಯವಾಗಿರ್ತಕ್ಕಂಥ ಪಾಪವನ್ನು ಲಯ ಮಾಡಲಿಕ್ಕೋಸ್ಕರ. ಯಾರ ಕಾರ್ಯ? ಸೈತಾನನ ಕಾರ್ಯ. ಯಾವುದದು? ಪಾಪ. ಇದು ಎಲ್ಲಿಂದ ಬಂತು? ಒಬ್ಬ ಮನುಷ್ಯನಿಂದ ಇದು ಎಂಟ್ರಿ ಆಯಿತು. ನಿಮಗೆ ಸೈತಾನ ಏನೋ ಮಾಡಿ ಬಂದಿದ್ದಲ್ಲ, ಅಲ್ಲಿಂದನೇ ಅವನು ಎಂಟ್ರಿ ಪ್ರಾರಂಭ ಮಾಡಿಬಿಟ್ಟ. ಅಲ್ಲಿಂದಾನೇ ಬೀಜ ಹಾಕ್ಬಿಟ್ಟ. ಆ ಪ್ರಾರಂಭದಿಂದಾನೇ, ಏದೇನು ತೋಟದಿಂದಾನೇ ಇದು ಶುರು ಮಾಡ್ದ. ಅದು ಹೀಗೆ ಟ್ರಾನ್ಸ್ಫರ್ ಆಗಿ ಅಪ್ಪನ ಆಸ್ತಿ ಮಗನಿಗೆ, ಮಗನ ಆಸ್ತಿ ಮೊಮ್ಮಗನಿಗೆ, ಅವನ ಆಸ್ತಿ ಅವನ ಮಗನಿಗೆ. ಬಂದಿದ್ಯಾರಿಂದ? ತಾತನಿಂದ. ಆಸ್ತಿ ಮಾಡಿದ್ಯಾರು? ತಾತ. ಅನುಭವಿಸ್ತಾ ಇರೋದು ಯಾರು? ಮೊಮ್ಮಗ. ಇಲ್ಲಿ ನಮ್ಮ ತಾತ ಆದಮಣ್ಣ ಮಾಡಿಟ್ಟ ಆಸ್ತಿ, ಪಾಪ ಎಂಬ ದೊಡ್ಡ ಆಸ್ತಿ, ಕ್ಯಾನ್ಸರ್ ಎಂಬ ಆಸ್ತಿಯನ್ನು ಮಾಡಿಟ್ಟ. ಅವನು ಸತ್ತೋಗ್ಬಿಟ್ಟ. ಅವನು ಹೋದ. ಅವನ ನಂತರ ಹುಟ್ಟಿ ನಮ್ಮಪ್ಪ ಹುಟ್ಬಿಟ್ರು. ಅಪ್ಪನಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು? ನನಗೆ ಟ್ರಾನ್ಸ್ಫರ್ ಆಯಿತು. ಏನು ಮಾಡೋದೀಗ? ಈ ಪಾಪ ಇದ್ದಾಗ ನರಳಾಟ ಇರುತ್ತೆ. ಜೀವನ ಪೂರ್ತಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಸಂತೋಷ ಇಲ್ಲ. ಯಾಕಪ್ಪ ಬದುಕೋದು? ತಿನ್ನು, ಕುಡಿ, ಮಜಾ ಮಾಡು, ಇದೇ ಜೀವನ ಅಂತ ತಿಳ್ಕೊಂಡು ಕೆಲವರು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಭಾನುವಾರ ಚರ್ಚಿಗೆ ಬಂದು ಕೈ ತಟ್ಟಿ ಪಲ್ಟಿ ಹೊಡೆದು ಅದು ಹೋಗ್ತಾರೆ. ಎಲ್ಲ ಆಯಿತು. ನೀನು ಏನೇ ಆಗು ಸಹೋದರ ಸಹೋದರಿ, ಒಳಗಡೆ ಇರ್ತಕ್ಕಂಥ ಈ ಪಾಪ ಹೋಗಬೇಕಾದ್ರೆ ಒಳಗಡೆ ಯಾರು ಬರಬೇಕು ಅಂತ ಹೇಳಿದ್ದೆ? ಯೇಸು ಯಾವಾಗ ಒಳಗಡೆ ಬರ್ತಾರೋ, ದೇವರು ಯಾವಾಗ ನಮ್ಮ ಒಳಗಡೆ ಬರ್ತಾರೋ, ಈ ಹಳೇ ಲೈನ್ ಇದೆಯಲ್ಲ, ಎಲ್ಲಿಂದ ಬಂದಿರೋ ಲೈನು? ಆದಾಮನಿಂದ ಬಂದಿರತಕ್ಕಂಥ ಈ ಆದಾಮನ ಬ್ಲಡ್ ಲೈನ್ ಇದೆಯಲ್ವಾ, ಶಾಪದ ಲೈನ್ ಇದೆಯಲ್ವಾ, ಪಾಪದ ಲೈನ್ ಇದೆಯಲ್ವಾ, ಕನೆಕ್ಷನ್, ಇದು ಪೂರ್ತಿ ಕಟ್ಟಾಗುತ್ತೆ. ಛೇದಿಸುವ ಖಡ್ಗ ಯೇಸು. ಯೇಸು ಏನಿದ್ದಾರೆ? ಛೇದಿಸುವ ಖಡ್ಗ. ಕಟ್ ಮಾಡಿಬಿಡ್ತಾರೆ. ಈ ಹಳೇ ಕನೆಕ್ಷನ್ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿ ಏನು ಮಾಡ್ತಾರೆ? ನಮ್ಮನ್ನು ಪೇಸ್ಟ್ ಮಾಡ್ತಾರೆ. ಎಲ್ಲಿಗೆ ಅಂಟಿಸ್ತಾರೆ? ದೇವರಿಗೆ ನಮ್ಮನ್ನು ಅಂಟಿಸ್ತಾರೆ. ಇಂದಿನಿಂದ ನೀನು ದೇವರ ಮಗ. ಹೊಸ ಒಂದು ಸಂಬಂಧ. ಇದು ಯಾವಾಗ ಆಗುತ್ತೆ ನನ್ನಲ್ಲಿ? ಅದು ಗೊತ್ತಾಗಬೇಕು ನಮಗೆ. ಇದು ಯಾವಾಗ ಆಗುತ್ತೆ? ಯೇಸು ಬಂದಿದ್ದಾರಾ ಪಾಪ ಪರಿಹಾರ ಮಾಡಲಿಕ್ಕೆ ಈ ಭೂಮಿಗೆ? ಅಥವಾ ಬರ್ತಾರಾ? ಬಂದಿದ್ದಾರೆ. ಪಾಪ ಪರಿಹಾರ ಮಾಡಿದಾರಾ ಅಥವಾ ಮಾಡ್ತಾ ಇದ್ದಾರಾ? ಮಾಡಿದ್ದಾರೆ. ಶಿಲುಬೆ ಮೇಲೆ ಅವ್ರು ಹೇಳಿದಾರಾ ಎಲ್ಲವೂ ನೆರವೇರಿತು ಅಂತ? ಇಟ್ ಈಸ್ ಫಿನಿಶ್ಡ್, ಟೆಟೆಲೆಸ್ಟಾಯ್, ನೆರವೇರಿತು. ಪಾಪ ಪರಿಹಾರ ಯೇಸು ಮಾಡಿ ಆಯಿತು. ಹಾಗಾದರೆ ಎಲ್ರಿಗೂ ಪಾಪ ಪರಿಹಾರ ಸಿಕ್ತಾ?
ನಿಮಗೆ ಸಿಗ್ತಾ? ನಿಮಗೆ ಪಾಪ ಪರಿಹಾರ, ಪಾಪದಿಂದ ಬಿಡುಗಡೆ ಸಿಕ್ಕಿದೆಯಾ? ಯಾವಾಗ ಸಿಕ್ತು, ಎಲ್ಲಿ ಸಿಕ್ತು, ಹೇಗೆ ಸಿಕ್ತು? ಬೇಗ ಬೇಗ ಹೇಳಿ ನೋಡೋಣ. ನಮ್ಮ ಸಹೋದರಿಯರು ಹೇಳಬೇಕೀಗ. ನೀವು ಪಾಸ್ ಆದರೆ ಸುಮಾರು ಜನನ ಪಾಸ್ ಮಾಡ್ಬೋದು ನಿಮ್ಮ ಮುಖಾಂತರ, ಅದಕ್ಕೆ ನಿಮ್ಮನ್ನ ಹಿಡ್ಕೊಂಡಿದ್ದೀನಿ. ಹಾಂ, ನೀವು ನೋಡಿ, ಈ ಎಲೆಕ್ಷನ್ ಟೈಮಿಗೆ ರಾಜಕಾರಣಿಗಳು ಯಾರು ನಡೀತಾರೆ? ಗಂಡಸರು ನಡೀತಾರೆ, ಹೆಂಗಸರು ನಡೀತಾರ? ಹಾಂ, ಹೆಂಗಸರನ್ನ ಹಿಡಿಯೋದು ಜಾಸ್ತಿ. ಅದಕ್ಕೆ ನಿಮಗೆಲ್ಲ ಫ್ರೀ ಕೊಟ್ಟು ನೀವು ಫ್ರೀ ಕೊಟ್ಟರು ಓಡ್ತೀರಂತ ಗೊತ್ತು ಅವರಿಗೆ. ನಿಮ್ಮ ವೀಕ್ನೆಸ್ ತಿಳ್ಕೊಬಿಟ್ಟಿದ್ದಾರೆ, ಅವರೇ ತಿಳ್ಕೊಬಿಟ್ಟಿದ್ದಾರೆ ನೋಡಿ, ರಾಜಕಾರಣಿಗಳಿಗೂ ಗೊತ್ತು. ಮತ್ತು ನೀವು ಪ್ರಾಮಾಣಿಕರಾಗಿರ್ತೀರಂತನೂ ಗೊತ್ತು. ಗಂಡಸರು ಹಂಗಲ್ಲ, ಇವ್ರ ಹತ್ರನೂ ತಗೊಳ್ತಾರೆ, ಪಾಕೆಟಿಗೆ ಹಾಕ್ಕೊಳ್ತಾರೆ, ಅವ್ರ ಹತ್ರನೂ ತೊಗೊಂಡು ಪಾಕೆಟಿಗೆ ಹಾಕ್ಕೊಳ್ತಾರೆ, ಇನ್ನೊಬ್ಬರ ಹತ್ರನೂ ತೊಗೊಂಡು ಪಾಕೆಟಿಗೆ ಹಾಕ್ಕೊಳ್ತಾರೆ, ಲಾಸ್ಟಿಗೆ ಓಟ್ ಯಾರಿಗೊಬ್ರಿಗೆ ಹಾಕ್ತಾರೆ. ಹೆಂಗಸರು ಸ್ವಲ್ಪ ಕರುಣೆ ಅನುಕಂಪ ಇದ್ದು, ನಾವು ಅವ್ರಿಗೆ ತಗೊಂಡಿದ್ದೀವಿ, ನಾವು ಮೋಸ ಮಾಡಲ್ಲ, ಅವ್ರ ಜೊತೆಗೆ ಹೋಗ್ತೀವಿ, ಪ್ರಾಣ ಕೊಡೋದಾದ್ರೂ ಈ ಪಕ್ಷಕ್ಕೆ ಅಂತ ನಿಂತ್ಕೊಬಿಡ್ತೀರಿ, ಯಾವುದೋ ಒಂದು ಪಕ್ಷಕ್ಕೆ. ಇವತ್ತಿನ ಪರಿಸ್ಥಿತಿಲಿ ಎಲ್ಲ ಪಕ್ಷಗಳು ಕಳ್ಳ ಪಕ್ಷಗಳೇ, ಆಯಿತಾ? ಹಾಂ, ಎಲ್ಲ ಅವ್ರವ್ರ ಹೊಟ್ಟೆಗೆ ಅವ್ರೇನೇನು ಬೇಕೋ ಮಾಡ್ಕೊಳ್ತಾರೆ. ಆದ್ದರಿಂದ ಸರಿ ಇರೋ ಪಕ್ಷ ಒಂದೇ ಪಕ್ಷ, ದೇವ್ರ ಪಕ್ಷ. ಎಲ್ಲರೂ ದೇವ್ರ ಪಕ್ಷಕ್ಕೆ ಸೇರ್ಕೊಬಿಡಿ. ಮನುಷ್ಯ ಮಾಡಿಟ್ಟಿರೋ ಯಾವ ಪಕ್ಷನೂ ಸರಿ ಇಲ್ಲ, ಆಯಿತಾ? ಎಲ್ಲದರಲ್ಲೂ ತಪ್ಪಿದೆ. ತಪ್ಪಿಲ್ಲದೆ ಇರೋ ಒಂದೇ ಒಂದು ಪಕ್ಷ, ಸ್ವರ್ಗದ ಪಕ್ಷ, ನಿತ್ಯ ಜೀವದ ಪಕ್ಷ, ದೇವರ ಪಕ್ಷ. ಈ ದೇವರ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಒಂದೇ ಒಂದು ದಾರಿ, ಯೇಸುವೇ ದಾರಿ. ಯೇಸು ಹೇಳ್ತಾರೆ, ನಾನು ಮಾತ್ರನೇ ದಾರಿ, ನನ್ನ ಮುಖಾಂತರ ಮಾತ್ರನೇ ನೀವು ಆ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ಆಗುತ್ತೆ. ಆದರೆ ಒಂದೇನು ಗೊತ್ತಾ, ಆ ಪಕ್ಷಕ್ಕೆ ನೀವು ಸೇರ್ಕೊಬಿಟ್ರೆ ರಿಟೈರ್ಮೆಂಟ್ ಇಲ್ಲ, ಆ ಪಕ್ಷ ಯಾವತ್ತೂ ನಿಂತೋಗೋದಿಲ್ಲ. ಯಾಕೆಂದರೆ ಆ ಪಕ್ಷನ ಪ್ರಾರಂಭ ಮಾಡಿದ್ದು ದೇವರಾಗಿರೋದ್ರಿಂದ ಅದನ್ನು ಎಂಡ್ ಮಾಡೋಕ್ಕಾಗಲ್ಲ. ಅದು ಹಾಗೆ ನಿರಂತರ ಪಕ್ಷವಾಗಿ ಸ್ವರ್ಗದಲ್ಲಿ ಮುಂದುವರಿತದೆ. ಈ ಭೂಮಿಯಲ್ಲಿ ಆ ಪಕ್ಷದ ಹೆಸರು ಏನು ಗೊತ್ತಾ? ಸಭೆ, ಎಕ್ಲೇಸಿಯಾ ಅಂತ ಹೇಳ್ತೀವಿ, ಚರ್ಚ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನೀವು ಆ ಪಕ್ಷದಲ್ಲಿ ಇದ್ದರೆ ನೀವು ಭಾಗ್ಯವಂತರು. ಓಕೆ, ಈ ಪಕ್ಷಕ್ಕೆ ಯಾರನ್ನ ಸೇರಿಸ್ತಾರೆ ದೇವ್ರು ಗೊತ್ತಾ? ಸಿಕ್ಕವ್ರನ್ನೆಲ್ಲ ಸೇರಿಸೋದಿಲ್ಲ. ಕೆಲವ್ರು ಹೇಳ್ತಾರಲ್ವಾ, 500 ರೂಪಾಯಿ ಕೊಟ್ಟು ಸೇರಿಸ್ಕೊಂಡ್ರು, 1000 ರೂಪಾಯಿ ಕೊಟ್ಟು ಸೇರಿಸ್ಕೊಂಡ್ರು, ಮನೆ ಕೊಟ್ಟು ಸೇರಿಸ್ಕೊಂಡ್ರು, ಡೊನೇಷನ್ ಕೊಟ್ಟು ಸೇರಿಸ್ಕೊಂಡ್ರು, ಚಾಕ್ಲೇಟ್ ಕೊಟ್ಟು ಸೇರಿಸ್ಕೊಂಡ್ರು, ಬಿಸ್ಕೆಟ್ ಕೊಟ್ಟು ಸೇರಿಸ್ಕೊಂಡ್ರು. ಇದೇನು ಈ ಲೋಕದಲ್ಲಿ ಮನುಷ್ಯ ಕಟ್ಟಿರೋ ಪಕ್ಷನ ಆ ಥರ ಸೇರಿಸ್ಕೊಳ್ಳೋಕ್ಕೆ? ಆ ಥರ ಎಲ್ಲ ಸೇರಿಸ್ಕೊಳ್ಳೋ ಆಟಗಳು ಇಲ್ಲಿ ನಡೆಯಲ್ಲ ಈ ಪಕ್ಷದಲ್ಲಿ. ಈ ಪಕ್ಷದಲ್ಲಿ ಸೇರ್ಕೊಳ್ಳಿಕ್ಕಾಗಬೇಕಾದ್ರೆ ನಿನ್ನ ಪಾಪದಿಂದ ನೀನು ಬಿಡುಗಡೆ ಹೊಂದಬೇಕು. ಯಾರೆಲ್ಲ ಪಾಪದಿಂದ ಬಿಡುಗಡೆ ಹೊಂದಿದ್ದಾರೋ ಅವರಿಗೆ ಮಾತ್ರವೇ ದೇವರ ಸಭೆಯಲ್ಲಿ, ಯೇಸು ಕ್ರಿಸ್ತನ ದೇಹದಲ್ಲಿ ಸ್ಥಳ ಇದೆ. ಇದು 500 ರೂಪಾಯಿಗೆ 100 ರೂಪಾಯಿಗಾಗೋ ಬಿಸ್ನೆಸ್ ಅಲ್ಲ. ಕೆಲವು ಚರ್ಚ್ಗಳಲ್ಲಿ, ಸಭೆಗಳಲ್ಲಿ ಆ ರೀತಿ ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನ ದೇಹದಲ್ಲಿ ಸೇರ್ಲಿಕ್ಕಾಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ, ಒಬ್ಬ ಪಾಪಿ ದೇವರ ಸಭೆಯಲ್ಲಿ, ಯೇಸುವಿನ ದೇಹದಲ್ಲಿ, ಆತ್ಮಿಕ ಸಭೆಯಲ್ಲಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಬಿಲ್ಡಿಂಗ್ ಒಳಗಡೆ ಸೇರ್ಲಿಕ್ಕಲ್ಲ. ಬಿಲ್ಡಿಂಗ್ ಒಳಗಡೆ ಸೇರಲಿಕ್ಕೆ ಬೇರೆ ಬೇರೆ ನಿಯಮಗಳಿದೆ, ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ನಿಯಮ ಇದೆ. ಆದರೆ ಯೇಸುವಿನ ದೇಹವಾದ ಸಭೆಯಲ್ಲಿ, ಚರ್ಚಲ್ಲಿ ಸೇರ್ಲಿಕ್ಕಾಗಬೇಕಾದ್ರೆ ಒಂದೇ ಒಂದು ನಿಯಮ, ಆತನು ಪರಿಶುದ್ಧನಾಗಿರಬೇಕು, ಪಾಪದಿಂದ ಬಿಡುಗಡೆ ಹೊಂದ್ಕೊಂಡಿರಬೇಕು. ಈಗ ಪಾಪದಿಂದ ಬಿಡುಗಡೆ ಹೊಂದ್ಕೊಳ್ಳೋದು ಹೇಗೆ? ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಯಾರು ಬಂದರು? ಯೇಸು ಬಂದರು. ಇದರಿಂದ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಒಂದೇ ಒಂದು ದಾರಿ ದೇವರು ಇಟ್ಟಿದ್ದಾರೆ. ಆ ದಾರಿ ಏನು ಕೇಳಿದರೆ, ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದಲ್ಲಿ ನಂಬಿಕೆ ಇಡುವುದರ ಮುಖಾಂತರ ಮಾತ್ರನೇ. ಈಗ ಅದ್ರ ಬಗ್ಗೆ ವಿವರಿಸಲಿಕ್ಕೆ ನನಗೆ ಸಮಯ ಇಲ್ಲ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಇಲ್ಲಿ ಅದರ ಬೋಧನೆ ಆಗ್ತದೆ, ಆಯಿತಾ? ಯಾವುದರಲ್ಲಿ ವಿಶ್ವಾಸ ಇಡಬೇಕು? ಯೇಸು ಕ್ರಿಸ್ತನು ನನ್ನ ಕಾಯಿಲೆ ವಾಸಿ ಮಾಡ್ತಾನೆ ಅಂತ ನಂಬಿ ನಿಮಗೆ ಪಾಪದಿಂದ ರಕ್ಷಣೆ ಸಿಗೋದಿಲ್ಲ, ಪಾಪದಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ. ಯೇಸು ಕ್ರಿಸ್ತರು ನನ್ನ ಎಲ್ಲ ಸಾಲ ತೀರಿಸ್ತಾರೆ ಅಂತ ನಂಬೋದ್ರಿಂದ ಪಾಪದಿಂದ ಹೊರಗೆ ಬರೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಕೆಲವರು ಬರ್ತೀರಿ, ನೀವು ಸಭೆಗೆ ಬರುವಾಗ ಪ್ರಾರಂಭದಲ್ಲಿ ಹಾಗೆ ಬರ್ತೀವಿ, ನಾವು ಯೇಸು ನಂಬಿದರೆ ಎಲ್ಲ ಒಳ್ಳೇದಾಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಬರ್ತೀರಿ, ಸಿಗಬಹುದು. ಆದರೆ ಪಾಪದಿಂದ ಬಿಡುಗಡೆ ಸಿಗೋದಿಲ್ಲ. ಪಾಪದಿಂದ ಬಿಡುಗಡೆ ಸಿಗಬೇಕಾದ್ರೆ ನೀವೇನು ನಂಬಬೇಕು? ಯೇಸು ಕ್ರಿಸ್ತನ ಶಿಲುಬೆ ಮರಣ. ಯಾಕೆ ಆತನು ಶಿಲುಬೆ ಮೇಲೆ ಯಾತಕ್ಕಾಗಿ ಪ್ರಾಣ ಕೊಟ್ಟ? ದೇವರು ಯಾಕೆ ಮನುಷ್ಯನಾಗಿ ಬಂದು ಅಷ್ಟು ಘೋರವಾದ ಯಾತನೆಯನ್ನು ಅನುಭವಿಸಿ ಶಿಲುಬೆಯ ಮೇಲೆ ಯಾಕೆ ಸಾಯಬೇಕಾಯಿತು? ಆ ಶಿಲುಬೆಯ ಮರಣ ಯಾರಿಗೆಲ್ಲ ಅರ್ಥ ಆಗುತ್ತೋ ನಿಮಗೇನು ಬರುತ್ತೆ? ವಿಶ್ವಾಸ ಬರುತ್ತೆ.
ಏನು ಬರುತ್ತೆ? ಈ ವಿಶ್ವಾಸ. ಏನೆಂದು ವಿಶ್ವಾಸ ಇಡ್ತೀರಿ ಆಗ? ಯೇಸುವೇ ದೇವರ ಪುತ್ರ, ಯೇಸುವೇ ರಕ್ಷಕ, ಯೇಸುವೇ ನನ್ನ ಉದ್ಧಾರಕ, ಯೇಸುವೇ ನನ್ನ ವಿಮೋಚಕ. ಈ ಒಂದು ನಂಬಿಕೆ ನಿಮ್ಮ ಒಳಗಡೆ ಬರುತ್ತೆ. ಇದು ಸುಮ್ಮನೆ ನಾನು ಹೇಳೋದ್ರಿಂದ ಅಲ್ಲ ಬರೋದು. ಶುಭ ಸಂದೇಶ ಅರ್ಥ ಆಗಬೇಕು, ನಮಗೆ ಸುವಾರ್ತೆ ಸಿಗಬೇಕು. ಈ ಶಿಲುಬೆ ಮರಣದ ರಹಸ್ಯ ನಮ್ಗೆ ಅರ್ಥ ಆಗಬೇಕು ಬೋಧನೆ ಮುಖಾಂತರವಾಗಿ. ಅದಕ್ಕೆ ಸಭೆಗೆ ಬನ್ನಿ, ಪ್ರಾರ್ಥನೆಗೆ ಬನ್ನಿ ಅಂತ ಕರೆಯೋದು. ಅದರಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ಇದು ಒಬ್ಬ ಮನುಷ್ಯನಿಗೆ ಅರ್ಥ ಆದಾಗ ಅವನಿಗೆ ಯೇಸುವಿನ ಮೇಲೆ ನಂಬಿಕೆ ಬರುತ್ತೆ. ಆತನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಒಪ್ಕೊಳ್ತಾನೆ. ಯೇಸು ಇಂದಿನಿಂದ ನನ್ನ ರಕ್ಷಕ ಎಂದು ನಾನು ನಂಬುತ್ತೇನೆ ಎಂದು ಹೃದಯದಲ್ಲಿ ವಿಶ್ವಾಸ ಇಟ್ಟು ಬಾಯಿಂದ ಯೇಸುವೇ ನನ್ನ ಕರ್ತನು, ನನ್ನ ರಕ್ಷಕನು ಎಂದು ನಿವೇದಿಸುವಾಗ ಅವನಿಗೆ ರಕ್ಷಣೆ ಸಿಗ್ತದೆ. ಇದು ಬೈಬಲ್ ವಾಕ್ಯ, ನನ್ನ ಮಾತಲ್ಲ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 9ರಲ್ಲಿ ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ, ಇದು ಸುಮ್ಮನೆ ಬಯಾರ್ಟ್ ಮಾಡ್ಕೊಂಡು ಹೇಳೋದಲ್ಲ. ಹಾಂ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಎಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹಾಲೆಲೂಯಾ. ಹಾಗಾದರೆ ರಕ್ಷಣೆ ಹೇಗಾಗ್ತದೆ? ಸುಮ್ಮನೆ ಯೇಸುವೇ ಕರ್ತನು, ಯೇಸುವೇ ಕರ್ತನು ಅಂತ 3 ಸರಿ ಹೇಳಿದರೆ ರಕ್ಷಣೆ ಆಗ್ತದಾ? ರಕ್ಷಣೆ ಆಗಲ್ಲ. ಮಣ್ಣು ತಿಂತೀರಾ ಹೋಗ್ಬಿಟ್ಟು. ಮೋಸ ಹೋಗಬೇಡ್ರಿ. ಕೆಲವ್ರು ಹೇಳ್ತಾರಲ್ವ, ಅರಿಕೆ ಮಾಡಿ ಬಾಯಿಂದ ರಕ್ಷಣೆ ಬಂದ್ಬಿಡುತ್ತೆ ಅಂತ. ಅರಿಕೆಯಿಂದ ರಕ್ಷಣೆ ಬರಲ್ಲ. ಮುಖ್ಯ ಬೇಕಾಗಿರೋದು ಹೃದಯದಲ್ಲಿ ನಂಬಿಕೆ. ವಿಶ್ವಾಸದ ಅರಿಕೆ ಬೇರೆ, ಸುಮ್ಮನೆ ಅರಿಕೆ ಬೇರೆ. ಅರ್ಥ ಆಗ್ತಿದೆಯಾ? ಜೀವದ ಮರಣದ ಶಕ್ತಿ ನಾಲಿಗೆಯ ವಶ. ಯಾವುದ್ರ ವಶ? ಈ ನಾಲಿಗೆಯಿಂದ ನೀನು ಅರಿಕೆ ಮಾಡಬೇಕು. ನಾಲಿಗೆಗೂ ಹೃದಯಕ್ಕೂ ಕನೆಕ್ಷನ್ ಇದೆ. ನಾಲಿಗೆಗೂ ಹೃದಯಕ್ಕೂ ಕನೆಕ್ಷನ್ ಇದೆ. ನೀವು ಸುಮ್ಮನೆ ಯಾರಿಗೂ ಬೈಯೋದಿಲ್ಲ. ಸುಮ್ಮನೆ ಬೈಯೋನಿಗೆ ಹುಚ್ಚ ಅಂತ ಹೇಳ್ತಾರೆ. ನಿಮಗೆ ನಾನು ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ ನೀವೇನು ಮಾಡ್ತೀರಿ? ನನಗೆ ಬೈತೀರಿ, ಕೋಪದಿಂದ ಬೈತೀರಿ. ಕರೆಕ್ಟಾ? ನಿಮಗೆ ಯಾರಾದರೂ ಟಾರ್ಚರ್ ಕೊಟ್ಟರೆ, ತೊಂದರೆ ಕೊಟ್ಟರೆ, ಕೆಟ್ಟದ್ದು ಮಾಡಿದರೆ ನೀನು ಒಳ್ಳೇದಾಗಲ್ಲ ಅಂತ ಬೈತೀರಿ. ಸುಮ್ಮನೆ ಹೇಳ್ತೀರಾ? ನಿಮಗೆ ಬೇಜಾರಾಗಿದ್ದಕ್ಕೆ ಹೇಳ್ತೀರಾ? ಕೋಪ ಬಂದಿದ್ದಕ್ಕೆ ಹೇಳ್ತೀರಿ ಅಲ್ವಾ? ಇದಕ್ಕೂ ಕನೆಕ್ಷನ್ ಇದೆ. ಹೃದಯಕ್ಕೂ ಬಾಯಿಗೂ ಕನೆಕ್ಷನ್ ಇದೆ. ಸುಮ್ಮನೆ ದಾರಿ ಮೇಲೆ ಹೋಗ್ಬಿಟ್ಟು ನೀನು ಒಳ್ಳೇದಾಗಲ್ಲ, ನೀನು ಉದ್ಧಾರ ಆಗಲ್ಲ ಅಂದರೆ ಆಸ್ಪತ್ರೆಯವರು ಬೇಗ ಫೋನ್ ಮಾಡ್ತಾರೆ, ಆಂಬುಲೆನ್ಸ್ಗೆ ಕರ್ಕೊಂಡು ಹೋಗ್ತಾರೆ, ನಿಮ್ಯಾನ್ಸ್ಗೆ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಹುಚ್ಚ ಅಂತಾರೆ. ಆದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕೋಪ ಮಾಡಿ ಅವರಿಗೆ ನೀವು ಬೈದಾಗ ನಿಮ್ಮನ್ನು ಹುಚ್ಚ ಅಂತ ಯಾರೂ ಹೇಳಲ್ಲ. ಯಾಕೆ ಅಂದರೆ ನೀವು ಹೃದಯದಲ್ಲಿ ಅದು ನೊಂದ್ಕೊಂಡು ಬಾಯಲ್ಲಿ ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನೇ ಪ್ರಭು, ರಕ್ಷಕ, ವಿಮೋಚಕ, ಕರ್ತನು ಎಂದು ನಿನಗೆ ಹೇಳಲಿಕ್ಕಾಗಬೇಕಾದ್ರೆ ಇಲ್ಲೊಂದು ಕನೆಕ್ಷನ್ ಸಿಗಬೇಕು. ಹೃದಯದೊಳಗಡೆ ಒಂದು ಕನೆಕ್ಷನ್ ಸಿಗಬೇಕು. ವಿಶ್ವಾಸ, ಹೃದಯದ ಒಳಗಡೆ ವಿಶ್ವಾಸವಿಟ್ಟು ಬಾಯಲ್ಲಿ ನೀನು ಹೇಳುವಾಗ ಜೀವ ಬರ್ತದೆ. ನಿನ್ನ ಒಳಗಡೆ ನಿತ್ಯವಾದ ಜೀವ ಬರ್ತದೆ. ಪಾಪದಿಂದ ಹೀಗೆ ಹೊರಗೆ ಬರೋದು. ಇದರಿಂದ ಏನಾಗ್ತದೆ ಗೊತ್ತಾ? ನಮಗೆ ರಕ್ಷಣೆ ಸಿಗ್ತದೆ, ಜೀವೋದ್ಧಾರ, ಪಾಪ ಕ್ಷಮೆ, ಬಿಡುಗಡೆ ಸಿಗ್ತದೆ. ಇದು ಎಲ್ರಿಗೂ ಸಿಗಲ್ಲ, ಆಯಿತಾ? ಇದು ಎಲ್ರಿಗೂ ಸಿಗೋದಿಲ್ಲ. ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಸಿಗ್ತದೆ. ಇದು ಸುಮ್ಮನೆ ಅರಿಕೆ ಮಾಡುವ ಎಲ್ರಿಗೂ ಸಿಗೋದಲ್ಲ. ಬಾಯಲ್ಲಿ ಹೇಳಿದ ತಕ್ಷಣ ಸಿಗೋದಿಲ್ಲ. ಇಲ್ಲಿ ವಿಶ್ವಾಸ ಬರಬೇಕು. ಇಲ್ಲಿ ಏನು ಬರಬೇಕು? ವಿಶ್ವಾಸ. ಏನೆಂದು ವಿಶ್ವಾಸ? ಯೇಸು ಯೇಸು ನನ್ನ ಕರ್ತ. ಹೇಗೆ ಕರ್ತನಾದ? ನಮ್ಗೆ ಅರ್ಥ ಆಗಬೇಕು. ಅದಕ್ಕೆ ಸುವಾರ್ತೆ ಬೇಕು, ವಚನಗಳು ಬೇಕು. ವಚನಗಳನ್ನು ಆಲಿಸಿ ಬೋಧನೆಗಳನ್ನು, ಶುಭ ಸಂದೇಶವನ್ನು ಆಲಿಸಿ ಅದರಿಂದ ನಮ್ಮ ಒಳಗಡೆ ಏನು ಬರ್ತದೆ? ವಿಶ್ವಾಸ ಬರ್ತದೆ. ವಿಶ್ವಾಸ ಇಡುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸದ ಮುಖಾಂತರ ದೇವರು ನಮಗೆ ಕೊಡುವ ದೊಡ್ಡ ಆಶೀರ್ವಾದ ಏನು ಕೇಳಿದರೆ, ನೀತಿವಂತನು ಎಂದು ದೇವರು ನಮ್ಮನ್ನು ತೀರ್ಪು ಮಾಡ್ತಾರೆ. ದೇವರು ನಮ್ಮನ್ನು ಏನೆಂದು ಕರೀತಾರೆ? ನೀತಿವಂತ. ನೀತಿವಂತ ಅಂದರೆ ಏನು ಗೊತ್ತಾ ಅರ್ಥ? ಬೈಬಲ್ ಪ್ರಕಾರ ಒಬ್ಬರೇ ನೀತಿವಂತರು. ಯಾರವರು? ನೀತಿವಂತ ದೇವಕುಮಾರ ಅಂತ ಹೇಳುತ್ತೆ.
ದೇವಕುಮಾರ ಯಾರು? ಯೇಸು. ಅವರೊಬ್ಬರೇ ನೀತಿವಂತರು. ಆದರೆ ಈ ಯೇಸು ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಡುವಾಗ ಆತನ ಶಿಲುಬೆ ಮರಣ ನನಗಾಗಿ, ನನ್ನ ಬದಲಿಗೆ ಆತನ ಮರಣದ ಮುಖಾಂತರ ನನ್ನ ಪಾಪ ಎಂಬ ಆ ಒಂದು ವಿಷ ಯೇಸು ಸ್ವಾಮಿಯ ದೇಹದಲ್ಲಿ ಟ್ರಾನ್ಸ್ಫರ್ ಆಗಿ ಹೋಯಿತು. ಯೇಸು ಅದನ್ನು ವಹಿಸಿಕೊಂಡರು, ಸ್ವೀಕಾರ ಮಾಡಿದರು, ಶಿಲುಬೆಗೆ ಚಡಿದ್ರು. ಅದು ತಮ್ಮ ಮರಣದ ಮುಖಾಂತರ ಅದಕ್ಕೆ ಸಾವು ತಂದರು. ಹಾಗೆ ಪಾಪ ಏನಾಯಿತು? ಸತ್ತೋಯ್ತು. ಯಾರ ದೇಹದಲ್ಲಿ ಪಾಪ ಸತ್ತೋಯ್ತು? ಯೇಸುವಿನ ದೇಹದಲ್ಲಿ ನನ್ನ ಪಾಪ ಏನಾಯಿತು? ಸತ್ತೋಯ್ತು. ಪಾಪ ಸತ್ತೋಯ್ತು. ಪಾಪ ಸತ್ತ ಮೇಲೆ ಮರಣ ಏನಾಯಿತು? ಸತ್ತೋಯ್ತು. ನಿತ್ಯ ಮರಣ ಹೋಯಿತು. ನಿತ್ಯ ಮರಣ ಇಲ್ಲ ಈಗ. ನಿತ್ಯ ಮರಣ ಆ ಪಾಪದ ಜೊತೆಗೆ ಯೇಸು ಶಿಲುಬೆಗೆ ಜಡಿದು ಅದನ್ನು ಕೂಡ ಸಾಯಿಸಿಬಿಟ್ರು. ಪುನರುತ್ಥಾನದ ಮುಖಾಂತರ ಏನು ತಂದು ಕೊಟ್ಟರು? ನಿತ್ಯ ಜೀವ ತಂದು ಕೊಟ್ಟರು. ಪಾಪ ಕ್ಷಮೆ ಮತ್ತು ನಿತ್ಯ ಜೀವ ತಂದು ಕೊಟ್ಟರು. ಯಾರಿಗೋಸ್ಕರ? ನಿನಗೋಸ್ಕರ ಸಹೋದರ, ನಿನಗೋಸ್ಕರ ಸಹೋದರಿ, ನನಗೋಸ್ಕರ, ನಿನಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರ, ಯಾರೆಲ್ಲ ಪಾಪಿಗಳಿದ್ದಾರೋ ಅವರೆಲ್ಲರಿಗೋಸ್ಕರ ಈ ನಿತ್ಯ ಜೀವವನ್ನು ಯೇಸು ಕ್ರಿಸ್ತರು ತಂದುಕೊಟ್ರು. ಇದನ್ನು ನಾವು ನಂಬುವಾಗ ಈ ನಂಬಿಕೆಯ ಮುಖಾಂತರ ಸಿಗುವ ಲಾಭದ ಕುರಿತಾಗಿ ನಮಗೆ ನೀತಿವಂತಿಕೆ ಹೇಗೆ ಸಿಗ್ತದೆ ಅನ್ನೋದು ರೋಮನ್ರಿಗೆ ಬರೆದ ಪತ್ರಿಕೆ. ಇದನ್ನು ಓದಿ ನಾನು ನಿಲ್ಲಿಸ್ತೇನೆ, ಯಾಕೆಂದರೆ ಇಲ್ಲಿಂದ ಮುಂದುವರಿಸ್ಲಿಕ್ಕೆ ನಮಗೆ ಸಮಯ ಇಲ್ಲ. ಆದ್ದರಿಂದ ಇಲ್ಲಿಗೆ ನಿಲ್ಲಿಸೋಣ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3ರಲ್ಲಿ ನಾವು ಓದ್ತೀವಿ. 3ನೇ ಅಧ್ಯಾಯದಲ್ಲಿ 21ರಿಂದ ಇರುವ ವಚನಗಳು ನಾನು ಓದ್ತೀನಿ, ನೀವು ಕೇಳಿಸ್ಕೊಳ್ಳೋಣ ಎಲ್ಲರೂ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಅದರ ಒಂದು ಹೆಡ್ಡಿಂಗ್ ತುಂಬ ಚೆನ್ನಾಗಿದೆ. ನಿಮ್ಮ ಬೈಬಲಲ್ಲಿ ಹೆಡ್ಡಿಂಗ್ ಇದೆಯಾ? ಏನಿದೆ? ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ಎಂಬುದೇ ಮಾರ್ಗ, ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೆಡ್ಡಿಂಗ್ ತುಂಬ ಚೆನ್ನಾಗಿದೆ. ಇದು ನಮ್ಮ ಹೆಡ್ ಒಳಗಡೆ ಹೋಗಬೇಕು. ಈ ತಲೆ ಬರಹ ಚೆನ್ನಾಗಿದೆ, ಇದು ನಮ್ಮ ತಲೆ ಒಳಗಡೆ ಹೋಗಬೇಕು. ಇದು ನಮ್ಮ ತಲೆ ಒಳಗಡೆ ಬರಿಬೇಕು. ಆಗ ನಮ್ಮ ಹಣೆ ಬರ ಚೇಂಜ್ ಆಗುತ್ತೆ. ಕೆಲವ್ರು ಹೇಳ್ತಾರಲ್ಲ, ನಮ್ಮ ಹಣೆ ಬರನೇ ಸರಿ ಇಲ್ಲ, ಏನು ಮಾಡೋದು? ನಿನ್ನ ಹಣೆ ಒಳಗಡೆ ಇದನ್ನು ಬರ್ಕೋ, ಆವಾಗ ನಿನ್ನ ಹಣೆ ಬರ ಸರಿ ಆಗುತ್ತೆ. ಈ ವಾಕ್ಯಗಳು ಎಲ್ಲಿ ಬರಿಬೇಕು? ಹಣೆ ಒಳಗಡೆ, ತಲೆ ಒಳಗಡೆ, ಮನಸ್ಸು ಒಳಗಡೆ ಹೋದ್ರೆ ನಿನ್ನ ಹಣೆ ಬರ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಹಣೆ ಬರ ಹೇಳ್ಕೊಂಡು ಸುಮ್ಮನೆ ಹಾಳಾಗಿ ಹೋಗ್ತೀರ ಅಷ್ಟೇ. ಹಣೆ ಬರ ಅಲ್ಲ, ದೇವರು ಯಾರ ಹಣೆ ಒಳಗಡೆನೂ ನೀನು ಹಾಳಾಗಿ ಹೋಗುವಂತ ಬರೆದಿಲ್ಲ. ಸೈತಾನ ಬರೆದ್ಬಿಟ್ಟಿದ್ದಾನೆ. ಸ್ಕ್ರ್ಯಾಪ್ ಅಂತ, ಯೂಸ್ಲೆಸ್ ಅಂತ, ಅಬಾಂಡೆಂಡ್, ನಿರಾಕರಿಸಲ್ಪಟ್ಟವನು, ತಳ್ಳಲ್ಪಟ್ಟವನು, ಕೀಳಾದವನು, ಬೀಳಾದವನು, ಯೂಸ್ಲೆಸ್, ಪಾಪಿ, ಅಶುದ್ಧನು, ಶಾಪಗ್ರಸ್ತನು ಎಂದು ಬರೆದಿದೆ. ಏದೇನು ತೋಟದಲ್ಲೇ ಬರೆದಿದ್ದು, ನೀವ್ಯಾರು ಬರ್ಕೊಂಡಿದ್ದಲ್ಲ, ಹೆದರ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಬಟ್ ನಿಮ್ಮ ತಲೆ ಮೇಲೆ ಇದೆ ಇದು. ಆದರೆ ಯೇಸು ಸ್ವಾಮಿ ಏನು ಮಾಡಿದರು? ಅವರ ರಕ್ತದಿಂದ ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡಿದರು. ಸೈತಾನ ಆದಾಮನ ಮುಖಾಂತರ ಬರೆದಿಟ್ಟಿದ್ದ ಹಣೆ ಬರಹವನ್ನು ಯೇಸು ಕ್ರಿಸ್ತರು ಶಾಪದ ಅಡ್ಡ ಹೆಸರನ್ನು ತೆಗೆದುಹಾಕಿ ಆಶೀರ್ವಾದದ ಒಂದು ಹೆಸರನ್ನು ಬರೆದರು. ಆತನಲ್ಲಿ ವಿಶ್ವಾಸ ಇಡುವಾಗ ನಾವೇನಾಗ್ತೀವಿ? ಆಶೀರ್ವಾದದ ಮಕ್ಕಳಾಗ್ತೀವಿ, ದೇವರ ಮಕ್ಕಳಾಗ್ತೀವಿ, ಹೊಸ ಸೃಷ್ಟಿಗಳಾಗ್ತೀವಿ, ನಮ್ಗೆ ಹೊಸ ಜೀವನ ಸಿಗ್ತದೆ. ಇದು ದೊಡ್ಡ ಸೌಭಾಗ್ಯ ಇದು, ಆಯಿತಾ? ಅದರಿಂದ ಇದು ಇಲ್ಲಿರ್ತಕ್ಕಂಥ ಈ ತಲೆ ಕಟ್ಟು ಅಥವಾ ಬರಹ ನಮ್ಮ ತಲೆ ಒಳಗಡೆ ಇದು ಬರಬೇಕು. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ಈ ನಮಗೆ 22ನೇ ವಾಕ್ಯ ಮಾತ್ರ ಸ್ವಲ್ಪ ನೋಡೋಣ. 22, 23, 24 ಎಲ್ಲ ಇದು ನಮಗೆ ಈಗ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ದರಿಂದ ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಕೇಳಿಸ್ಕೊಳ್ಳಿ, ದೇವರಿಂದ ಆಗುವ ನೀತಿ ಯಾವುದು ಎಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ಅಂದರೆ ಪಕ್ಷಪಾತ ಇಲ್ಲ ದೇವರಲ್ಲಿ, ಅವರು ಒಂಥರ ಇವ್ರಿಗೊಂಥರ ಇಲ್ಲ, ಎಲ್ಲರಿಗೂ ಒಂದೇ ಥರ. ಆ ಥರನೇ ನಂಬಿಕೆ. ನೀನು ಹೆಚ್ಚು ಕಾಣಿಕೆ ಕೊಟ್ಟೆ, ನೀನು ಪಾಸ್. ನೀನು ಡೈಲಿ ಚರ್ಚಿಗೆ ಬರ್ತಾ ಇದೆಯಾ, ನೀನು ರಕ್ಷಣೆ ಹೊಂದಿದೆಯಾ. ನಿನ್ನ ಕಾಣಿಕೆ ರಕ್ಷಣೆ ಮಾಡಲ್ಲ. ನೀನು ಚರ್ಚಿಗೆ ಬಂದು ಹೋಗೋ ಅಟೆಂಡೆನ್ಸ್ ನಿನ್ನನ್ನು ರಕ್ಷಣೆ ಮಾಡಲ್ಲ. ನೀನು ಕೈ ತಟ್ಟುವ ಈ ಶಬ್ದ ನಿನ್ನನ್ನು ರಕ್ಷಣೆ ಮಾಡಲ್ಲ. ನೀನು ಬಾಯಿ ತೆರೆದು ಜೋರಾಗಿ ಹಲ್ಲೇಲೂಯ
ಲುಯ್ಯ ಅಂತ ಉದ್ದಕ್ಕೆ ಹೇಳ್ಕೊಂಡು ಹೇಳ್ತೀಯಲ್ವಾ, ಅದೂ ರಕ್ಷಣೆ ಮಾಡಲ್ಲ. ಯೇಸು ಕ್ರಿಸ್ತನಲ್ಲಿಟ್ಟ ನಂಬಿಕೆ ಮಾತ್ರನೇ, ಆ ನಂಬಿಕೆ ಮಾತ್ರನೇ ನಮ್ಮನ್ನು ಈ ಪಾಪದಿಂದ ಹೊರಗಡೆ ಕರ್ಕೊಂಡು ಬರೋದು, ಈ ಪಾಪದ ಬಂಧನದಿಂದ ಹೊರಗಡೆ ಕರ್ಕೊಂಡು ಬರೋದು ಆತನಲ್ಲಿಟ್ಟ ನಂಬಿಕೆ ಮಾತ್ರ. ಬೇರೆ ಯಾರಲ್ಲೂ ಯಾವುದರಲ್ಲೂ ಇಟ್ಟ ನಂಬಿಕೆಯಿಂದ ನಮಗೇನು ಪ್ರಯೋಜನ ಇಲ್ಲ. ನನ್ನನ್ನು ನಂಬಿದರೆ ನನ್ನ ಹತ್ರ ಏನಿದೆಯೋ ಅದು ಸಿಗುತ್ತೆ, ಇನ್ನೊಬ್ಬರನ್ನ ನಂಬಿದರೆ ಅವ್ರ ಹತ್ರ ಏನಿದೆಯೋ ಅದು ಸಿಗುತ್ತೆ. ಯೇಸು ನಂಬಿದರೆ ಯೇಸು ಹತ್ರ ಏನಿದೆಯೋ ಅದು ಸಿಗುತ್ತೆ. ಯೇಸು ಹತ್ರ ಏನಿದೆ? ಯೇಸು ಹತ್ರ ಎಲ್ಲ ಇದೆ ಅಂತ ಸುಮ್ಮನೆ ಜನರಲ್ಲಾಗಿ ಹೋಗಿ ಥರ ಹೇಳಬೇಡಿ. ಯೇಸು ಹತ್ರ ನಿತ್ಯ ಜೀವ ಇದೆ. ಪೇತ್ರ ಹೇಳ್ತಾರಲ್ವಾ, ನಾವು ಹೋಗುವುದಾದರೂ ಯಾರ ಹತ್ರ? ನಿತ್ಯ ಜೀವದ ನುಡಿಗಳು, ವಾಕ್ಯಗಳು, ವಚನಗಳು ಇರುವುದು ನಿಮ್ಮ ಬಳಿಯಲ್ಲಿ. ನಾವು ಹೋಗಲ್ಲ, ಎಲ್ಲೂ ಹೋಗಲ್ಲ. ಯೇಸುವೆ ನಿಮ್ಮ ಹತ್ರ ಏನಿದೆ? ನಿತ್ಯ ಜೀವ ಇದೆ. ನೀವು ಯಾತಕ್ಕಾಗಿ ಸಭೆಗೆ ಬರ್ತಾ ಇದ್ದೀರಿ? ಆಶೀರ್ವಾದಕ್ಕಾಗಿ ಬರ್ತಾ ಇದ್ದೀರಾ? ನಿತ್ಯ ಜೀವಕ್ಕಾಗಿ ಬರ್ತಾ ಇದ್ದೀರಾ? ಸೂಪರ್, ಪವರ್ ಬಂದುಬಿಡ್ತಲ್ಲ. ಕೊನೆ ಹಂತದಲ್ಲಿ ಸ್ತ್ರೀ ಶಕ್ತಿ ತೋರಿಸ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು. ಪವಿತ್ರಾತ್ಮರು ಕೆಲಸ ಮಾಡ್ತಾ ಇದ್ದಾರೆ ಸಭೆಯಲ್ಲಿ. ದೇವರಿಗೆ ಸ್ತೋತ್ರ ಆಗಲಿ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರು. ಇಲ್ಲಿ ಕೇಳಿಸ್ಕೊಳ್ಳಿ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಹಾಲೇಲುಯಾ. ನೋಡಿ ಎಷ್ಟು ಒಳ್ಳೆಯ ಅವಕಾಶ ನೋಡಿ. ಇದು ಒಂದು ಸುಲಭವಾಗಿ ಹೇಳೋದಾದರೆ, ನೀವು ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಿ ಬಂದಿದ್ದೀರಾ. ಏನು ಮಾಡಿ ಬಂದಿದ್ದೀರಾ? ಸಾಧಾರಣ ವಿಷಯ ಅಲ್ಲ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನೀವೇನು ಮಾಡಿ ಬಂದಿದ್ದೀರಾ? ಕೊಲೆ ಮಾಡಿ ಬಂದಿದ್ದೀರಾ. ಕೊಲೆ ಮಾಡಿದವನಿಗೆ ಕಾನೂನು ಪ್ರಕಾರ ಶಿಕ್ಷೆ, ನಮ್ಮದೊಂದು ಕಾನೂನಿದೆ. ಕಾನೂನು ಪ್ರಕಾರ ಶಿಕ್ಷೆ ಅವನ್ನ ಕೊಲೆ ಮಾಡಿನೇ ಸಾಯಿಸಬೇಕು. ನೀವೊಬ್ಬನ್ನ ಈಗ ಕೊಲೆ ಮಾಡಿ ಬಂದುಬಿಟ್ಟಿದ್ದೀರಾ, ನಿಮಗೆ ಶಿಕ್ಷೆ ಏನು? ಹಾಗಾದರೆ ಕೇಳಿಸ್ಕೊಳ್ತಾ ಇದ್ದೀರಾ? ನೀವೊಬ್ಬರನ್ನ ಕೊಲೆ ಮಾಡಿ ಬಂದಿದ್ದೀರಾ, ನಮ್ಮದೊಂದು ಕಾನೂನಿದೆ. ನಮ್ಮ ರಾಜ್ಯದ ಕಾನೂನು ಏನು ಹೇಳುತ್ತೆ ಅಂದರೆ, ಕೊಲೆ ಮಾಡಿದವನಿಗೆ ಕೊಲೆನೇ ಮಾಡಬೇಕು ಅಂತ. ಆವಾಗ ನಿಮಗೆ ಶಿಕ್ಷೆ ಏನು? ಕೊಲೆ ಮಾಡಬೇಕು. ಆದರೆ ಕೊಲೆ ಮಾಡಿದವರು ಯಾರೀಗ? ಯಾರು? ನಾನು. ಯಾರು ಕೊಲೆ ಮಾಡಿದ್ದು? ನಾನು. ನಾವು ಬಿಟ್ಬಿಡಿ. ಕೊಲೆ ಮಾಡಿದ್ದು ಯಾರು? ನಾನು ಕೊಲೆ ಮಾಡಿದ್ದು. ನನಗೇನು ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ? ನಾನು ಕೊಲೆ ಆಗಬೇಕು, ನಾನು ಸಾಯಬೇಕು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ನಾನು ಕೊಲೆಗಾರನೇ, ನಾನು ಕೊಲೆ ಮಾಡಿದ್ದು ನಾನೇನೆ. ಆದರೆ ನನ್ನ ಬದಲಿಗೆ ಯಾರೋ ಒಬ್ಬ, ಪರಿಚಯನೇ ಇಲ್ಲ, ನನಗೆ ಪರಿಚಯ ಇಲ್ಲದೆ ಇರೋನು ಒಬ್ಬ ಬಂದುಬಿಟ್ಟು ಕೋರ್ಟಲ್ಲಿ ನಿಂತ್ಕೊಂಡು ಹೇಳ್ತಾನೆ, ನಾನೇ ಕೊಲೆ ಮಾಡಿದ್ದು. ಕೊಲೆ ಮಾಡಿದ್ದು ಯಾರು? ನಾನು. ಆದ್ದರಿಂದ ಅವನ ಬದಲಿಗೆ ನಾನು ಸಾಯ್ಲಿಕ್ಕೆ ನಾನು ರೆಡಿ ಆಗ್ತೀನಿ ಅಂತ ಅವನು ಹೇಳ್ತಾನೆ. ಜಡ್ಜ್ ಹೇಳ್ತಾರೆ, ಇದು ಭಾಳ ಡೇಂಜರ್ ಸಾವು, ತುಂಬ ಕಷ್ಟ ಅನುಭವಿಸಿ ಸಾಯಬೇಕಾಗುತ್ತೆ, ನೋಡು ಯೋಚನೆ ಮಾಡು ಅಂತ. ಇಲ್ಲ, ನಾನು ರೆಡಿ, ಇವನ್ನ ಬಿಟ್ಬಿಡಿ. ಜಡ್ಜ್ ಹೇಳ್ತಾರೆ, ನೀನು ಸಾಯೋದಾದರೆ ಇವನ್ನ ಬಿಡ್ತೀವಿ. ಯಾಕಂದರೆ ಇಬ್ಬರನ್ನ ಸಾಯಲಿಕ್ಕೆ ಕೋರ್ಟಲ್ಲಿ ನಿಯಮ ಇಲ್ಲ. ನಮ್ಮ ಕಾನೂನು ಪ್ರಕಾರ ಒಬ್ಬನ ಕೊಲೆ ಮಾಡಿದರೆ ಒಬ್ಬನೇ ಸಾಯಬೇಕು. ಸೊ ಇವನು ಒಬ್ಬನ ಕೊಲೆ ಮಾಡಿದ್ದಾನೆ, ಆದ್ದರಿಂದ ಇವನ ಬದಲಿಗೆ ಒಂದು ಅವನು ಸಾಯಬೇಕು. ಇಲ್ಲ, ನೀನು ಸಾಯಕ್ಕೆ ನೀನು ರೆಡಿ ಆಗಿದೆಯಾ? ಯಾರನ್ನ ಸಾಯಿಸೋದು? ಯೇಸು ಹೇಳ್ತಾರೆ, ನನ್ನನ್ನು ಸಾಯಿಸಿ, ನನ್ನನ್ನು ಸಾಯಿಸಿ, ನಾನು ಸಾಯ್ತೀನಿ ಇವಳಿಗೋಸ್ಕರ, ಇವನಿಗೋಸ್ಕರ. ಪ್ರತಿಯೊಬ್ಬ ಅಪರಾಧಿಯ ಸ್ಥಾನವನ್ನು ಅವರು ವಹಿಸ್ಕೊಳ್ತಾರೆ. ಪಿಲಾತನ ಅರಮನೆಯ ಮುಂದೆ ಕೈ ಕಟ್ಟಿ ಹೀಗೆ ನಿಂತ್ಕೊಳ್ತಾರೆ, ಕಿಲ್ ಮೀ. ಅಲ್ಲಿ ಅವರು ನಿಂತ್ಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿ ಜನಸಮೂಹ ಕೂಗುತ್ತೆ, ಶಿಲುಬೆಗೇರಿಸಿ ಅಂತ. ಅದು ಕೂಗಿದ್ದಲ್ಲ, ಅಪ್ಪ ಕೂಗಿಸಿದ್ದು. ತಂದೆಯಾದ ದೇವರು ಆ ಸಮೂಹದ ಮೇಲೆ ತನ್ನ ಆತ್ಮವನ್ನು ಕಳುಹಿಸಿ ಕೂಗಿಸಿರೋದು ಶಿಲುಬೆಗೇರಿಸಿ ಅಂತ. ಇದೆಲ್ಲ ಮನುಷ್ಯ ಮಾಡಿದ ಕಾರ್ಯ ಅಲ್ಲ. ಯೇಸುವಿನ ಶಿಲುಬೆ ಮರಣದಲ್ಲಿ ತಂದೆಯಾದ ದೇವರ ಪಾರ್ಟ್ ಇದೆ. ದೇವರು ಮನುಷ್ಯರನ್ನು ಉಪಯೋಗಿಸಿದರು, ಎಲ್ಲರನ್ನು ಉಪಯೋಗಿಸಿದರು. ಇದಕ್ಕೆಲ್ಲ ಕಾರಣ ಏನು? ಯಾಕೆ ದೇವರು ಇಂಥ ಒಂದು ಡ್ರಾಮಾ ಅಂದರೆ ಈ ನಾಟಕ ಅಲ್ಲ, ಆಗ ಒಂದು ಕಾರ್ಯ ಡ್ರಾಮೆಟಿಕ್ಲಾಗಿ ಯಾಕೆ ದೇವರು ಈ ಕಾರ್ಯವನ್ನು ಆ ರೀತಿಯಲ್ಲಿ ಮಾಡಿದರು ಅಂದರೆ, ನನ್ನ ಮೇಲಿನ ಪ್ರೀತಿಯಿಂದಾಗಿ. ನನ್ನ ಒಳಗಡೆ ಇರ್ತಕ್ಕಂಥ, ನನ್ನನ್ನು ಶಾಶ್ವತವಾಗಿ ನರಕದಲ್ಲಿ ಇಡುವಂಥ ಕ್ಯಾನ್ಸರನ್ನು ವಾಸಿ ಮಾಡಲಿಕ್ಕೆ,
ಕ್ಷಣಿಕವಾದ ಒಂದು ಶರೀರದ ಕ್ಯಾನ್ಸರ್ ವಾಸಿ ಮಾಡಲಿಕ್ಕಲ್ಲ, ಶಾಶ್ವತವಾದ ಆ ನರಕಾಗ್ನಿಯಲ್ಲಿ ಬೇಯಬೇಕಾಗಿರ್ತಕ್ಕಂಥ ನನ್ನ ಆತ್ಮವನ್ನು ನಿತ್ಯವೂ ಕಾಪಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ದೇವರ ಬಳಿಗೆ ಕರೆದುಕೊಂಡು ಹೋಗಲಿಕ್ಕೆ, ವಿಮೋಚನೆ ಮಾಡಲಿಕ್ಕೋಸ್ಕರ, ಕೊಡಲಿಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸ್ಕೊಟ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಯೇಸು ಕ್ರಿಸ್ತನ ಸುರಿಸಿದ ರಕ್ತದಿಂದ ಅವರು ಮರಣ ಹೊಂದಿದ್ದು ನನ್ನ ಬದಲಿಗೆ ಮೈ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ನನ್ನ ಬದಲಿಗೆ ಸತ್ತಿದ್ದು ಯೇಸುವಿನ ಮರಣ. ಯೇಸುವಿನ ಮರಣ ಒಂದು ಕೊಲೆಯಲ್ಲ, ವಯಸ್ಸಾಗಿ ಸತ್ತಿದ್ದಲ್ಲ, ಅಚಾನಕ್ಕಾಗಿ ಸತ್ತಿದ್ದಲ್ಲ, ಅಥವಾ ಯೂದಾಸನು ಕುತಂತ್ರ ಮಾಡಿದ್ರಿಂದ ಸತ್ತಿದ್ದಲ್ಲ, ಅಥವಾ ಆ ಯಹೂದ್ಯರು ಸಾಯಿಸಿದ್ದಲ್ಲ, ಸೈನಿಕರು ಸಾಯಿಸಿದ್ದಲ್ಲ, ರೋಮನ್ರು ಸಾಯಿಸಿದ್ದಲ್ಲ. ದೇವರ ಚಿತ್ತದ ಪ್ರಕಾರ ನನ್ನ ಬದಲಿಗೆ ಮರಣ, ನನ್ನ ಬದಲಿಗೆ ನನ್ನ ಸಬ್ಸ್ಟಿಟ್ಯೂಟ್ ಆಗಿ ನನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಅಪರಾಧಿ ಸ್ಥಾನದಲ್ಲಿದ್ದ ನನ್ನನ್ನು ದೇವರು ನೀತಿವಂತನ ಸ್ಥಾನದಲ್ಲಿ ನಿಲ್ಲಿಸಿದರು. ನೀತಿವಂತನಾಗಿದ್ದ ದೇವಕುಮಾರನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದರು. ಒಂದು ಎಕ್ಸ್ಚೇಂಜ್ ಆಯಿತು ಶಿಲುಬೆ ಮೇಲೆ, ಒಂದು ಡಿವೈನ್ ಎಕ್ಸ್ಚೇಂಜ್ ಆಯಿತು. ಏನು ಎಕ್ಸ್ಚೇಂಜ್ ಆಯಿತು ಶಿಲುಬೆ ಮೇಲೆ ಅಂದರೆ, ನಾನು ಯೇಸುವಿನ ದೇಹದ ಮುಖಾಂತರ ಶಿಲುಬೆ ಮೇಲೆ ಜಡಿಯಲ್ಪಟ್ಟೆ, ಯೇಸುವಿನ ಪುನರುತ್ಥಾನದ ಮುಖಾಂತರ ತನ್ನ ಆತ್ಮವನ್ನು ಕಳುಹಿಸಿಕೊಟ್ರು ದೇವರು. ಆತ್ಮವನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ನನಗೊಂದು ಪೊಸಿಷನ್ ಸಿಕ್ತು. ಆ ಪೊಸಿಷನ್ನೇ ನೀತಿವಂತ. ಯೇಸು ಕ್ರಿಸ್ತನ ಈ ಮರಣದಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರನ್ನು ದೇವರು ಒಂದು ಸೈನ್ ಹಾಕಿದರು, ಇವರು ನೀತಿವಂತರು. ಇವರು ಯಾರು? ಇದಕ್ಕೆ ಒಂದು ಬ್ಯೂಟಿಫುಲ್ ವಾಕ್ಯ ಹೇಳಿ ನಾನು ಫೈನಲ್ ನಿಲ್ಲಿಸ್ಬಿಡ್ತೀನಿ ಇಲ್ಲಿಗೆ. ಬ್ಯೂಟಿಫುಲ್ ವಾಕ್ಯ ಇದು, ನೀವು ಮರಿಬಾರ್ದು. ನೀವು ಸಾಯುವ ಕೊನೆಗಳಿಗೆ ತನಕ ಇದು ನಿಮ್ಮ ಹೃದಯದಲ್ಲಿ ಇರಬೇಕು, ನೀವು ಇದನ್ನು ಸಾರಬೇಕು. ಇದೇ ರೋಮನ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಾಕ್ಯ. 4ನೇ ಅವನ ನಂಬಿಕೆಯೇ ಹಾಲೆಲೂಯಾ. ಎಷ್ಟು ಸುಂದರವಾದ ವಾಕ್ಯ ಅಂದರೆ, ಇದು ನಮಗೆ ಅರ್ಥ ಆಗಬೇಕು. ನಿಮಗೆ ಅರ್ಥ ಆಗಿರಲಿಕ್ಕಿಲ್ಲ, ಮುಂದಿನ ದಿವಸ ದೇವರ ಆತ್ಮರು ಇದನ್ನು ನಿಮಗೆ ಅರ್ಥ ಮಾಡಿಸಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಆದರೆ ಯಾವನು ಪುಣ್ಯ ಕಾರ್ಯಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು, ಆತ್ಮದಲ್ಲಿ ಪಾಪ ಇರ್ತಕ್ಕಂಥವನೇ ಪಾಪಾತ್ಮನನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ, ಅದು ಯಾರು? ದೇವರಲ್ಲಿ ಯೇಸುವಿನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ಅರ್ಥ ಆಗ್ತಿ? ನೀನು ನೀತಿ ಕಾರ್ಯ ಮಾಡಿ ನೀತಿವಂತ ಆಗಿದ್ದಲ್ಲ, ನೀನು ಯೇಸುವನ್ನು ನಂಬಿ ನೀತಿವಂತ ಆದೆ. ₹1 ಖರ್ಚಿಲ್ಲ, ಏನು ಕಾಣಿಕೆ ಇಲ್ಲ, ಹಲ್ಲೆಲೂಯ ಇಲ್ಲ, ಪ್ರೈಸ್ ದಿ ಲಾರ್ಡ್ ಇಲ್ಲ, ಉರುಳು ಸೇವೆ ಇಲ್ಲ, ತಲೆ ಬೋಳಿಸೋದಿಲ್ಲ, ಕಾಣಿಕೆ ಇಲ್ಲ, ಏನೂ ಇಲ್ಲ. ನೀವು ಹೇಳ್ಬೋದು ನಮ್ಮ ಹತ್ರ ಏನೂ ಇಲ್ಲ. ನಿನ್ನ ಹತ್ರ ಏನು ಬೇಡ. ವಾಕ್ಯ ಕೇಳು, ಯೇಸು ನಿನಗಾಗಿ ಸತ್ತಿದ್ದಾರೆ ಎಂದು ಹೃದಯದಲ್ಲಿ ನಂಬು, ಯೇಸುವೇ ನಿನ್ನ ಕರ್ತನೆಂದು ಬಾಯಲ್ಲಿ ಅರಿಕೆ ಮಾಡು, ನೀನು ನೀತಿವಂತ ಆದೆ. ನೀತಿವಂತ ಅಂದರೆ ನಿನ್ನ ಪೊಸಿಷನ್ ಎಂಥ ಪೊಸಿಷನ್ ಗೊತ್ತಾ? ಸ್ವರ್ಗದಲ್ಲಿ ಯೇಸುವಿನ ಪೊಸಿಷನ್ನೇ ನಿನ್ನ ಪೊಸಿಷನ್, ಸಾಧಾರಣ ಪೊಸಿಷನ್ ಅಲ್ಲ. ಈ ಸಾಧಾರಣ ಪೊಸಿಷನ್ ಅಂದರೆ ಈ ಲೋಕದಲ್ಲಿ ನಾವು ಹೇಳ್ತೀವಿ ಇವರು ಯಾರು? ಇವರು ಪೋಪ್, ಜಗದ್ಗುರುಗಳು. ಕಥೋಲಿಕ ಧರ್ಮಸಭೆಯಲ್ಲಿ ಮುಖ್ಯವಾಗಿ ಪೋಪ್ ಅಂತ ಇದ್ದಾರೆ, ಬಿಷಪ್ ಅಂತ ಇದ್ದಾರೆ. ಪ್ರೊಟೆಸ್ಟೆಂಟ್ಸಲ್ಲೂ ಬಿಷಪ್ ಇದ್ದಾರಲ್ವಾ? ಬಿಷಪ್ ಇದ್ದಾರೆ. ಇವರು ಯಾರು? ಇವರು ರೆವರೆಂಡ್ ಫಾದರ್, ವಂದನೀಯ ಗುರುಗಳು. ಇವರು ಯಾರು? ಇವರು ರೆವರೆಂಡ್ ಪಾಸ್ಟರ್. ಅದ್ರ ಹಿಂದೆ ಈಗ ಇನ್ನೂ ಆ್ಯಡ್ ಮಾಡ್ತಾರೆ, ಡಾಕ್ಟರ್, ರೆವರೆಂಡ್ ಡಾಕ್ಟರ್, ಪಾಸ್ಟರ್, ಏನೇನೋ ಇರುತ್ತೆ ಅಲ್ವಾ? ಇವರು ಯಾರು? ಇವರು ಬ್ರದರ್ ಶಿಜು ಥಾಮಸ್. ಇವರು ಯಾರು? ಇವರು ಪ್ರಾಫೆಟ್ ABCDXYZ. ಇವರು ಯಾರು? ಇವರು ಇವಾಂಜಲಿಸ್ಟ್, ಅದು ಇದು. ಇವರು ಯಾರು? ಇವರು ಅದು. ಅದೆಲ್ಲ ಲೋಕಲ್ ಪೊಸಿಷನ್, ಇದೆಲ್ಲ ಅಳಿದು ಹೋಗ್ತದೆ. ಆದರೆ ದೇವರು ನಮಗೆ ಕೊಟ್ಟ ಪೊಸಿಷನ್ ಯೇಸು ಕ್ರಿಸ್ತನ ಪೊಸಿಷನ್, ದೇವರ ಪುತ್ರನ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಇಂಥ ಸ್ಥಾನ ಅಯೋಗ್ಯರಾದ ಪ್ರತಿಯೊಬ್ಬರಿಗೂ, ಅಂದರೆ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಇಂಥ ಶ್ರೇಷ್ಠವಾದ ಪೊಸಿಷನ್ ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಪೊಸಿಷನ್ ಇದೆಯಾ ಕೇಳಿದರೆ ಇಲ್ಲ. ದೇವರ ಮಗ ಕೊನೆಯದಾಗಿ ಅಂತ ಹೇಳುವಾಗ ಇದು ಕೊನೆ ಇಲ್ಲಲ್ಲ, ಕೊನೆ ಇದೆಯಾ? ಒಂದು ವಾಕ್ಯ ಓದಿ ನಿಲ್ಲಿಸ್ಬಿಡೋಣ, ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ನಿಂತ್ಕೊಂಡು ಓದೋಣ. ಯೋವಾನ್ನ ಬರೆದ ಸುವಾರ್ತೆ ಅಧ್ಯಾಯ 1
ವಾಕ್ಯ 12, 13 ಓದೋಣ. ಎಲ್ಲರೂ ಬೈಬಲ್ ತಂದವರೆಲ್ಲರೂ ಓದಿ ನೋಡೋಣ, ಒಟ್ಟಿಗೆ ಓದಿ ನೋಡೋಣ, ಒಟ್ಟಾಗಿ ಸೇರಿ ಓದೋಣ. ಇದೇ ಒಂದು ಆರಾಧನೆ. ಯೋಹಾನನ ಸುವಾರ್ತೆ, ಯೋಹಾನನು ಬರೆದ ಶುಭ ಸಂದೇಶ, ಅಧ್ಯಾಯ 1, ವಚನ 12 ಮತ್ತು 13 ಎರಡೂ ಓದೋಣ. ಇದು ನೀವೇ ಈ ವಾಕ್ಯ ಓದುವಾಗ ಇದು ನೀನೇ, ಇದು ನಾನೇ, ಆ ರೀತಿ ತಗೊಳ್ಳಿ. ಇದು ಅವರು, ಇದು ಇವರು, ಇದು ಯಾರಿಗೋ ಅಲ್ಲ, ಇದು ನನಗೆ, ಇದು ನಾನೇ. ಆಮೇನ್, ಹಾಲೆಲೂಯ ಅಂತ ಸಂತೋಷವಾಗಿ ದೇವರಿಗೆ ಸ್ತೋತ್ರ ಮಾಡಿ ಕುಣಿದಾಡ್ಬೇಕು ನೀವು. ಅರ್ಥ ಆಗ್ತಿದೆಯಾ? ಇದು ನೀವೇ ಅಂತ ನಿಮ್ಗೆ ಅರ್ಥ ಆಗಿಬಿಟ್ರೆ ನಿಮ್ಮ ಜೀವನ ಫಸ್ಟ್ ಕ್ಲಾಸ್. ಇದು ಅರ್ಥ ಆಗದೆ ಇದ್ದರೆ ನಿಮ್ಮ ಜೀವನ ಫೇಲು, ಸ್ಕ್ರ್ಯಾಪ್, ಯೂಸ್ಲೆಸ್. ಇದು ಅರ್ಥ ಆದರೆ ಭಾಗ್ಯವಂತರು. ಖಂಡಿತವಾಗಲೂ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂದರೆ ನೀವು ಆಲಿಸಿದ ಒಂದೊಂದು ವಾಕ್ಯಗಳು ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳಾಗಿದೆ. ಏನು ಆಲಿಸಿದಿರೋ ನಿನ್ನೆ ಮತ್ತು ಇವತ್ತು, ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳಾಗಿದೆ. ಅದರಿಂದ ಓದೋಣ ಎಲ್ಲರೂ. ಯಾರಾದರೂ ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ, ಇಲ್ಲಿ ಆತ ತೆಗೆದುಬಿಟ್ಟು ನಾನು ಯೇಸು ಅಂತ ಹಾಕ್ಬಿಡ್ತೀನಿ. ಯಾಕೆಂದರೆ ಆತ ಅಂದರೆ ಯಾವ ಆತ ಬೇಕಾದರೂ ಆಗ್ಬೋದು, ಮಧ್ಯದಿಂದ ನಾವು ತಗೊಂಡಿರೋದ್ರಿಂದ. ಆದ್ದರಿಂದ ನಾವು ಆತ ಯಾರು ಅನ್ನೋದನ್ನು ಹಾಕಿ ಓದೋಣ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೋ ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ, ಅಂದರೆ ನನಗೆ, ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವ ನನಗೆ, ದೇವರ ಮಗನಾಗುವ ಮಗಳಾಗುವ ಹಕ್ಕನ್ನು, ಅಧಿಕಾರವನ್ನು, ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವರು ಅಂದ್ರೆ ನಾನು ರಕ್ತ ಸಂಬಂಧದಿಂದ ಅಲ್ಲ, ಕಾಮದಿಂದಲ್ಲ, ಪುರುಷ ಸಂಕಲ್ಪದಿಂದಲ್ಲ ಹುಟ್ಟಿರುವುದು. ನಾನು ಹುಟ್ಟಿರುವುದು ದೇವರಿಂದಲೇ. ನಾನು ಹುಟ್ಟಿರುವುದು ದೇವರಿಂದಲೇ. ವಿಶ್ವಾಸದ ಮೂಲಕ ದೇವರಿಂದ ಹೊಸ ಜನ್ಮವನ್ನು ನಾನು ಪಡೆದುಕೊಂಡಿದ್ದೇನೆ. ಇದು ದೇವರ ಕೃಪೆಯಾಗಿದೆ. ಇದು ಯೇಸುವಿನ ಕೃಪೆಯಾಗಿದೆ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಈ ಕೃಪೆಗಾಗಿ ಸ್ತೋತ್ರ ಮಾಡೋಣ ಪ್ರಿಯರೇ. ಹೊಸ ಜನ್ಮ ಕೊಟ್ಟಂತ ದೇವರಿಗೆ, ವಿಶ್ವಾಸ ಇಡುವ ಕೃಪೆ ಕೊಟ್ಟ ದೇವರಿಗೆ, ಈ ಶುಭ ಸಂದೇಶವನ್ನು ನಮಗೆ ತಂದು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, 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 ಕೋಟಿ ಕೋಟಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪ್ರೀತಿಯ ಸಹೋದರ ಸಹೋದರಿ, ಒಂದು ಸಮಯದಲ್ಲಿ ಪ್ರಾರ್ಥಿಸಿರಿ. ಈ ಒಂದು ಸತ್ಯದ ಅರಿವು ನಿಮ್ಮ ಹೃದಯದಲ್ಲಿ ಉಂಟಾಗಿ ಇದನ್ನು ನೀವು ದೇವರಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಲು ಆ ಪಾಪಕ್ಕೆ ಸಂಬಂಧಪಟ್ಟಿದ್ದು ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಲಯವಾಗಿ ಹೋಗ್ತದೆ. ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ಕುಟುಂಬಗಳಲ್ಲಿ ಲಯವಾಗಿ ಹೋಗ್ತದೆ. ಈ ಒಂದು ಸಮಯದಲ್ಲಿ ವಿಶ್ವಾಸ ಇಡಿ. ನಾನು ಯೇಸುವನ್ನು ನಂಬಿದ್ದೇನೆ, ನಾನು ಯೇಸುವನ್ನು ನಂಬಿದ್ದೇನೆ. ಯೇಸುವೇ ದೇವರ ಪುತ್ರನೆಂದು ನಾನು ನಂಬಿದ್ದೇನೆ. ಯೇಸು ನನ್ನ ಪಾಪವನ್ನು ಲಯ ಮಾಡುವುದಕ್ಕಾಗಿ ಬಂದಿದ್ದಾರೆ ಎಂದು ನಾನು ನಂಬಿದ್ದೇನೆ. ಯೇಸು ನನ್ನ ಪಾಪಗಳನ್ನು ಲಯ ಮಾಡಿದ್ದಾರೆ. ಶಿಲುಬೆಯ ಮರಣದಲ್ಲಿ ನನ್ನ ಪಾಪಗಳು ಲಯವಾಗಿದೆ. ನನ್ನೆಲ್ಲ ಪಾಪ ಶಾಪಗಳು ಲಯವಾಗಿದೆ. ಯೇಸು ನನ್ನ ಪಾಪವನ್ನು ಲಯ ಮಾಡಿದ್ದಾರೆ. ಸೈತಾನನ ಕಾರ್ಯವನ್ನು ಯೇಸು ಲಯ ಮಾಡಿದ್ದಾರೆ. ನಾನೀಗ ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ. ಒಪ್ಪಿಕೋ ಸಹೋದರ, ನಂಬು ಸಹೋದರಿ. ಈ ಸಮಯದಲ್ಲಿ ನೀನು ನಂಬಿಕೆಯಿಂದ ಪ್ರಾರ್ಥಿಸು. ದೇವರೇ ಸ್ತೋತ್ರ ಅಪ್ಪ. ಅಪ್ಪ ತಂದೆಯೇ, ನೀನು ನಮಗೆ ಕೊಟ್ಟ ಹೊಸ ಜೀವಕ್ಕಾಗಿ ಸ್ತೋತ್ರ ಅಪ್ಪ, ಹೊಸ ಜನ್ಮಕ್ಕಾಗಿ ಸ್ತೋತ್ರ ಅಪ್ಪ, ಈ ಮಹಾ ಕೃಪೆಗಾಗಿ ಸ್ತೋತ್ರ ಅಪ್ಪ, ಈ ಒಂದು ಸ್ವರ್ಗೀಯ ಸೌಭಾಗ್ಯಕ್ಕಾಗಿ ಸ್ತೋತ್ರ ಅಪ್ಪ, ನಿತ್ಯ ಜೀವಕ್ಕಾಗಿ ಸ್ತೋತ್ರ ಅಪ್ಪ.
ನನ್ನ ಒಳಗೆ ಇದ್ದ ಪಾಪ ಎಂಬ ಕ್ಯಾನ್ಸರ್ ಅನ್ನ ನಾಶ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಿಮ್ಮ ಸಮಯ ಪ್ರಿಯರೇ, ನಿಮಗೆ ಯಾರಿಗೆಲ್ಲ ನಂಬಿಕೆ ಇದೆಯೋ ನನ್ನ ಒಳಗಡೆ ಇದ್ದ ಪಾಪ ಎಂಬ ಕ್ಯಾನ್ಸರ್ ಅನ್ನ ಯೇಸು ಶಿಲುಬೆಗೆ ಜಡಿದು ನಾಶ ಮಾಡಿದ್ದಾರೆ ಎಂದು ನಂಬಿಕೆ ಇರೋರೆಲ್ಲರೂ ನೀವು ಸ್ವತಂತ್ರವಾಗಿ ಸ್ತುತಿ ಮಾಡಿ ನೋಡೋಣ. ಹೃದಯದಿಂದ ಸ್ತೋತ್ರ ಹೇಳಿ, ವೈಯಕ್ತಿಕವಾಗಿ ಸ್ತೋತ್ರ ಹೇಳಿ. ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ, ನಿನ್ನೆ ಇದ್ದಾಗ ಯೇಸು ಈಗಲೂ ಇದ್ದಾರೆ. ಆ ಯೇಸು ಕರ್ತನಿಗೆ, ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತೆ ಹೇಳಿ ನೋಡೋಣ, ಸ್ತೋತ್ರ ಮಾಡಿ ನೋಡೋಣ. ಯೇಸಪ್ಪ ಸ್ತೋತ್ರಪ್ಪ, ಪಾಪದ ಮರಣದಲ್ಲಿದ್ದ ನನ್ನನ್ನ ಕಾಪಾಡಿದ ದೇವರೇ, ಆ ಪಾಪದ ಮರಣವನ್ನ ತೆಗೆದು ಹಾಕಿದ ದೇವರೇ, ಪಾಪದ ಕ್ಯಾನ್ಸರ್ ಅನ್ನ ನಾಶ ಮಾಡಿದ ದೇವರೇ, ನನ್ನನ್ನು ನೀತೀಕರಿಸಿದ ಆತನೇ, ನನ್ನನ್ನು ನೀತಿವಂತನಾಗಿ ಮಾಡಿದ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ 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 ಸ್ತೋತ್ರ. ಶಂಧರ ಬಲ ಹರಸ್ಯದರ ಗಲವರ, ಓ ರೆಬನಂದನ ಗಲವರ, ರಬೋನ ಶಂದನೆ ಶತರೆಲೆ ಬಾ, ಓ ಶಥರ ಲವನಂದನವರ. ಪರಿಶುದ್ಧಾತ್ಮನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೋ ದುರಿದನಂದನಗಲಸ್ಯದರ ದಲವನವರ, ರಿಭೋನ ರಿಂದನ ರಿಕದವನ ದುರಿದನಂದನ ಬಲವರ, ರಿಬನ ಶಂದನೆ ಹರಸ್ಯದರವನ ರಿಖದವನ ಶಂದನೆ ರವನ ಶಂದನೆ ಗಲದರವರ. ಸೈತಾನನ ನೊಗಗಳ ಮುರಿಯಲ್ಪಟ್ಟಿದೆ, ಸೈತಾನನು ಹೇರಿರುವ ಅನೇಕ ನೊಗಗಳು ಈ ಸ್ಥಳದಲ್ಲಿ ಮುರಿಯಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಸೈತಾನನ ನೊಗಗಳನ್ನ ಮುರಿದಾಕಿದ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಪಾಪದ ನೊಗಗಳನ್ನ ಮುರಿದಾಕಿದ ದೇವರೇ ಸ್ತೋತ್ರ ಅಪ್ಪ. ಶಾಪದ ನೊಗಗಳನ್ನ ಮುರಿದಾಕಿದ ದೇವರೇ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಿಡುಗಡೆ ಕೊಟ್ಟ ದೇವರೇ ಸ್ತೋತ್ರ. ನಿನ್ನ ವಾಕ್ಯವನ್ನ ಕಳುಹಿಸಿ ಒಬ್ಬೊಬ್ಬರನ್ನ ಗುಣಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯದ ಶಕ್ತಿ ಒಬ್ಬೊಬ್ಬರು ಅನುಭವಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪಾಪದ ಮರಣದಲ್ಲಿ ತಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಪ್ರೀತಿ ಶಾಶ್ವತ